ಗುಡ್ ಈವ್ ಯಾವುದು ಇದು ಗುಡ್ ಈವ್ನಿಂಗ್ ಕಣ್ಣಪ್ಪ, ಕೇಳಿಸ್ತಾ ಇದೆಯೇನ್ರ? ಓಕೆ, ಸಾರಿ ಫಾರ್ ದಿ ಲೇಟ್. ಇವತ್ತು ಆ್ಯಕ್ಚುಲಿ ಕ್ಲಾಸ್ ತಗೊಳಕ್ಕೆ ಆಗ್ತಿರ್ಲಿಲ್ಲ, ಬಟ್ ಆದ್ರೂ ಮಿಸ್ ಮಾಡಬಾರ್ದು ಅಂತ ಬಂದೆ. ಬಿಕಾಸ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಬಂದು ರೈಡ್ ಮಾಡಿಬಿಟ್ಟಿದ್ರು, ಸೊ ಲೆಕ್ಕ ಕೊಡ್ತಾ ಇದ್ದೆ, ಹಾಗಾಗಿ ಲೇಟ್ ಆಗೋಯ್ತು. ಓಕೆ, ನೆಕ್ಸ್ಟು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಯು ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್. ಮ್ಯೂಟ್ ಮಾಡಪ್ಪ ದಯವಿಟ್ಟು, ನಿಮ್ಮ ಸಾಷ್ಟಾಂಗಕ್ಕೂ ಹೊಡೆದು ಬಿಡ್ತೀನಿ, ಅಡ್ಡು ಬಿದ್ದು ಬಿಡ್ತೀನಿ, ಮ್ಯೂಟ್ ಮಾಡ್ಬಿಡ್ಬೇಕು. ಓಕೆ, ಫಸ್ಟ್ ಚಾಪ್ಟರ್ ಹೆಸರೇನಪ್ಪ? ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಿಮಗೆ 4 ಚಾಪ್ಟರ್ಸ್ ಬರುತ್ತೆ ಅಂತ ಹೇಳಿದ್ದೆ. ಆ 4 ಚಾಪ್ಟರ್ ಅಲ್ಲಿ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್. ಸೆಕೆಂಡ್ ಚಾಪ್ಟರ್, ದಿಸ್ ಇಸ್ ಅ ಸೆಕೆಂಡ್ ಯೂನಿಟ್, ಸಮ್ಮರೈಸೇಷನ್ ಆಫ್ ಡೇಟಾ ಅಂತ. ಈ ಸಮ್ಮರೈಸೇಷನ್ ಆಫ್ ಡೇಟಾ ಅನ್ನೋದು 2ನೇ ಚಾಪ್ಟರ್. ಥರ್ಡ್ ಚಾಪ್ಟರ್ ಬಂದ್ಬಿಟ್ಟು ನಿಮಗೆ ಮೆಜರ್ ಆಫ್ ಲೊಕೇಶನ್ ಅಂಡ್ ಡಿಸ್ಪರ್ಷನ್ ಅಂತ ಇರುತ್ತೆ. ಅದಾದ್ಮೇಲೆ ಇಂಟ್ರೊಡಕ್ಷನ್ ಟು ಪೈಥಾನ್ ಅಂತ ಇರುತ್ತೆ. ಟೋಟಲ್ 4 ಚಾಪ್ಟರ್. ಈ ಚಾಪ್ಟರ್ ನಿಮಗೆ ಹೈಯೆಸ್ಟ್ ವೈಟೇಜ್ ಇರುವಂತಹ ಚಾಪ್ಟರ್ ಇದು. ಓಕೆನಾ? ಸೊ ಟೋಟಲ್ ಈ ಚಾಪ್ಟರ್ ನಲ್ಲಿ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಫಸ್ಟ್ ಚಾಪ್ಟರ್ ಅಲ್ಲಿ 3 ಮಾರ್ಕ್ಸ್ ಬರುತ್ತೆ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಅಲ್ಲಿ. ಇದರಲ್ಲಿ 6 ಮಾರ್ಕ್ಸ್ ಬರುತ್ತೆ. ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು? 9 ಆಯ್ತು. ಥರ್ಡ್ ಚಾಪ್ಟರ್ ಯಾವ್ದಿದೆ, ಅದು ಯಾವ್ದಪ್ಪದು? ಮೆಜರ್ ಆಫ್ ಲೊಕೇಶನ್ ಅಂಡ್ ಡಿಸ್ಪರ್ಷನ್ ಅಂತ ಇದೆ. ಅದರಲ್ಲಿ ನಿಮ್ಗೆ 5 ಕ್ವಶನ್ ಬರುತ್ತೆ. ಲಾಸ್ಟ್ ಇದ್ರಲ್ಲಿ ಎಷ್ಟು ಬರುತ್ತೆ? ಅದ್ರ 4 ಅನ್ಸುತ್ತೆ, ಐ ಥಿಂಕ್. ಎಷ್ಟಾಯ್ತು? 9. ಅದ್ರಲ್ಲಿ ಲಾಸ್ಟ್ ಅಲ್ಲಿ 6 ಬರುತ್ತೆ. 6 ಅಂತಂದ್ರೆ 5 ಬರುತ್ತೆ. ಹೌದು, ಥರ್ಡ್ ಚಾಪ್ಟರ್ 5 ಬರುತ್ತೆ, ಲಾಸ್ಟ್ ಚಾಪ್ಟರ್ 6 ಬರುತ್ತೆ. ಇಂಟ್ರೊಡಕ್ಷನ್ ಟು ಪೈಥಾನ್ ಅಲ್ಲಿ 6 ಕ್ವಶನ್ ಬರುತ್ತೆ. ಟೋಟಲ್ ನಿಮಗೆ 4 ಚಾಪ್ಟರ್ ಇಂದ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಸೊ ಸೆಕೆಂಡ್ ಚಾಪ್ಟರ್, ಯೂಶಲಿ ಈ ಚಾಪ್ಟರ್ ಏನಪ್ಪಾ ಅಂತಂದ್ರೆ ಫಸ್ಟ್ ಚಾಪ್ಟರ್ ಏನಿದೆ ಅದ್ರ ಚಾಪ್ಟರ್ದು ಕಂಟಿನ್ಯೂಯೇಷನ್. ಹೆಂಗೆ ಸರ್ ಕಂಟಿನ್ಯೂಯೇಷನ್ ಅಂತಂದ್ರೆ, ಫಸ್ಟ್ ಚಾಪ್ಟರ್ ಏನೇನು ಓದಿದಿರಿ ಹೇಳಿ? ಡೇಟಾ ಅಂದ್ರೆ ಏನು ಅಂತ ಓದಿದೀರಾ? ಎಸ್, ಡೇಟಾ ಅಂದ್ರೆ ಏನಂತ ಓದಿದೀರಾ. ಅದಾದ್ಮೇಲೆ ಡೇಟಾ ಕಲೆಕ್ಷನ್ ಮೆಥಡ್ಸ್, ಟೈಪ್ಸ್ ಆಫ್ ಡೇಟಾ, ಇದೆಲ್ಲ ಓದಿದೀರಾ. ಆಮೇಲೆ ಡೇಟಾ ಕಲೆಕ್ಟ್ ಮಾಡಿದೀರಾ, ಡೇಟಾ ಕಲೆಕ್ಷನ್ ಟೂಲ್ಸ್, ಯಾವ್ಯಾವ ಮೆಥಡ್, ಇಂಟರ್ವ್ಯೂ ಇಂದ ಕಲೆಕ್ಟ್ ಮಾಡಿದೀರಾ, ಏನೇನೋ ಮೆಥಡ್ ಯೂಸ್ ಮಾಡ್ಕೊಂಡು ಡೇಟಾ ಕಲೆಕ್ಟ್ ಮಾಡಿದೀರಾ. ಸ್ವಲ್ಪ ಸೋಪ್ ಕೀಪ್ ಹಾಕಿ ಕ್ಲೀನು ಮಾಡಿಬಿಟ್ಟಿದ್ದೀರಾ. ಇವಾಗ ಡೇಟಾ ನಿಮ್ಮ ಹತ್ರ ಇದೆ. ಈಗ ಅಲ್ಲಿವರೆಗೂ ಬಂದಿದ್ದೀರಾ. ಈಗ ನಿಮ್ಮ ಹತ್ರ ಏನಿದೆ? ಈಗ ರಾ ಡೇಟಾ ಇದೆ, ಡೇಟಾ ಕಲೆಕ್ಟ್ ಮಾಡಿದೀರಾ. ಈಗ ಆ ಡೇಟಾನ ಏನ್ ಮಾಡ್ಬೇಕು ಮುಂದೆ, ಅದು ಈ ಚಾಪ್ಟರ್ ಓದ್ತೀವಿ. ಅಂದ್ರೆ ಅದನ್ನ ಈಗ ಸಮ್ಮರೈಸ್ ಮಾಡ್ಬೇಕು. ಸಮ್ಮರೈಸ್ ಹೆಂಗ್ ಮಾಡ್ಬೇಕು? ಈಗ ನೀನ್ ಏನ್ ಕಲೆಕ್ಟ್ ಮಾಡಿದ್ಯಾ ಡೇಟಾ ಫಸ್ಟ್ ಚಾಪ್ಟರ್ ನಲ್ಲಿ, ಆ ಡೇಟಾ ನಾರ್ಮಲ್ ಪೀಪಲ್ಗೆ ಅರ್ಥ ಆಗಲ್ಲ. ಹೆಂಗಂದ್ರೆ ಹಂಗೆ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀಯ. ಅದನ್ನ ಒಂದು ಸಮ್ಮರೈಸ್ ಮಾಡ್ಬೇಕು, ಅದಕ್ಕೊಂದು ಶೇಪ್ ಕೊಡ್ಬೇಕು. ಅದನ್ನ ಈ ಚಾಪ್ಟರ್ ನಲ್ಲಿ ಓದ್ತೀವಿ. ಅರ್ಥ ಆಯ್ತಲ್ವಾ? ಸೊ ಕ್ಲಾರಿಟಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಚಾಪ್ಟರ್ ಏನ್ ಮಾಡ್ತೀರಾ, ಅದ್ರದ್ದು ಕಂಟಿನ್ಯೂಯೇಷನ್ ಪಾರ್ಟ್. ನಿಮ್ಮ ಹತ್ರ ಈಗ ಡೇಟಾ ಇದೆ, ಡೇಟಾ ಕ್ಲೀನಿಂಗ್ ವರೆಗೂ ಓದಿದೀರಾ. ಆ ಡೇಟಾನ ಹೆಂಗೆ ಸಮ್ಮರೈಸ್ ಮಾಡ್ತೀವಿ, ಸೊ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್. ಓಕೆನಾ? ಸೊ ಟಾಪಿಕ್ಸ್ ನೋಡೋದಾದ್ರೆ, ಸಮ್ಮರೈಸೇಷನ್ ಆಫ್ ಡೇಟಾದಲ್ಲಿ ನಿಮ್ಗೆ 6 ಮಾರ್ಕ್ ಕ್ವಶನ್ ಬರುತ್ತೆ. ಇದರಲ್ಲಿ ಇಷ್ಟೇ, ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರುತ್ತೆ, ಅದೆಲ್ಲ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದರಲ್ಲಿ ಡೇಟಾ ಟ್ಯಾಬುಲೇಷನ್ ಅಂದ್ರೆ ಫ್ರೀಕ್ವೆನ್ಸಿ ಟೇಬಲ್, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡೋದು ಅಂತ ಹೇಳ್ತೀವಿ. ಮತ್ತೆ ರಿಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ಹೆಂಗಿರುತ್ತೆ. ಅದಾದ್ಮೇಲೆ ಗ್ರೂಪ್ ಡೇಟಾದಲ್ಲಿ ಒಂದು ಡೇಟಾನ ಕಲೆಕ್ಟ್ ಮಾಡ್ಬಿಟ್ಟು ಆಪರೇಷನ್ಸ್ ಎಲ್ಲ ಮಾಡಿ ಸಮ್ಮರೈಸ್ ಮಾಡಿ ಇಟ್ಬಿಟ್ಟು ಅದಾದ್ಮೇಲೆ ಪ್ರೆಸೆಂಟ್ ಮಾಡ್ಬೇಕಲ್ವಾ. ಆ ಪ್ರೆಸೆಂಟ್ ಮಾಡೋದನ್ನ ಯಾವ್ಯಾವ ರೀತಿ ಪ್ರೆಸೆಂಟ್ ಮಾಡ್ಬೋದು ಡೇಟಾನ, ಒಂದು ಗ್ರೂಪ್ ಡೇಟಾನ ಅಂದ್ರೆ ಥ್ರೂ ಬಾರ್ ಗ್ರಾಫ್ ಮುಖಾಂತರ. ಅಂದ್ರೆ ಏನದು, ಪಿಕ್ಚರ್ ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಒಂದು ಡೇಟಾನ, ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆನಾ? ಸೊ ಅದಕ್ಕೋಸ್ಕರ ನಾವು ಈ ತರ ಗ್ರಾಫ್ಗಳನ್ನ, ಚಾರ್ಟ್ಗಳ ಮುಖಾಂತರ ನಾವು ಡೇಟಾನ ನಮ್ಮ ಜನಸಾಮಾನ್ಯರಿಗೆ ನಾವು ಹೇಳ್ತಾ ಹೋಗ್ತೀವಿ. ಬಾರ್ ಚಾರ್ಟ್ ಇರ್ಬೋದು, ಪೈ ಚಾರ್ಟ್, ಲೈನ್ ಗ್ರಾಫ್, ಪ್ರತಿಯೊಂದು ಇದಾವೆ. ಏನಿದೆ? ಫ್ರೀಕ್ವೆನ್ಸಿ ಪಾಲಿಗಾನ್ ಇದೆ, ಫ್ರೀಕ್ವೆನ್ಸಿ ಕರ್ವ್, ರಿಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗಾನ್, ಹಿಸ್ಟೋಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್, ಬಾಕ್ಸ್ ಪಾಸ್ ತುಂಬಾ ಇಂಪಾರ್ಟೆಂಟ್, ಲೀಫ್ ಸ್ಟೆಮ್ ಪ್ಲಾಟ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಸೊ ಈ ಇಷ್ಟು ಮೆಥಡ್ಗಳನ್ನ ನಾವು ಇಲ್ಲಿ ಓದೋಣ. ಇದು ಯಾವ್ಯಾವ ತರ ಬಾರ್ ಗ್ರಾಫ್ ಅಂದ್ರೆ ಏನು, ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಟಾಪಿಕ್ ನ ತಗೊಂಡು ಅದ್ರ ಬಗ್ಗೆ ಡೆಪ್ತ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಈ ಚಾಪ್ಟರ್ ನಲ್ಲಿ. ಕ್ಲಿಯರ್ ಅಲ್ವಾ? ಇಷ್ಟು ಕತೆ. ಇದು ಓವರ್ ಆಲ್ ನಿಮ್ಮ DCET ಗೆ ಏನು 2024 ಸಿಲೆಬಸ್ ಫ್ರೇಮ್ ಮಾಡಿರೋದು. 2025 ಸೇಮ್ ಸಿಲೆಬಸ್.
ಓಕೆನಾ. ಇಷ್ಟು ಸಿಲೆಬಸ್ ಕಾಪಿನಲ್ಲಿ ಇರೋದು. ಇದರಲ್ಲಿ ನೋಡ್ತಾ ಹೋಗೋಣ ಏನೇನ್ ಕತೆ ಅಂತ. ಅದರಲ್ಲಿ ಫಸ್ಟ್ ನಿಮ್ಗೆ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇತ್ತು. ಸುಮ್ಮನೆ ಒಂದು ಹಿಂಟ್ ಕೊಡ್ತೀನಿ. ಡಿಸ್ಕ್ರಿಪ್ಟಿವ್ ಅಂದ್ರೆ ಏನು, ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು ಅಂತ. ಡಿಸ್ಕ್ರಿಪ್ಟಿವ್ ಅಂದ್ರೆ ವೆರಿ ಸಿಂಪಲ್ ಕಂಡ್ರೋ. ಡಿಸ್ಕ್ರಿಪ್ಟಿವ್ ಅಂತ ಅಂದ್ರೆ ಡಿಸ್ಕ್ರೈಬ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೇಟಾ ಸೆಟ್. ಓಕೆನಾ. ಅಂದ್ರೆ ಒಂದು ಡೇಟಾ ಸೆಟ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ನ ಡಿಸ್ಕ್ರೈಬ್ ಮಾಡ್ತಾ ಹೋಗೋದಷ್ಟೇ. ಪ್ರೊವೈಡ್ ದಿ ಇನ್ಫಾರ್ಮೇಶನ್ ಅಬೌಟ್ ದಿ ರಾ ಡೇಟಾ, ಹೆಲ್ಪ್ಸ್ ಆರ್ಗನೈಸ್, ಅನಲೈಸ್ ಅಂಡ್ ಪ್ರೆಸೆಂಟ್ ದಿ ಡೇಟಾ. ಈಗ ನೋಡು, ಫಸ್ಟ್ ಚಾಪ್ಟರ್ ನಾವು ಎಲ್ಲಿವರೆಗೂ ಮಾಡಿದೀವಿ, ಡೇಟಾನ ಕಲೆಕ್ಟ್ ಮಾಡಿದೀವಿ ಅಷ್ಟೇ. ಫಸ್ಟ್ ಚಾಪ್ಟರ್ ನಲ್ಲಿ ನಾವು ಡೇಟಾನ ಕಲೆಕ್ಟ್ ಮಾಡಿದೀವಿ. ಇನ್ನು ನಾವು ಅನಾಲಿಸಿಸ್ ಮಾಡಿಲ್ಲ, ಆರ್ಗನೈಸ್ ಮಾಡಿಲ್ಲ, ಪ್ರೆಸೆಂಟ್ ಕೂಡ ಮಾಡಿಲ್ಲ. ನಾವು ಡೇಟಾನ ಅರ್ಥ ಮಾಡ್ಕೊಳ್ಳಿ. ಅದನ್ನೆಲ್ಲ ಎಲ್ಲಿ ಮಾಡ್ತೀವಿ, ಈ ಚಾಪ್ಟರ್ ನಲ್ಲಿ ಮಾಡ್ತೀವಿ. ಓಕೆನಾ. ಸಮ್ಮರೈಸೇಷನ್ ಡೇಟಾನಲ್ಲಿ ಅದನ್ನ ಹೇಳ್ತಿರೋದು. ಆರ್ಗನೈಸ್ ಮಾಡಬೇಕು, ಅನಲೈಸ್ ಮಾಡಬೇಕು, ಅನಲೈಸ್ ಮಾಡಿದಾದ್ಮೇಲೆ ಪ್ರೆಸೆಂಟ್ ಮಾಡಬೇಕು, ಪ್ರೆಸೆಂಟ್ ಮಾಡಿ ಇಡಬೇಕು. ಓಕೆನಾ. ಸೊ ಅದನ್ನ ನಾವು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಈ ತರ ಏನೇನ್ ಟೆಕ್ನಿಕ್ಸ್ ಇದೆ ಅದನ್ನ ಮಾಡ್ಬೇಕಾದ್ರೆ ನಾವು ಎಷ್ಟೊಂದು ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಫಾರ್ಮುಲಾಗಳನ್ನ ಹಾಕ್ತಿವಿ. ಮೀನ್ ಇರ್ಬೋದು, ಮೀಡಿಯನ್ ಇರ್ಬೋದು, ರೇಂಜು, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಏನೇನು ಅಂದ್ರೆ ಇವೆಲ್ಲ ಸೆಂಟ್ರಲ್ ಟೆಂಡೆನ್ಸೀಸ್ ಅಂತ ಕರಿತೀವಿ. ಡೇಟಾ ಯಾವ ಕಡೆ ಅಪ್ರೋಚ್ ಆಗ್ತಾ ಇದೆ ಡೇಟಾ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಇದನ್ನ ನೆಕ್ಸ್ಟ್ ಚಾಪ್ಟರ್ ಓದ್ತೀವಿ. ಯಾವ್ದಿದು ಮೆಜರ್ಸ್ ಆಫ್ ಸೆಂಟ್ರಲ್ ಮೆಜರ್ಸ್ ಆಫ್ ಲೊಕೇಶನ್ ಡಿಸ್ಪರ್ಷನ್ ಇದೆಯಲ್ಲ, ಆ ಚಾಪ್ಟರ್ ನಲ್ಲಿ ಇವನ್ನೆಲ್ಲ ಓದ್ತೀವಿ. ಅಂದ್ರೆ ಎಷ್ಟೊಂದು ಆಪರೇಷನ್ಸ್ ಗಳನ್ನ ಮಾಡಿ ನಾವು ಮೀನು, ಮೀಡಿಯನ್, ಮೋಡ್ ಇರ್ಬೋದು, ಅಂದ್ರೆ ಆ ಟೆಂಡೆನ್ಸಿ ಯಾವ ಕಡೆ ಹೋಗ್ತಾ ಇದೆ ಡೇಟಾ, ಅದು ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದು ನೆಕ್ಸ್ಟ್ ಚಾಪ್ಟರ್ ಓದ್ತೀವಿ. ಈ ಎಲ್ಲಾ ಫೀಚರ್ಸ್ ನ ಒಳಗೊಂಡಿರೋದನ್ನ ನಾವೇನಂತ ಕರಿತೀವಿ, ಡಿಸ್ಕ್ರಿಪ್ಟಿವ್ ಅಂತ ಕರಿತೀವಿ. ಅಂದ್ರೆ ಇದು ಡಿಸ್ಕ್ರಿಪ್ಟಿವ್. ಇನ್ಫರೆನ್ಷಿಯಲ್ ಅಂದ್ರೆ ಹೆಂಗ್ ಗೊತ್ತಾ, ಫೈನಲ್ ಬರುವಂತದ್ದು. ಈ ತರ ಆಪರೇಷನ್ ಎಲ್ಲ ಮಾಡಿ, ಆರ್ಗನೈಸ್ ಮಾಡಿ, ಅನಲೈಸ್ ಮಾಡಿ, ಪ್ರೆಸೆಂಟ್ ಮಾಡಿ, ಅಲ್ಲಿವರೆಗೂ ನಾವು ಡಿಸ್ಕ್ರಿಪ್ಟಿವ್ ಅಂತ ಅಂದ್ರೆ. ಇನ್ಫರೆನ್ಷಿಯಲ್ ಅಂತ ಅಂದ್ರೆ ಹೆಂಗ್ ಗೊತ್ತಾ, ಅದಾದ್ಮೇಲೆ ಬರುವಂತದ್ದು ಮೇಕ್ ಎಸ್ಟಿಮೇಷನ್ಸ್ ಅಬೌಟ್ ದಿ ಪಾಪ್ಯುಲೇಷನ್. ಫೈನಲ್ ಕನ್ಕ್ಲೂಷನ್ ಕೊಡೋದ್ನ, ಕನ್ಕ್ಲೂಷನ್ ಅಂತ ಏನಿದೆ ಅದು ನಮ್ಮ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್. ಅಂದ್ರೆ ಈಗ ನಿಮ್ಗೆ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ ಇದೆ, ಆ ಡೇಟಾದಲ್ಲೆಲ್ಲ ಹುಡುಕಿ ಅನಾಲಿಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ದಿಸ್ ಇಸ್ ಆಕ್ಚುಲಿ ದ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಯಾವುದೋ ಒಂದು ಪ್ರಾಬ್ಲಮ್ಗೆ ಏನೋ ಒಂದು ಈ ಪ್ರಾಬ್ಲಮ್ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ಬೇಕು ನೀನೀಗ. ಓಕೆನಾ. ಸುಮ್ನೆ ಡೇಟಾ ಕಲೆಕ್ಟ್ ಮಾಡ್ಬಿಟ್ಟು ಗೊತ್ತಾದ್ಮೇಲೆ ಪ್ರಾಬ್ಲಮ್ ಏನಿದೆ ಅಂತ ಗೊತ್ತಾಯ್ತು, ಸುಮ್ನೆ ಆಗೋದಲ್ಲ. ಅದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ಬೇಕು ನೀನೀಗ. ಆ ಸೊಲ್ಯೂಷನ್ ಕೊಡ್ಬೇಕಾದ್ರೆ ಆ ಸೊಲ್ಯೂಷನ್ ಕೊಟ್ಟಾಗ ಅದನ್ನ ಟೆಸ್ಟ್ ಮಾಡಬೇಕು. ಅದನ್ನ ಹೈಪೋಥಿಸಿಸ್ ಅಂತ ಕರೀತಾರೆ. ಪ್ರಿಡಿಕ್ಟ್ ಮಾಡ್ಬೇಕಾಗತ್ತೆ. ಓಕೆನಾ. ಟೆಸ್ಟ್ ಹೈಪೋಥಿಸಿಸ್ ಟು ಡ್ರಾ ಕನ್ಕ್ಲೂಷನ್ ಕೊಡ್ಬೇಕು ಅಬೌಟ್ ದಿ ಪಾಪ್ಯುಲೇಷನ್, ಕಂಪೇರ್ ಡೇಟಾ ಅಂಡ್ ಮೇಕ್ ದ ಪ್ರಿಡಿಕ್ಷನ್ಸ್. ಏನೇನಾಗುತ್ತೆ ಇದ್ರ ಬಗ್ಗೆ. ಅಂದ್ರೆ ಫೈನಲ್ ಆಗಿ ಬರುವಂತದ್ದು ಇನ್ಫರೆನ್ಷಿಯಲ್. ಸ್ಟಾರ್ಟಿಂಗ್ ಅಲ್ಲಿ ಅನಾಲಿಸಿಸ್, ಆರ್ಗನೈಸು, ಮತ್ತೇನದು ಇಂಟರ್ಪ್ರಿಟ್ ಮಾಡೋದು, ಇದೆಲ್ಲ ಬರುವಂತದ್ದು ಡಿಸ್ಕ್ರಿಪ್ಟಿವ್ ಮೀನಿಂಗ್ ಅಲ್ಲೇ ಇದೆ. ಡಿಸ್ಕ್ರೈಬ್ ಮಾಡೋದು ಎಲ್ಲಾ ವಿಷಯಗಳನ್ನ ಡಿಸ್ಕ್ರೈಬ್ ಮಾಡೋದು. ಇನ್ಫರೆನ್ಷಿಯಲ್ ಅಂತ ಅಂದ್ರೆ ಫೈನಲ್ ಕನ್ಕ್ಲೂಷನ್. ಇನ್ಫರೆನ್ಷಿಯಲ್ ಅಂತ ಅಂದ್ರೆ ತಲೆ ಇಟ್ಕೊಳ್ಳಿ, ಕನ್ಕ್ಲೂಷನ್. ಇನ್ಫರೆನ್ಷಿಯಲ್ ಅಂದ್ರೆ ಕನ್ಕ್ಲೂಷನ್, ಒಳಗಡೆ ಇರೋದೆಲ್ಲ ಹೆಂಗಂತ ಹೇಳ್ತಾರೆ ಅಂತಂದ್ರೆ, ಇನ್ನೂ ಒಂಥರ ಹೇಳ್ಬೇಕಂತಂದ್ರೆ ಒಳಗಡೆ ಇರೋ ಏನೇನಿದೆ, ಬೇಡ ಬಿಡಪ್ಪ ಆ ಎಕ್ಸಾಂಪಲ್ ಕೊಟ್ಟರೆ ಚೆನ್ನಾಗಿರಲ್ಲ, ಅಷ್ಟೇ ಕಂಡ್ರು, ಇನ್ನೇನಿಲ್ಲ. ಇದೆಲ್ಲೋ ಈಗ ಕೇಳಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಸುಮ್ಮನೆ ಹಾಕಿದೆ ಅಷ್ಟೇ ಸೈಕ್ ಆಗಿ ಇರ್ಲಿ ಅಂತ. ಈಗ ಆಕ್ಚುಲಿ ವಿಲ್ ಗೆಟ್ ಇನ್ ಟು ದಿ ಚಾಪ್ಟರ್. ಸಮರೈಸೇಷನ್ ಆಫ್ ಡೇಟಾ. ಡೇಟಾ ಸಮರೈಸೇಷನ್ ಅಂದ್ರೆ ಏನು ಸರ್? ಸಮ್ಮರಿ ಮಾಡೋದಷ್ಟೇ. ದಿ ಕಲೆಕ್ಷನ್ ಆಕ್ಚುಲಿ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಮಾಡಿರ್ತೀವಿ, ಅದನ್ನು ಸೇರಿಸ್ಕೊಂಡೇ ಹೇಳ್ತೀವಿ. ದ ಕಲೆಕ್ಷನ್, ಪ್ರೆಸೆಂಟೇಷನ್, ಅನಾಲಿಸಿಸ್, ಆರ್ಗನೈಸ್, ಇಂಟರ್ಪ್ರಿಟ್, ಇನ್ನ ಏನೇನ್ ಬರ್ತದ ಅದೆಲ್ಲ ಹಾಕೊಂಡ್ಬಿಟ್ಟು ಹೊಟ್ಟೆ ಗುಡ್ಡೆ ಹಾಕಿದ್ರೆ ಅದನ್ನೇ ನಾವೇನಂತ ಕರಿತೀವಿ? ಡೇಟಾ ಸಮರೈಸೇಷನ್ ಅಂತ ಕರಿತೀವಿ. ಏನೇನೆಲ್ಲ ಮಾಡ್ತೀವಿ, ಡೇಟಾ ಕಲೆಕ್ಟ್ ಮಾಡಿದ್ದಾದ್ಮೇಲೆ ಆರ್ಗನೈಸ್ ಮಾಡೋದಿರ್ಬೋದು, ಏನೋ ಒಂದು ಆಪರೇಷನ್ ಮಾಡಿ ಏನೋ ಒಂದು ಮಾಡೋದಿರ್ಬೋದು, ಅದನ್ನೆಲ್ಲ ಏನಂತ ಕರಿತೀವಿ ಅಂತಂದ್ರೆ ಸಮರೈಸೇಷನ್ ಆಫ್ ಡೇಟಾ ಅಂತ ಕರಿತೀವಿ. ತಲೆ ಕೆಡ್ಸ್ಕೊಂಡು ಕೊಡಿ, ಇವೆಲ್ಲ ಡೆಫಿನೇಷನ್ ಎಲ್ಲ ಏನ್ ಸಮಸ್ಯೆಗಳಲ್ಲ. ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ಅನಾಲಿಸಿಸ್ ಅಂದ್ರೆ ಏನು, ಆರ್ಗನೈಸ್ ಅಂದ್ರೆ ಏನು, ಇಂಟರ್ಪ್ರಿಟೇಷನ್ ಅಂದ್ರೆ ಏನು, ಪ್ರೆಸೆಂಟೇಷನ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ನೋಡೋಣ. ಕಲೆಕ್ಷನ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಕಲೆಕ್ಷನ್ ಅಂದ್ರೆ ನೀವು ಕಲೆಕ್ಟ್ ಮಾಡೋದು ಡೇಟಾ. ಪ್ರೆಸೆಂಟೇಷನ್ ಆಕ್ಚುಲಿ ಇದು ಲಾಸ್ಟಿಗೆ ಬರಬೇಕಿತ್ತು. ಪ್ರೆಸೆಂಟೇಷನ್ ಅಂತಂದ್ರೆ ಡೇಟಾನ ಪ್ರೆಸೆಂಟ್ ಮಾಡೋದು. ಅನಾಲಿಸಿಸ್ ಮಾಡೋದು ಅಂತ ಅಂದ್ರೆ ಅದನ್ನೆಲ್ಲ ಪ್ಲಸ್ ಮೈನಸ್ ಮಾಡಿ ಹಂಗ್ ಮಾಡಿದ್ರೆ ಏನಾಗುತ್ತೆ, ಹಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತ ಹುಡ್ಕಾಡಿ ತಡ್ಕಾಡಿ ಏನಾದ್ರು ಮಾಡೋದು ಅನಾಲಿಸಿಸ್. ಆರ್ಗನೈಸ್ ಮಾಡೋದು. ಆರ್ಗನೈಸ್ ಅಂದ್ರೆ ಏನು? ಜೋಡ್ಸೋದು. ಆರ್ಗನೈಸ್ ಮಾಡೋದು. ಯಾವ್ದು ಫಸ್ಟ್ ಇರ್ಬೇಕು, ಯಾವ್ದು ಸೆಕೆಂಡ್ ಇರ್ಬೇಕು, ಇನ್ನೊಬ್ಬನಿಗೆ ನೀಟಾಗಿ ಅರ್ಥ ಆಗೋ ತರ ಇರ್ಬೇಕು ನೀನ್ ಏನೇ ಹೇಳ್ತಿದ್ಯಾ ಅಂತ, ಅದನ್ನ ಆರ್ಗನೈಸೇಷನ್. ಇಂಟರ್ಪ್ರಿಟ್ ಮಾಡೋದು, ಫೈನಲ್ ಆಗಿ ರಿಸಲ್ಟ್ ಹೇಳೋದು, ಇದು ಈ ತರ ಮಾಡ್ಬೋದಪ್ಪ ಮುಂದೆ ಅಂತ. ಸೊ ಈ ಇದನ್ನೆಲ್ಲ ಏನಂತ ಕರಿತೀವಿ ಅಂದ್ರೆ ಸಮ್ಮರೈಸೇಷನ್ ಆಫ್ ಡೇಟಾ ಅಂತ ಕರಿತೀವಿ. ಓಕೆನಾ? ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ.
ಈಗ ದ ಲಿಟ್ರಸಿ, ಇದು ಸುಮ್ಮನೆ ಎಕ್ಸಾಂಪಲ್, ಇದು ಇದ್ರದ್ದೇನು ಎಕ್ಸಾಕ್ಟ್ ಈ ತರ ಇಲ್ಲ, ಸುಮ್ಮನೆ ನಿಮ್ಗೆ ಒಂದು ಎಕ್ಸಾಂಪಲ್ ಅಷ್ಟೇ. ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ದ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಇನ್ ಎ ಫ್ಯಾಮಿಲಿ ಆಫ್ 8% ಕೇಳಿದೆ. ಒಂದು ಫ್ಯಾಮಿಲಿ ಇದೆ, ಒಂದು ಫ್ಯಾಮಿಲಿಯಲ್ಲಿ 8 ಜನ ಇದ್ದಾರೆ. ಆ 8 ಜನದಲ್ಲಿ ಲಿಟ್ರಸಿ ಚೆಕ್ ಮಾಡ್ತಾ ಇದ್ದೀನಿ ನಾನೀಗ. ಲಿಟ್ರಸಿ ಅಂದ್ರೆ 1 2 3 4 5 6 7 8 ಜನ ಇದ್ದಾರೆ. ಲಿಟ್ರೇಟಾ ಇಲ್ಲಿಟ್ರೇಟಾ ಅಂತ ಚೆಕ್ ಮಾಡ್ಬೇಕೀಗ. ಸೊ ಫಸ್ಟ್ ಪರ್ಸನ್ ಏನಪ್ಪ ಲಿಟ್ರೇಟ್, ಸೆಕೆಂಡ್ ಪರ್ಸನ್ ಲಿಟ್ರೇಟ್, ಇವನ್ ಲಿಟ್ರೇಟ್. ಇದನ್ನ ಡೇಟಾ ಕಲೆಕ್ಟ್ ಮಾಡಿದೆ. ಈ ಡೇಟಾ ಕಲೆಕ್ಟ್ ಮಾಡಿದಾಗ ಅಂತ ಏನು ನಿಮಗೆ ಕಾಣಿಸೋದಿಲ್ಲ. ಓಕೆ, ಡೇಟಾ ಕಲೆಕ್ಟ್ ಮಾಡ್ಬಿಟ್ಟೆ, ಅದನ್ನ ಪ್ರೆಸೆಂಟ್ ಮಾಡ್ಬೇಕಲ್ವಾ? ಅದನ್ನ ಪ್ರೆಸೆಂಟ್ ಯಾವ್ಯಾವ ತರ ಮಾಡ್ಬೋದು ನೋಡಿ. ಈಗ ಇದೊಂದು ಟೇಬಲ್ ತರ ಮಾಡಿದೆ ನೋಡಿ. ಈಗ ಇಷ್ಟು ದೊಡ್ಡ ಟೇಬಲ್ ನ ಸಿಂಪಲ್ ಆಗಿ ಮಾಡಿದೆ. ನಿಮ್ಗೊಂದು ಐಡಿಯಾ ಸಿಕ್ತು, ಆ ಫ್ಯಾಮಿಲಿ ಯಾವ ಟೈಪ್ ಆಫ್ ಫ್ಯಾಮಿಲಿ ಅಂತ. ಈ ಫ್ಯಾಮಿಲಿ ಎಂತ ಫ್ಯಾಮಿಲಿ, ಸ್ವಲ್ಪ ಜಾಸ್ತಿ ಲಿಟ್ರೇಟ್ಸ್ ಇರುವಂತಹ ಫ್ಯಾಮಿಲಿ ಅಂತ ನಿಂಗೆ ಗೊತ್ತಾಯ್ತು. ಅಂದ್ರೆ ಈ ತರ ಟೇಬಲ್ ಮಾಡ್ಬೋದಾ? ಸೊ ಲಿಟ್ರೇಟ್ಸ್, ಇಲ್ಲಿಟ್ರೇಟ್ಸ್, ನಂಬರ್ ಆಫ್ ಪರ್ಸನ್ಸ್ ಅಂತ ಹೇಳ್ಬೋದು. ನಂಬರ್ ಆಫ್ ಪರ್ಸನ್ಸ್ ಲಿಟ್ರೇಟ್ಸ್ ಎಷ್ಟಿದ್ದಾರೆ? ಎಷ್ಟು? 8ರಲ್ಲಿ 6 ಜನ ಲಿಟ್ರೇಟ್ಸ್ ಇದ್ದಾರೆ, ಇಲ್ಲಿಟ್ರೇಟ್ಸ್ 2 ಇದ್ದಾರೆ. ಈ ತರ ಒಂದು ಆರ್ಗನೈಸ್ ಮಾಡಿದೆ ನೀನು. ಓಕೆನಾ, ಜೋಡಿಸ್ತೆ ನೀಟಾಗಿ ಡೇಟಾನ. ಅಥವಾ ನೀನು ಪರ್ಸೆಂಟೇಜ್ ಕೂಡ ಕಂಡಿಡ್ಕೋಬಹುದು. ಲಿಟ್ರೇಟ್ಸ್ ಪರ್ಸೆಂಟೇಜ್ ಎಷ್ಟಿದೆ? ಓಕೆನಾ, ಪರ್ಸೆಂಟೇಜ್ ಕಂಡು ಗೊತ್ತಲ್ವಾ? ಸೊ ಟೋಟಲ್ 8/6, 6/8 ಇಂಟು 100 ಮಾಡಿದ್ರೆ 75. ಓಕೆನಾ, 75% ಜನ ಬಂದ್ಬಿಟ್ಟು ಈ ಫ್ಯಾಮಿಲಿನಲ್ಲಿ ಏನವರು ಲಿಟ್ರೇಟ್ಸ್. ಓಕೆನಾ, 2/8 ಇಂಟು 100 ಇಸ್ ಈಕ್ವಲ್ ಟು ವಾಟ್? 25%. 25% ಜನ ಏನಪ್ಪಾ ಅಂತ ಹೇಳ್ಬೋದು ನೀವು ಇಲ್ಲಿ? ಇಲ್ಲಿಟ್ರೇಟ್ಸ್ ಅಂತ ಹೇಳ್ಬೋದು. ಅಂದ್ರೆ ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಿದೆ, ಯು ಡಿಡ್ ಸಮಥಿಂಗ್. ಓಕೆನಾ, ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಿದೆ, ಒಂದು ಪರ್ಸೆಂಟೇಜ್ ಹೇಳ್ತಾ ಇದೀನಿ. ಓಕೆನಾ, ಸೊ ಈ ಫ್ಯಾಮಿಲಿ ಜಾಸ್ತಿ ಲಿಟ್ರೇಟ್ಸ್ ಇದ್ದೀರಾ, ಇಲ್ಲಿಟ್ರೇಟ್ಸ್ ಇದ್ದೀರಾ? ಲಿಟ್ರೇಟ್ಸ್ 75%, 3/4% ಜನ ಲಿಟ್ರೇಟ್ಸ್ ಇದ್ದಾರೆ, ಇನ್ನು 1/4% ಜನ ಇಲ್ಲಿಟ್ರೇಟ್ಸ್ ಇದ್ದಾರೆ ಅಂತ ಹೇಳ್ಬೋದು. ಕನ್ಕ್ಲೂಷನ್ ಕೊಡ್ಬೋದು. ಸೊ ಕನ್ಕ್ಲೂಷನ್ ಈ ತರ ಮಾಡ್ಬೋದು, 75% ಜನ ಲಿಟ್ರೇಟ್ಸ್ ಇದಾರಪ್ಪ, 25% ಜನ ಇಲ್ಲಿಟ್ರೇಟ್ಸ್ ಇದಾರಪ್ಪ ಅಂತ ಕನ್ಕ್ಲೂಷನ್ ಕೊಡ್ಬೋದು. ಅಂದ್ರೆ ನಾನು ಐ ಡಿಡ್ ಸಮಥಿಂಗ್, ಏನೋ ಒಂದು ಆರ್ಗನೈಸ್ ಮಾಡಿ ಏನೋ ಒಂದು ಮಾಡ್ತಾ ಇದ್ದೀನಿ, ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತಾ ಇದ್ದೀನಿ ನೋಡಿ. ಇದ್ರಲ್ಲಿ ಪ್ರೆಸೆಂಟ್ ಮಾಡಿದೀನಿ. ಇದನ್ನ ಈಗ ಸುಮ್ಮನೆ ಈ ತರ ಎಲ್ಲ ಈಗ ಇಲ್ಲಿಟ್ರೇಟ್ಸ್ ಯಾರೋ ಒಬ್ಬ ಓದ್ದೆ ಬರೆಯಕ್ ಬರಲ್ಲ, ಇಂಥವನ್ನೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ತೋರಿಸ್ಬಿಟ್ಟು ಅವನಿಗೆ ನೋಡಪ್ಪ ಹಿಂಗ್ ಐತೆ ಅಂತಂದ್ರೆ ಅವ್ನಿಗೆ ಅರ್ಥ ಆಗೋದಿಲ್ಲ. ಇದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಒಂದು ಡಯಾಗ್ರಾಮೆಟಿಕ್ ವೇನಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ನೋಡಿ ಹೆಂಗ್ ಕಾಣ್ತಾ ಇದೆ ನಂಬರ್ ಆಫ್ ಲಿಟ್ರೇಟ್ಸ್ ಇನ್ ಎ ಫ್ಯಾಮಿಲಿ. ನೋಡಿ ಹಿಂಗ್ ಅರ್ಥ ಆಯ್ತು. ಇದು ಇಲ್ಲಿಟ್ರೇಟ್ಸ್, ಇದು ಲಿಟ್ರೇಟ್ಸ್. ನೋಡು ಲಿಟ್ರೇಟ್ಸ್ ಉದ್ದ ಐತೆ. ಲಿಟ್ರೇಟ್ಸ್ ಉದ್ದ ಐತೆ ಅಂದ್ರೆ ಅದರ ಅರ್ಥ ಏನು? ಲಿಟ್ರೇಟ್ಸ್ ಜಾಸ್ತಿ ಜನ ಇದ್ದಾರೆ, ಇಲ್ಲಿಟ್ರೇಟ್ಸ್ ಕಡಿಮೆ ಜನ ಇದ್ದಾರೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಜಾಸ್ತಿ ಇದೆ. ಲಿಟ್ರೇಟ್ಸ್ ಜಾಸ್ತಿ ಉದ್ದ ಇದೆ, ಇಲ್ಲಿಟ್ರೇಟ್ಸ್ ಕಡಿಮೆ ಇದೆ. ಅಂದ್ರೆ ಪ್ರೆಸೆಂಟ್ ಮಾಡೋದಕ್ಕೆ ಈಸಿಲಿ ವಿ ಕ್ಯಾನ್ ವಿಜುವಲೈಸ್ ದ ಥಿಂಗ್ಸ್. ಅದ ವಿಜುವಲೈಸ್ ಮಾಡೋದಕ್ಕೆ ಒಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಮಾಡೋದ್ರಿಂದ ಡೇಟಾನ ಬೇಗ ಅರ್ಥ ಮಾಡ್ಕೋಬಹುದು ನಾವು. ಇನ್ಸ್ಟೆಡ್ ಆಫ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಇಟ್ಬಿಟ್ಟು ದೊಡ್ಡದಾಗ ಒಂದು ಹಿಂಗ್ ಕೊಟ್ಬಿಡೋದಕ್ಕಿಂತ ಡಯಾಗ್ರಾಮೆಟಿಕ್ ವೇನಲ್ಲಿ ಇಟ್ಟಾಗ ಡೇಟಾನ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ನಮಸ್ಕಾರ. ಇಷ್ಟು ಅಂದ್ರೆ ಇದೆಲ್ಲ ಹೆಂಗ್ ಕೇಳದ ಒಟ್ಟಿಗೆ ಈ ಪ್ರಾಸೆಸ್ ಎಷ್ಟೊಂದು ಕೆಲಸಗಳನ್ನ ಮಾಡಿದೆ ಇಲ್ಲಿ. ಇದನ್ನೇ ನಾವು ಸಮ್ಮರೈಸೇಷನ್ ಆಫ್ ಡೇಟಾ. ಫಸ್ಟ್ ಡೇಟಾನ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಏನೇನೆಲ್ಲ ಆಪರೇಷನ್, ಇಷ್ಟೇ ಆಪರೇಷನ್ಸ್ ಮಾಡೋದಂತ ಅಲ್ಲ, ಇದತ್ತ ಇನ್ನು ಏನೇನೋ ಮಾಡ್ಬೋದು ಇನ್ನ. ಓಕೆನಾ, ಲಿಟ್ರೇಟ್ಸ್ ಮೈನಸ್ ಇಲ್ಲಿಟ್ರೇಟ್ಸ್ ಮಾಡಬೇಕಾದ್ರೆ ಇನ್ನ ಲಿಟ್ರೇಟ್ಸ್ ಮೈನಸ್ ಇಲ್ಲಿಟ್ರೇಟ್ಸ್ ಎಷ್ಟು? ಲಿಟ್ರೇಟ್ಸ್ ಎಷ್ಟು ಜನ? 6 ಜನ. ಮೈನಸ್ ಇಲ್ಲಿಟ್ರೇಟ್ಸ್ ಎಷ್ಟು? 6 - 2 ಎಷ್ಟು? 4. ನಾನು ಹೇಳ್ತೀನಲ್ಲ, ಏನ್ ಬೇಕಾದ್ರೆ ಆಪರೇಷನ್ಸ್ ಮಾಡ್ಬೋದು, ನಿನ್ನಿಷ್ಟ. ನಾನೊಂದು 2 ಆಪರೇಷನ್ಸ್ ಮಾಡಿದ್ದೀನಿ ಅಷ್ಟೇ. ಓಕೆನಾ, ಇದು ಕತೆ. ಅದೆಲ್ಲ ಬಿಟ್ಬಿಡು, ಸುಮ್ಮನೆ ಹೇಳಿದೆ ಅಷ್ಟೇ, ಒಂದು ಎಕ್ಸಾಂಪಲ್ ತರ. ಅದೆಲ್ಲ ಏನು ಬರಲ್ಲ ಎಕ್ಸಾಮ್ಗೆ. ಇಲ್ಲಿಂದ ಏನ್ ಮಾಡ್ತೀನಿ ಇದು ಮಸ್ಟ್ ಇಂಪಾರ್ಟೆಂಟ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಇಟ್ ಈಸ್ ನಾಟ್ ಎ ಫಿಸಿಕಲ್ ಫ್ರೀಕ್ವೆನ್ಸಿ, ಮ್ಯಾಥಮ್ಯಾಟಿಕಲಿ ಸ್ಟ್ಯಾಟಿಸ್ಟಿಕಲ್ ಫ್ರೀಕ್ವೆನ್ಸಿ. ಇದು ಫ್ರೀಕ್ವೆನ್ಸಿ ಅಂತ ಅಂದ್ರೆ ಏನು ಸರ್? ಫ್ರೀಕ್ವೆನ್ಸಿ, ಇಟ್ ಈಸ್ ದ ನಂಬರ್ ಆಫ್ ಟೈಮ್ಸ್ ಎನ್ ಅಬ್ಸರ್ವೇಷನ್ ಇಸ್ ರಿಪೀಟೆಡ್. ಒಂದು ಅಬ್ಸರ್ವೇಷನ್ ಎಷ್ಟು ಟೈಮ್ ರಿಪೀಟ್ ಆಗಿದೆ ಅಂತ ಹೇಳೋದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಒಂದು ಅಬ್ಸರ್ವೇಷನ್ ಎಷ್ಟು ಟೈಮ್ ರಿಪೀಟ್ ಆಗಿದೆ, ಏನೋ ಒಂದು ಡೇಟಾ ಕಲೆಕ್ಟ್ ಮಾಡಬೇಕಾದ್ರೆ ಸೇಮ್ ಅಬ್ಸರ್ವೇಷನ್ ರಿಪೀಟ್ ಆಗ್ತಾ ಇರುತ್ತೆ, ಅದನ್ನೇ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ದ ನಂಬರ್ ಆಫ್ ಚಿಲ್ಡ್ರನ್ ಇನ್ 10 ಡಿಫ್ರೆಂಟ್ ಫ್ಯಾಮಿಲೀಸ್. ಓಕೆನಾ, 10 ಡಿಫ್ರೆಂಟ್ ಫ್ಯಾಮಿಲಿ ಇದಾವೆ. ನಮ್ಮ ಹತ್ರ ಎಷ್ಟು ಫ್ಯಾಮಿಲಿ ಇದಾವೆ? 10 ಡಿಫ್ರೆಂಟ್ ಫ್ಯಾಮಿಲಿ ಇದಾವೆ. 10 ಡಿಫ್ರೆಂಟ್ ಫ್ಯಾಮಿಲಿನಲ್ಲಿ
ಎಷ್ಟು ಜನ ಮಕ್ಕಳಿದ್ದಾರೆ ಅನ್ನೋದನ್ನ ಒಂದು ಡೇಟಾ ಕಲೆಕ್ಟ್ ಮಾಡಿದೀನಿ. ಇನ್ ದ ಫಸ್ಟ್ ಫ್ಯಾಮಿಲಿ ಚಿಲ್ಡ್ರನ್ಸೇ ಇಲ್ಲ, ಎಲ್ಲ ಅಜ್ಜಿ ತಾತಂದಿರೆ. ಓಕೆನಾ. ಸೆಕೆಂಡ್ ಫ್ಯಾಮಿಲಿನಲ್ಲಿ ಒಬ್ಬ ಚೈಲ್ಡ್ ಇದ್ದಾನೆ, ಚೈಲ್ಡ್ ಚಪಾತಿ ಅಂದ್ಕೊಳ್ಳಿಬೇಕಾದ್ರೆ. ಸೊ ಇನ್ನೊಂದು ಫ್ಯಾಮಿಲಿನಲ್ಲೂ ಕೂಡ ಇನ್ನೊಬ್ಬ ಇದ್ದಾನೆ ಚೈಲ್ಡ್. ಇದರಲ್ಲಿ ಇಬ್ರು ಚಿಲ್ಡ್ರನ್ ಇದ್ದಾರೆ, 3 ಜನ ಚಿಲ್ಡ್ರನ್ ಇದ್ದಾರೆ, ಇಬ್ರಿದ್ದಾರೆ, 4 ಜನ 0 ಅರ್ಥ ಆಯ್ತಲ್ವಾ? ನೀನು 10 ಫ್ಯಾಮಿಲಿ ಹತ್ರ ಹೋಗಿದ್ಯಾ, ಎಲ್ಲಾ ಫ್ಯಾಮಿಲಿ ಹತ್ರ ನೀನ್ ಏನ್ ಮಾಡಿದ್ಯಾ, ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಕಲೆಕ್ಟ್ ಮಾಡಿದ್ಯಾ. ಇದು ಡೇಟಾ ಸಿಕ್ಕಿದೆ ಅಲ್ವಾ? ನೋಡಿ ಇದನ್ನ ಪ್ರೆಸೆಂಟ್ ಮಾಡ್ತೀನಿ. ನೋಡಿ ಯಾವ ತರ ಪ್ರೆಸೆಂಟ್ ಮಾಡ್ತೀನಿ ಗೊತ್ತಾ? ನಾನು ಟೇಬಲ್ ತರ ಬರ್ಕೋತೀನಿ, ಟ್ಯಾಬುಲೇಷನ್ ಮಾಡ್ತೀನಿ. ಇದನ್ನ ಟ್ಯಾಬುಲೇಷನ್ ಅಂತ ಕರೀತಾರೆ. ಯಾವುದೋ ಒಂದು ಡೇಟಾ ಸಿಕ್ಕಿರುವಂತ ಡೇಟಾನ ಒಂದು ಟೇಬಲ್ ಫಾರ್ಮ್ ಅಲ್ಲಿ ಇಡೋದನ್ನ ನಾವು ಟ್ಯಾಬುಲೇಷನ್ ಅಂತ ಕರಿತೇವೆ ಒಂದು ರೀತಿಯಲ್ಲಿ. ಅದನ್ನ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಮುಂದೆ ಹೇಳ್ತೀನಿ ಅದನ್ನ ಬಗ್ಗೆ. ನಾನೇನ್ ಮಾಡ್ತಿದ್ದೀನಿ ಅಂತಂದ್ರೆ ಟೇಬಲ್ ಫಾರ್ಮ್ ನಲ್ಲಿ ಇಡ್ತಾ ಇದ್ದೀನಿ. ಹೆಂಗೆ? ಫಸ್ಟ್ ಕಾಲಮ್ ನಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಂಬರ್ ಆಫ್ ಚಿಲ್ಡ್ರನ್ ಅಂತ ಬರಿತಾ ಇದ್ದೀನಿ. ನೆಕ್ಸ್ಟ್ ನಂಬರ್ ಆಫ್ ಫ್ಯಾಮಿಲೀಸ್ ಅಂತ ಬರಿತಾ ಇದ್ದೀನಿ. ನೋಡಿ ಈಗ ಇದನ್ನ ಇಡಬೇಕಾದ್ರೆ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಅಸೆಂಡಿಂಗ್ ಆರ್ಡರ್ ನಲ್ಲಿ ಜೋಡಿಸ್ಬೇಕು. ಯಾವತ್ತೇ ಆಗ್ಲಿ ಅಸೆಂಡಿಂಗ್ ಆರ್ಡರ್ ನಲ್ಲಿ ಜೋಡಿಸ್ಬೇಕು. ಅಸೆಂಡಿಂಗ್ ಅಂದ್ರೆ ಏನು ಅಂತ ಅಂದ್ರೆ ಈ ಡೇಟಾ ಏನ್ ಕಾಣ್ತಾ ಇದೆ ನಿಮ್ ಕಣ್ಣಿಗೆ, ಇದರಲ್ಲಿ ಚಿಕ್ಕ ನಂಬರ್ ಇಂದ ಶುರು ಮಾಡ್ಬೇಕು. ಚಿಕ್ಕ ನಂಬರ್ ಅಂದ್ರೆ ಯಾವ್ದಪ್ಪ? ಅದರಲ್ಲಿ 0 ನೋಡ್ಬೇಕು. ಈಗ ಈ 0 ನಾವು ಎಷ್ಟು ಟೈಮ್ ರಿಪೀಟ್ ಆಗಿದೆ ಅಂತ ನೋಡ್ಬೇಕು. ಎಷ್ಟು ಟೈಮ್ ರಿಪೀಟ್ ಆಗಿದೆಯಪ್ಪ? 3 ಟೈಮ್ಸ್. 1 2 3 ಅಂದ್ರೆ 0 ಅನ್ನೋದು 3 ಟೈಮ್ಸ್ ರಿಪೀಟ್ ಆಗಿದೆ. ಅಂದ್ರೆ ಆ 3 ಅನ್ನೋದು ಫ್ರೀಕ್ವೆನ್ಸಿ ಆಗುತ್ತೆ. ಇದನ್ನ ಎಕ್ಸ್ ಅನ್ಬೇಕು. ಇದನ್ನ ಯೂಶಲಿ ವೇರಿಯಬಲ್ ಅಂತ ಕರಿತಾರೆ. ಈ ಎಫ್ ಅನ್ನೋದು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? 0 ಅನ್ನೋದು 3 ಟೈಮ್ಸ್ ರಿಪೀಟ್ ಆಗಿದೆ ಅಂತ. ನೆಕ್ಸ್ಟ್ ಯಾವ್ದಪ್ಪ? 1 ಅನ್ನೋದು ಎಷ್ಟು ಟೈಮ್ ರಿಪೀಟ್ ಆಗಿದೆ ನೋಡಿ? 1 2 ನೋಡು 2 ರಿಪೀಟ್ ಆಗಿದೆ. 1 ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ. 2 ಅನ್ನೋದು 1 2 ಅದು ಕೂಡ 2 ಟೈಮ್ಸ್ ರಿಪೀಟ್ ಆಗಿದೆ. 3 ಅನ್ನೋದು ಓನ್ಲಿ 1 ಟೈಮ್ ರಿಪೀಟ್ ಆಗಿದೆ. 4 ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ. ಅಷ್ಟೇ, ಮುಗಿದೋಯ್ತು. 10 ಫ್ಯಾಮಿಲಿದು ಮುಗಿದೋಯ್ತು. ಓಕೆನಾ? ಸೊ ಈ ತರ ನಾವು ಆರ್ಗನೈಸ್ ಮಾಡಿದ್ವಿ ಡೇಟಾನ. ಓಕೆನಾ? ಸೊ ಫ್ರೀಕ್ವೆನ್ಸಿ ಅಂದ್ರೆ ಇದು. ಈಗ ಇಲ್ಲಿ ಬರ್ದಿದ್ದೀನಲ್ಲ, ಇದನ್ನೇ ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಈ ಲಾಸ್ಟ್ ಅಲ್ಲಿ ಇತ್ತಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಟೋಟಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಟೋಟಲ್ ಫ್ರೀಕ್ವೆನ್ಸಿ ಅಥವಾ ಟೋಟಲ್ ಫ್ರೀಕ್ವೆನ್ಸಿ ಮತ್ತೆ ಈ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಈಕ್ವಲ್ ಇರಬೇಕು. ಈ ಫ್ರೀಕ್ವೆನ್ಸಿನೆಲ್ಲ ಆಡ್ ಮಾಡಿದ್ರೆ ಈ ಟೋಟಲ್ ಈಕ್ವಲ್ ಬರಬೇಕು. ಇಲ್ಲಿ 10 ಬಂತು ತಾನೆ, ನಾವು ಸ್ಟಡಿ ಮಾಡ್ತಾ ಇರೋದು 10 ಡಿಫರೆಂಟ್ ಫ್ಯಾಮಿಲೀಸ್ ತಾನೆ, ಸೊ 10 ಬಂತು. ಸೊ ಇದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಫ್ರೀಕ್ವೆನ್ಸಿ ಅಂದ್ರೆ ವೆರಿ ಸಿಂಪಲ್. ಏನಪ್ಪ ಫ್ರೀಕ್ವೆನ್ಸಿ ಅಂದ್ರೆ? ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ ನಮ್ಮ ಡೇಟಾ ಎಷ್ಟು ಟೈಮ್ ರಿಪೀಟ್ ಆಗಿದೆ. 0 ಅನ್ನೋ ಡೇಟಾ ಎಷ್ಟು ಟೈಮ್ ರಿಪೀಟ್ ಆಗಿದೆ, ರಿಪೀಟ್ ಅಷ್ಟೇ. ಅದನ್ನ ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದು ಕೆಲಸ. ಓಕೆ. ಯಾವುದೇ ಒಂದು ಡೇಟಾ ಕೊಟ್ಟಾಗ ಈ ತರ ನೀವು ಫಾರ್ಮೆಟ್ ಅಲ್ಲಿ, ಟೇಬಲ್ ಫಾರ್ಮೆಟ್ ನಲ್ಲಿ ಇಡೋದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಗೊತ್ತಾಯ್ತು. ಈಗ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ಫ್ರೀಕ್ವೆನ್ಸಿ ಅಂದ್ರೆ ಅರ್ಥ ಆಯ್ತು. ಈಗ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಅಂತ ನೋಡೋಣ. ಈಗ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ it is a systematic presentation of the value taken by the variable. ನೋಡಿ ಈಗ ಇದನ್ನ ವೇರಿಯಬಲ್ ಅಂತ ಕರಿತೀವಿ, ಯೂಶಲಿ ಎಕ್ಸ್ ಅಂತ ಕರಿತೀವಿ, along with their frequencies. ಫ್ರೀಕ್ವೆನ್ಸಿ ಏನಂತ ಲೆಟರ್ ಯೂಸ್ ಮಾಡ್ತೀವಪ್ಪ? ಎಫ್. ಫ್ರೀಕ್ವೆನ್ಸಿನ ಎಫ್ ಅಂತೀವಿ, ವೇರಿಯಬಲ್ ನ ಎಕ್ಸ್ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಎಕ್ಸಾಂಪಲ್ ನೋಡಿ. ಅಂದ್ರೆ ಈ ಟೇಬಲ್ನೇ ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಓಕೆನಾ? ಅಂದ್ರೆ ಇದನ್ನೇ ಫ್ರೀಕ್ವೆನ್ಸಿ ಅಂದ್ರೆ ಟೇಬಲ್ನೇ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನಪ್ಪ? ಈ ಟೇಬಲ್ ತರ ಇಡ್ತೀವಲ್ಲ ಪ್ರೆಸೆಂಟೇಶನ್, ಇದನ್ನೇ. ಓಕೆ. ಈಗ ಏನ್ ನೋಡು, ಮಾರ್ಕ್ಸ್ ಆಫ್ 11 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ನಮಸ್ಕಾರ, ಒಳ್ಳೆದಾಗ್ಲಿ. ಮಾರ್ಕ್ಸ್ ಆಫ್ 11 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ಈಗ 11 ಸ್ಟೂಡೆಂಟ್ಸ್ ಇದ್ದಾರೆ. 11 ಸ್ಟೂಡೆಂಟ್ಸ್ಗಳು ಒಂದು ಕ್ಲಾಸ್ ನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಅನ್ನೋದನ್ನ ಒಂದು ಡೇಟಾ ಕಲೆಕ್ಟ್ ಮಾಡ್ಬಿಟ್ಟಿದೀನಿ. ಓಕೆ. 11 ಸ್ಟೂಡೆಂಟ್ಸ್, ಒಬ್ಬ 10 ತೆಗೆದವನೆ, 11 ತೆಗೆದವನೆ, 11 12 13 12 14 15 14 10 10
ಈ ತರ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು? 11 ಜನ ಸ್ಟೂಡೆಂಟ್ಸ್. 11 ಜನ ಸ್ಟೂಡೆಂಟ್ಸ್ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಾನೆ? ಪ್ರಾಬ್ಲಿ 15 ಮಾರ್ಕ್ಸ್ಗೆ ಟೆಸ್ಟ್ ಇತ್ತು ಅಂತ ಅನ್ಕೊಳ್ಳಿ. ಒಂದು 15-20 ಮಾರ್ಕ್ಸ್ ಟೆಸ್ಟ್ ಇತ್ತು, ಅದಕ್ಕೆ ಇಷ್ಟಿಷ್ಟು ತಗೊಂಡ್ ಕೂತವೆ. ಓಕೆನಾ? ಅದನ್ನ ಪ್ರೆಸೆಂಟ್ ಮಾಡ್ಬೇಕು ಡೇಟಾದಲ್ಲಿ. ಹೆಂಗ್ ಪ್ರೆಸೆಂಟ್ ಮಾಡ್ಬೇಕು? ಯಾವತ್ತೂ ಹೇಳಿದೀನಿ, ಮತ್ತೆ ಹೇಳ್ತಿದೀನಿ, ಮುಂದೆ ನನಗೆ ನೆಕ್ಸ್ಟ್ ಮೀನು ಮೀಡಿಯನ್ ಮೋಡಲ್ ಎಲ್ಲನೂ ಇದು ಯೂಸ್ ಆಗುತ್ತೆ. ಫಸ್ಟ್ ಟೇಬಲ್ ಬರಿಬೇಕಾದ್ರೆ ಯಾವ್ದೋ ಒಂದು ವೇರಿಯಬಲ್, ಇದು ವೆಯ್ಟ್ ಅಲ್ವಾ? ಇದು ಮಾರ್ಕ್ಸ್ ವೆಯ್ಟಾ? ಗುರು ಇದು ಮಾರ್ಕ್ಸ್. ಏನಿದು? ಇಟ್ ಇಸ್ ನಾಟ್ ವೆಯ್ಟ್, ಇಟ್ ಇಸ್ ವಾಟ್? ಮಾರ್ಕ್ಸ್. ಇದು ಮಾರ್ಕ್ಸ್, ಇದು ಸ್ಟೂಡೆಂಟ್ಸ್. ಫಸ್ಟ್ ಚಿಕ್ಕ ನಂಬರ್ ಯಾವ್ದು ತಗೋಬೇಕು? ಚಿಕ್ಕ ನಂಬರ್ ಯಾವ್ದಪ್ಪ? 10. ಕಡಿಮೆ ಮಾರ್ಕ್ಸ್ ಅಂದ್ರೆ ಎಷ್ಟು? 10. 10 ತೆಗೆದಿರೋ ಎಷ್ಟು ಜನ ಇದ್ದಾರೆ ಕೌಂಟ್ ಮಾಡ್ಬೇಕು. 1 2 3 3 ಜನ ಇದ್ದಾರೆ. ಅದೇ 11 ಮಾರ್ಕ್ಸ್ ತೆಗೆದಿರೋ ಎಷ್ಟು ಜನ ಇದ್ದಾರೆ? 1 2 ಓನ್ಲಿ 2 ರೈಟ್, ಓನ್ಲಿ 2. 12 ಮಾರ್ಕ್ಸ್ ತೆಗೆದಿರೋ ಎಷ್ಟು ಜನ ಇದ್ದಾರೆ? ಸೇಮ್ ಅದೇ ಅವಾಗಲೇ ಮಾಡಿದ್ನಲ್ಲ ಅದೇ ತರನೇ ಕಂಡ್ರು, 2 ಇದ್ದಾರೆ. 13 ಮಾರ್ಕ್ಸ್ ತೆಗೆದಿರೋ ಎಷ್ಟು ಜನ ಇದ್ದಾರೆ? 1. 14 ಮಾರ್ಕ್ಸ್ ತೆಗೆದಿರೋರು ಇಬ್ರು. ಓಕೆ, 15 ತೆಗೆದಿರೋನು ಒಬ್ಬ. ಸೊ ಈ ತರ ನಾವು ಜೋಡಿಸ್ತೀವಲ್ವಾ, ಅದನ್ನ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇದು ಫುಲ್ ಈ ಸಿಸ್ಟಮ್ ಫುಲ್ ಈ ಟೇಬಲ್ನೇ ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ ಒಂದೇ, ಟೇಬಲ್ ಅಂದ್ರು ಒಂದೇ. ಟೇಬಲ್ ಅರ್ಥ ಆಯ್ತೇನ್ರಪ್ಪ? ಟೇಬಲ್ ತಬ್ಲ ಅಲ್ಲ ಕಣ್ರು, ಟೇಬಲ್. ಟೇಬಲ್ನೇ ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸರ್ ಮತ್ತೆ ಟೇಬಲ್ ನಲ್ಲಿ ಏನೇನಿರುತ್ತೆ ಸರ್? ಒಂದು ಕಾಲಮ್ ನಲ್ಲಿ ಫ್ರೀಕ್ವೆನ್ಸಿ ಇರುತ್ತೆ, ಫಸ್ಟ್ ಕಾಲಮ್ ನಲ್ಲಿ ಏನಿರುತ್ತೆ? ವೇರಿಯಬಲ್ ಇರುತ್ತೆ, ಎಕ್ಸ್ ಇರುತ್ತೆ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಒಂದು ಕಾಲಮ್ ನಲ್ಲಿ ಏನಿರುತ್ತೆ? ಎಕ್ಸ್ ಇರುತ್ತೆ, ಇನ್ನೊಂದು ಕಾಲಮ್ ನಲ್ಲಿ ಏನಿರುತ್ತೆ? ಫ್ರೀಕ್ವೆನ್ಸಿ ಇರುತ್ತೆ. ಇವೆರಡನ್ನೂ ಸೇರಿಸ್ಬಿಟ್ರೆ ನಾವೇನಂತ ಕರಿತೀವಿ? ಅದನ್ನೇ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಟೇಬಲ್ನೇ ನಾವು ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಹಿಂದೆಗಡೆ ಓದಿದ್ದು ಫ್ರೀಕ್ವೆನ್ಸಿ, ಇದನ್ನ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದು ಕತೆ ಕ್ಲಿಯರ್ ಆಯ್ತಲ್ವಾ? ಒಳ್ಳೇದಾಗ್ಲಪ್ಪ. ಇಂಥ ಸಂದರ್ಭದಲ್ಲಿ ಇಂತಹ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಮಗೆ 2 ಟೈಪ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇದೆ. There are 2 types of frequency distribution. ಒಂದು discrete frequency distribution, ಇನ್ನೊಂದು continuous frequency distribution. ಡಿಸ್ಕ್ರೀಟ್ ಮತ್ತೆ ಕಂಟಿನ್ಯೂಸ್ ಎರಡಿದೆ. ಆಲ್ರೆಡಿ ನೀವು ಡಿಸ್ಕ್ರೀಟ್ ಮತ್ತೆ ಕಂಟಿನ್ಯೂಸ್ ಓದಿದೀರಾ. ದೀಸ್ ಆರ್ ದ 2 types ಆಫ್ ಎಂತ ಡೇಟಾ? ಯಾರಾದ್ರೂ ಹೇಳ್ತೀರಾ? ಕ್ವಾಂಟಿನಾ ಕ್ವಾಲಿನಾ? ಎಸ್, ಕ್ವಾಂಟಿಟೇಟಿವ್ ಡೇಟಾದ 2 ಟೈಪ್ಸ್ ಇವೆರಡು. ಓಕೆನಾ? ಇಲ್ಲಿ ಡಿಸ್ಟ್ರಿಬ್ಯೂಷನ್ ಪರ್ಸ್ಪೆಕ್ಟಿವ್ ನಲ್ಲಿ ಹೆಂಗೆ ಹೇಳ್ತೀವಿ ಇದನ್ನ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ನೋಡೋಣ. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಗೊತ್ತು ಏನಿರ್ಬೇಕು? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ತಲೆಯಲ್ಲಿ ಎಕ್ಸ್ ಇರಬೇಕು, ಮತ್ತೆ ಫ್ರೀಕ್ವೆನ್ಸಿ ಇರಬೇಕು. ಎಕ್ಸ್ ಮತ್ತೆ ಎಫ್ 2 ಕಾಲಮ್ ಇರಬೇಕು. ಕಾಲಮ್ ಅಂದ್ರೆ ಕಾಲಮ್ ಇರಬೇಕು ಅಂತ ಏನ್ ರೂಲ್ಸ್ ಇಲ್ಲ ಕಂಡ್ರು. ರೋ ವೈಸ್ ಕೂಡ ಇರ್ಬೋದು. ರೋ ಹಿಂಗ್ ನಿಂತಿರ್ಬೋದು, ಇಲ್ಲ ಮಲ್ಕೊಂಡಿರ್ಬೋದು. ಟೇಬಲ್ ಹೆಂಗ್ ಬೇಕಾದ್ರೆ ಇರ್ಬೋದು. ಮಲಗಿರೋ ಟೇಬಲ್ ಆದ್ರೂ ಓಕೆ, ನಿಂತಿರೋ ಟೇಬಲ್ ಆದ್ರೂ ಓಕೆ. ಓಕೆ, ಸೊ ನಮಗೆ ನಮ್ಮ ಮೂಡಿಗೆ ತಕ್ಕನಂಗೆ ಒಂದೊಂದ್ಸರಿ ಮಲಗಿಸ್ತೀವಿ, ಒಂದೊಂದ್ಸರಿ ನಿಲ್ಲಿಸ್ತೀವಿ. ಓಕೆ ಓಕೆ, ಅಪಾರ್ಥ ಮಾಡ್ಕೋಬೇಡಿ. ನೆಕ್ಸ್ಟ್ ಫಸ್ಟ್ ಫ್ರೀಕ್ವೆನ್ಸಿ ಡಿಸ್ಕ್ರೀಟ್ ಅಂದ್ರೆ ನೋಡೋಣ. ಈಗ ದ ವೇರಿಯಬಲ್ which takes fixed values with corresponding frequencies. ಫ್ರೀಕ್ವೆನ್ಸೀಸ್ ಗೆ ಸಂಬಂಧಪಟ್ಟಂಗೆ ಈ ಎಕ್ಸ್ ವ್ಯಾಲ್ಯೂ ಏನಿತ್ತು ವೇರಿಯಬಲ್, ಇವು ಫಿಕ್ಸ್ಡ್ ವ್ಯಾಲ್ಯೂಸ್ ಇರಬೇಕು. ಓಕೆನಾ? ಅದು ಈಗ ಸಪೋಸ್ ನೋಡು, ದ ನಂಬರ್ ಆಫ್ ಫ್ಯಾಮಿಲೀಸ್ ಅಕಾರ್ಡಿಂಗ್ ಟು ದ ನಂಬರ್ ಆಫ್ ಚಿಲ್ಡ್ರನ್ ಅವಾಗಲೇ ಮಾಡಿದ್ವಲ್ಲ. ಸೊ ಈಗ ನೋಡಿ, ಈಗ ಎಷ್ಟೊಂದು ಫ್ಯಾಮಿಲೀಸ್ ಇದಾವೆ ಅಂತ ಅನ್ಕೋಣ. ಟೋಟಲ್ 680 ಫ್ಯಾಮಿಲಿ ಇದಾವೆ. 0 ಚಿಲ್ಡ್ರನ್ ಇರುವಂತವ್ರು 10 ಫ್ಯಾಮಿಲಿ ಇದೆ. 1 ಚೈಲ್ಡ್ ಇರುವಂತ ಫ್ಯಾಮಿಲೀಸ್ 40 ಫ್ಯಾಮಿಲಿ ಇದೆ. 2 ಚೈಲ್ಡ್ ಇರುವಂತ ಫ್ಯಾಮಿಲೀಸ್ ಎಷ್ಟು ಜನ ಇದಾರೆ? 80 ಇದಾರೆ. ಈ ತರ ನಾವು ಹಾಕಂತ ಹೋಗ್ತಿದೀವಿ. ಅಂದ್ರೆ ಇಲ್ಲಿ ವೇರಿಯೇಬಲ್ಸ್ ಏನಿದೆ, ಇಲ್ಲಿ ಫಿಕ್ಸ್ಡ್ ವ್ಯಾಲ್ಯೂಸ್ ಇದೆ, ಓಲ್ ನಂಬರ್ಸ್ ತರ ಇದಾವೆ. ವೇರಿಯೇಬಲ್ಸ್ ಓಲ್ ನಂಬರ್ಸ್ ತರ ಇದ್ರೆ ಅದನ್ನ ಏನಂತ ಕರಿತೀವಿ ಅಂತ ಅಂದ್ರೆ ಡಿಸ್ಕ್ರೀಟ್ ಅಂತ ಕರಿತೀವಿ. ಓಕೆನಾ? ಡಿಸ್ಕ್ರೀಟ್ ಅಂತ ಕರಿತೀವಿ. The variable which takes fixed values
ಕರೆಸ್ಪಾಂಡಿಂಗ್ ಟು ದ ಫ್ರೀಕ್ವೆನ್ಸೀಸ್ ವಿತ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್ ಅದಲ್ವಾ. ಸೊ ಈಗ ಡಿಸ್ಕ್ರೀಟಾ ಕಂಟಿನ್ಯೂಸ್ ಅಂತ ಹೇಳೋದೇನಪ್ಪಾ ಅಂತ ಅಂದ್ರೆ ಈ ಎಕ್ಸ್ ಮೇಲೆ. ಓಕೆ, ಇದು ನಿಮ್ಗೆ ಇಟ್ಕೊಳ್ಳಿ, ಕಂಟಿನ್ಯೂಸ್ ಬಂದ್ಮೇಲೆ ಗೊತ್ತಾಗುತ್ತೆ ಅವೆರಡದು ಡಿಫ್ರೆನ್ಸ್. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವಾಗ ಬರುತ್ತೆ ಅಂತ ಅಂದ್ರೆ, ಸಪೋಸ್ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದಿ ವೆಯ್ಟ್ ಅನ್ನೋದೇನು ಕಂಟಿನ್ಯೂಸ್ ಡಿಸ್ಕ್ರೀಟಾ? ಡೇಟಾ ವೈದ್ಯಲ್ಲಿ ತಗೊಂಡ್ರೆ ಡೇಟಾದಲ್ಲಿ ಕಂಟಿನ್ಯೂಸ್ ಅಂತ ಓದಿದಿರಿ. ನೋಡಿ ಈಗ ಅಂದ್ರೆ ದ ವೇರಿಯಬಲ್ ಹ್ಯಾವಿಂಗ್ ದ ಕ್ಲಾಸಸ್ ವಿತ್ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸೀಸ್. ಓಕೆ, ಅದ್ರ ಫ್ರೀಕ್ವೆನ್ಸೀಸ್ಗೆ ಇಲ್ಲಿ ವೇರಿಯಬಲ್ ಅಂತ ಬರೋದಿಲ್ಲ. ವೇರಿಯಬಲ್ ಆಕ್ಚುಲಿ ಅದನ್ನ ಕ್ಲಾಸ್ ನಲ್ಲಿ ಹೇಳ್ತೀವಿ, ರೇಂಜ್ ಹೇಳ್ತೀವಿ. ನೋಡು, ವೆಯ್ಟ್ ನ ನಾವು ಹೋಲ್ ನಂಬರ್ ನಲ್ಲೇ ಹೇಳಕ್ಕಾಗಲ್ಲ ಅಲ್ವಾ. ಸೊ ಆಬ್ವಿಯಸ್ಲಿ ಹಂಗಾಗಿ ದ ವೆಯ್ಟ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್ ನಾವು ನೋಡಿ 30 ರಿಂದ 40 kg. ಅಲ್ಲಿ ಎಷ್ಟು ಬೇಕಾದ್ರೆ ಬರ್ಬೋದು, 31 ಬರ್ಬೋದು, 31.5 ಬರ್ಬೋದು, ಎಷ್ಟು ಬೇಕಾದ್ರೆ ಬರ್ಬೋದು. 30 to 40 kg ಇರುವಂತ ಎಷ್ಟು ಜನ ಇದಾರೆ? ಎಷ್ಟು ಫ್ರೀಕ್ವೆನ್ಸಿ? 10 ಜನ. 40 ರಿಂದ 50 ಜನ, 50 kg ಎಷ್ಟು ಜನ ಇದಾರೆ? 15 ಜನ. 50 ರಿಂದ 60 40 ಜನ, 60 ರಿಂದ 70 45, ಹಿಂಗೆ ಹೇಳ್ತಾ ಹೋಗ್ತೀವಿ. ಟೋಟಲ್ ಎಷ್ಟು? 130 ಜನ. ಅರ್ಥದಲ್ವಾ? ಈಗ ಕಂಟಿನ್ಯೂಯಸ್ ಮತ್ತೆ ಡಿಸ್ಕ್ರೀಟ್ಗೆ ಡಿಫ್ರೆನ್ಸ್ ಇಷ್ಟೇ. ಡಿಸ್ಕ್ರೀಟ್ ನಲ್ಲಿ ಇಲ್ಲಿ ಏನಿರ್ತವೆ? ಇಲ್ಲಿ ಫಿಕ್ಸ್ಡ್ ವ್ಯಾಲ್ಯೂಸ್ಗಳು ಇರ್ತವೆ. ವ್ಯಾಲ್ಯೂಸ್ಗಳು 1 2 3 ಏನೋ ನಂಬರ್ಗಳು ಇರ್ತವೆ, ಫಿಕ್ಸ್ಡ್ ಹೋಲ್ ನಂಬರ್ಸ್ಗಳು ಇರ್ತವೆ. ಬಟ್ ಕಂಟಿನ್ಯೂಯಸ್ ನಲ್ಲಿ ಇಲ್ಲಿ ಏನಿರ್ತವೆ? ವ್ಯಾಲ್ಯೂಸ್ ಇರೋದಿಲ್ಲ. ಅದ್ರ ಬದಲಾಗಿ ಏನಿರ್ತವೆ? ಕ್ಲಾಸ್. ಇದನ್ನ ಒಂದು ಕ್ಲಾಸ್ ಅಂತ ಕರಿತೀವಿ. 30 to 40 ಕ್ಲಾಸ್, 40 to 50 ಅನ್ನೋದು ಒಂದು ಕ್ಲಾಸ್, 50 to 60 ಅನ್ನೋದು ಕೂಡ ಒಂದು ಕ್ಲಾಸ್. ಇವೆಲ್ಲ ಏನು? ಕ್ಲಾಸಸ್. ಅಲ್ಲಿ ಅಂತ ಹೇಳ್ತಿದ್ವಿ ನಾವು ಎಕ್ಸ್ ವೇರಿಯಬಲ್ ಅಂತ ಹೇಳ್ತಿದ್ವಿ. ಓಕೆನಾ? ಅಲ್ಲಿ ಎಕ್ಸ್ ಅಂತೀವಿ, ಇಲ್ಲಿ ಅಂತೀವಿ ಕ್ಲಾಸ್ ಅಂತೀವಿ. ಕೇಳ್ತಲ್ಲ? ಫ್ರೀಕ್ವೆನ್ಸಿ ಏನ್ ಸಮಸ್ಯೆ ಇಲ್ಲ. ಸೊ ಕಂಟಿನ್ಯೂಸ್ಗೂ ಡಿಸ್ಕ್ರೀಟ್ಗೂ ಇಷ್ಟೇ ಡಿಫ್ರೆನ್ಸ್. ಡಿಸ್ಕ್ರೀಟ್ ಅಂತ ಅಂದ್ರೆ ಎಕ್ಸ್ ಫಿಕ್ಸ್ಡ್ ವ್ಯಾಲ್ಯೂಸ್, ಇಲ್ಲಿ ಕ್ಲಾಸು. ಎಲ್ಲಿ? ಕಂಟಿನ್ಯೂಸ್ ನಲ್ಲಿ ಕ್ಲಾಸ್ ಇರ್ತವೆ, ತಲೆಲಿರ್ಲಿ. ಅಂದ್ರೆ ರೇಂಜ್ ಇರುತ್ತೆ 30 to 40, 40 to 50 ಈ ತರ. ಸೊ ಇದೇ ಡಿಫ್ರೆನ್ಸ್ ಡಿಸ್ಕ್ರೀಟ್ಗೆ ಕಂಟಿನ್ಯೂಸ್ಗೆ. ಐ ಹೋಪ್ ಡಿಫ್ರೆನ್ಸ್ ಗೊತ್ತಾಯ್ತು ಅಂತ ಅನ್ಸುತ್ತೆ. ಸೊ ಇದರಿಂದ ನಾವು ಇಲ್ಲ ಒಂದೆರಡು ಇದನ್ನ ನೋಡೋಣ ಅಂದ್ರೆ ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಇವೆಲ್ಲ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ ಕಂಡ್ರು ನಿಮ್ಗೆ, MCQ ಕ್ವಶನ್ಸ್. ನಿಮ್ಗೆ ಐಡಿಯಾ ಇರಲಿ. ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ನಾನೆಂತ ಹೇಳ್ದೆ? 30 to 40 ಅನ್ನೋದು ಏನಪ್ಪ? ಇದೊಂದು ಕ್ಲಾಸ್. ಇದೇನಪ್ಪ? ಅದು ಒಂದು ಕ್ಲಾಸ್. ಎಷ್ಟು ಕ್ಲಾಸ್ ಇದಾವೆ ಇಲ್ಲಿ? 1 2 3 4 5 5 ಅಷ್ಟೇ, 6 ಅಲ್ಲ ಅದು. ಓಕೆ, 5 ಕ್ಲಾಸ್ ಇದಾವೆ. ಟೋಟಲ್ ಎಷ್ಟು ಕ್ಲಾಸ್ ಅಪ್ಪ? 5 ಕ್ಲಾಸ್ ಇದಾವೆ. 30 to 40 ಅನ್ನೋ ಕ್ಲಾಸ್ಗೆ ಫ್ರೀಕ್ವೆನ್ಸಿ ಎಷ್ಟು? 10. ಇದನ್ನೇ ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಅಂದ್ರೆ ಕರೆಸ್ಪಾಂಡಿಂಗ್. ನೋಡಿ, ಈಗ ಅವನು ಹೇಳ್ತಿದ್ದಾನೆ ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ವಿತ್ ಕರೆಸ್ಪಾಂಡ್ ಎ ಪರ್ಟಿಕ್ಯುಲರ್ ಕ್ಲಾಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಲಾಸ್ಗೆ ಫ್ರೀಕ್ವೆನ್ಸಿ ಏನಿರುತ್ತೆ ಅದನ್ನೇ ನಾವು ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ದ ಕ್ಲಾಸ್ ಫ್ರೀಕ್ವೆನ್ಸಿ ಇಸ್ ಪಾಸಿಟಿವ್ ಇಂಟೀಜರ್ ಇನ್ಕ್ಲೂಡಿಂಗ್ 0. ಓಕೆ, ನೋಡಿ ಈಗ 30 to 40 ಗೆ ಕ್ಲಾಸ್ ಫ್ರೀಕ್ವೆನ್ಸಿ ಎಷ್ಟಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? 10. ಈಗ 40 to 50 ಗೆ ಕ್ಲಾಸ್ ಫ್ರೀಕ್ವೆನ್ಸಿ ಎಷ್ಟು? 15. 80 to 90 ಗೆ ಕ್ಲಾಸ್ ಫ್ರೀಕ್ವೆನ್ಸಿ ಎಷ್ಟು? ಡಮಾರ್ ಕೊಟ್ಟಿಲ್ಲ. ಓಕೆನಾ? ಸೊ ಆತರ ಪ್ರತಿಯೊಂದು ಕ್ಲಾಸ್ಗೂ ಕೂಡ ಏನಿರುತ್ತೆ? ಫ್ರೀಕ್ವೆನ್ಸಿ ಇರುತ್ತೆ. ಅದನ್ನೇ ನಾವೇನಂತ ಕರಿತೀವಿ? ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾ ನಮ್ಮ ಹುಡುಗರಿಗೆ? ಬಿಸಾಕ್ತಾರೆ. ಅರ್ಥಕ್ಕೇನೋ? ಕ್ಲಾಸ್ ಫ್ರೀಕ್ವೆನ್ಸಿ ಅಂದ್ರೆ ಪ್ರತಿಯೊಂದು ಕ್ಲಾಸ್ಗೂ ಏನಿರ್ತದೆ? ಫ್ರೀಕ್ವೆನ್ಸಿ ಇರ್ತದೆ. ಅದನ್ನೇ ನಾವು ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈಗ ಟೋಟಲ್ ಇಷ್ಟು ಓವರ್ ಆಲ್ ಒಂದು ಮೀನಿಂಗ್ ಗೊತ್ತಾಯ್ತು. ಈಗ ಒಂದು ವಿಜುವಲೈಸ್ ಮಾಡೋಣ ಏನೇನ್ ಮಾಡಿದ್ವಿ ಇಷ್ಟೊತ್ತಿದ್ದಾಗ ಅಂತ. ಡೇಟಾ ಫಸ್ಟ್ ಕಲೆಕ್ಷನ್ ಮಾಡಿದ್ವಿ, ಏನೇನೋ ಮಾಡಿದ್ವಿ, ಕ್ಲೀನಿಂಗ್ ಮಾಡಿದ್ವಿ, ಎಲ್ಲ ಇಟ್ವಿ. ಅದಾದ್ಮೇಲೆ ಅದು ಅನ್ಗ್ರೂಪ್ಡ್ ಡೇಟಾ. ಜಸ್ಟ್ ನೀನ್ ಏನ್ ಡೇಟಾ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀಯ ದಟ್ ಈಸ್ ವಾಟ್. ಎಂತ ಡೇಟಾ ಅದು? ಅನ್ಗ್ರೂಪ್ಡ್, ಇನ್ನ ಗ್ರೂಪ್ ಮಾಡಿಲ್ಲ. ಗ್ರೂಪ್ಡ್ ಡೇಟಾದಲ್ಲಿ ಮತ್ತೆ ನಿಮ್ಗೆ 2 ಟೈಪ್ಸ್ ಬರ್ತವೆ. ಒಂದು ಡಿಸ್ಕ್ರೀಟ್ ಅಂದ್ರೆ ಟೇಬಲ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಇನ್ನೊಂದು ಕಂಟಿನ್ಯೂಸ್. 2 ಬರ್ತವೆ ಅಂತ ನೆನ್ಪಿಟ್ಕೊಳ್ಳಿ. ಗ್ರೂಪ್ಡ್ ಅಲ್ಲಿ 2 ಬರ್ತವೆ, ಒಂದು ಡಿಸ್ಕ್ರೀಟ್ ಮತ್ತೆ
ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆಯಾ, ಗ್ರೂಪಿಂಗ್ ಮಾಡ್ತಾ ಇದೆಯಾ ಅಂತ. ಓಕೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸುಮ್ನೆ. ಅಂದ್ರೆ ಅನ್ಗ್ರೂಪ್ಡ್ ಡೇಟಾ ಅಂದ್ರೆ ಏನು, ಅದನ್ನ ಗ್ರೂಪಿಂಗ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಯಾವುದೋ ಒಂದು ಡೇಟಾ, ಈಗ ಸಪೋಸ್ ನೋಡು, ಫೈನಲ್ ಎಕ್ಸಾಮ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್, ಯಾವುದೋ ಒಂದು ಸ್ಕೂಲಲ್ಲಿ ಎಷ್ಟೋ ಜನ ಹುಡುಗರಿದ್ದಾರೆ, ಇಷ್ಟು ಜನ ಹುಡುಗರಿದ್ದಾರೆ, ಎಷ್ಟು ಜನ ಇದ್ದಾರೆ ಕೌಂಟ್ ಮಾಡಿ ನೋಡೋಣ. ದಿಸ್ ಇಸ್ ದ ಡೇಟಾ, ದಿಸ್ ಇಸ್ ದ ಅಬ್ಸರ್ವೇಷನ್. ಡೇಟಾ ಕಲೆಕ್ಟ್ ಮಾಡಿದ್ದೆ, ಎಷ್ಟು ಜನ ಇದ್ದಾರೆ ನೀನು ಆ ಡೇಟಾ ನೋಡಿದ ತಕ್ಷಣ ಹೇಳು. 1 2 3 4 5 6 7 8 9 10 30 ಜನ ಇದ್ದಾರೆ. 30 ಸ್ಟೂಡೆಂಟ್ಸ್ ಡೇಟಾ ಇದು. 30 ಜನರ 30 ವಿದ್ಯಾರ್ಥಿಗಳ ಡೇಟಾ ಕಲೆಕ್ಟ್ ಮಾಡಿದ್ದೀನಿ. ಮ್ಯಾಥಮೆಟಿಕ್ಸ್ ನಲ್ಲಿ ಇಷ್ಟು ಸ್ಕೋರ್ ಮಾಡಿದ್ದಾರೆ. ಒಬ್ಬ 10 ಸ್ಕೋರ್ ಮಾಡಿದ್ದಾನೆ, ಒಬ್ಬ 20 ಸ್ಕೋರ್ ಮಾಡಿದ್ದಾನೆ, ಒಬ್ಬ 36 ಮಾಡಿದ್ದಾನೆ, 92 95 ಹಿಂಗೆ ಕಲೆಕ್ಟ್ ಮಾಡ್ಬಿಡುತ್ತ್ಯಾ. ಇದನ್ನ ರಾ ಡೇಟಾ ಅಥವಾ ಅನ್ಗ್ರೂಪ್ಡ್ ಡೇಟಾ ಅಂತ ಕರೀತಾರೆ. ಗ್ರೂಪ್ ಮಾಡಿಲ್ಲ, ಸುಮ್ಮನೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ಯಾ, ಸುಮ್ಮನೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ಯಾ. ಈಗ ಇದನ್ನ ಗ್ರೂಪ್ ಮಾಡೋಣ. ಗ್ರೂಪ್ ಅಲ್ಲಿ ಎಷ್ಟು ವಿಧ ಅಂತ ಹೇಳಿದೀನಿ ನಾನು ನಿಮ್ಗೆ? 2 ವಿಧ. ಒಂದು ಡಿಸ್ಕ್ರೀಟ್, ಇನ್ನೊಂದು ಕಂಟಿನ್ಯೂಸ್. ಓಕೆ, ನೋಡೋಣ ಡಿಸ್ಕ್ರೀಟ್ ಹೇಗ್ ಮಾಡೋಣ ಅಂತ. ಗ್ರೂಪ್ ಡೇಟಾ ನೋಡು, ಈಗ ಮಾಡ್ತೀನಿ. ಈಗ ಗ್ರೂಪ್ ಡೇಟಾ ಮಾಡ್ಬೇಕಂದ್ರೆ ಫಸ್ಟ್ ಡಿಸ್ಕ್ರೀಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ? ಔಟ್ ಟು ಡ್ರಾ ಡಿಸ್ಕ್ರೀಟ್. ಯಾರಾದ್ರೂ ಹೇಳ್ತೀರಾ? ಡಿಸ್ಕ್ರೀಟ್ ಮಾಡ್ಬೇಕಂದ್ರೆ, ಕಂಟಿನ್ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ಇಲ್ಲಿ ಎಕ್ಸ್ ಬರಿಬೇಕು, ಇಲ್ಲೇ ಬರಿಬೇಕು ಎಫ್ ಬರಿಬೇಕು. ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಇಲ್ಲಿ ಚಿಕ್ಕ ನಂಬರ್ ಇಂದ. ಕಡಿಮೆ ಅಂದ್ರೆ ಯಾವ್ದು? ಇಲ್ಲಿ 10 ಇಂದ ಶುರು ಮಾಡ್ಬೇಕು. ಇಲ್ಲಿ 10 ಬರಿಬೇಕು. 10 ನಾವು ಎಷ್ಟಿದೆ ಅಂತ ನೋಡ್ಬೇಕು. ಒಂದೇ ಇರೋದು? 1 ಬರಿಬೇಕು. ನೆಕ್ಸ್ಟ್ ಯಾವ್ದಪ್ಪ? ನೆಕ್ಸ್ಟ್ 10ಕ್ಕಿಂತ ಚಿಕ್ಕದ ಯಾವ್ದಪ್ಪ? 10ಕ್ಕಿಂತ ದೊಡ್ಡದು 20 ಇದೆ. ಸೊ 20 ಬರಿಬೇಕು. 20 ಬರಿಬೇಕು. 20 ಫ್ರೀಕ್ವೆನ್ಸಿ 1 ಇದೆ ಅನ್ಕೊಂತೀನಿ. ಈ ತರ ನೀನು ಪ್ರತಿಯೊಂದನ್ನು ಮಾಡ್ತಾ ಹೋಗ್ಬೇಕು, ಅದಲ್ವಾ? ಅದನ್ನ ನಾವೆಂತದ್ದು ಫ್ರೀಕ್ವೆನ್ಸಿ ಅಂತ ಕರಿತೀವಿ? ಡಿಸ್ಕ್ರೀಟ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡು, ಈ ತರ ಇರುತ್ತೆ ಡಿಸ್ಕ್ರೀಟ್. ನೋಡು, 10 ಫ್ರೀಕ್ವೆನ್ಸಿ ಎಷ್ಟಿದೆ? ಇದು ಎಕ್ಸ್, ಇದೇನಿದು ಎಫ್. ಸೊ 10 1 ಇದೆ, 20 ಕೂಡ 1 ಇದೆ, 36 3 ಇದೆ. ನೋಡಿ, ಹಿಂಗ್ ಅಸೆಂಡಿಂಗ್ ಆರ್ಡರ್ ಅಲ್ಲೇ ಜೋಡಿಸ್ತೀನಿ. ಎಲ್ಲಾನು ಕೂಡ ಅಸೆಂಡಿಂಗ್ ಆರ್ಡರ್ ಅಲ್ಲೇ ಜೋಡಿಸ್ಬಿಡ್ಬೇಕು ನೀವು ಡೇಟಾನ. ಸೊ 92 ಸ್ಟಾರ್ಟಿಂಗ್ ಬರೆಯೋದಲ್ಲ, ಯಾಕಂದ್ರೆ ನೋಡಿದ ತಕ್ಷಣ ಅರ್ಥ ಆಗೋ ತರ ಇರಬೇಕು. ಓಕೆನಾ? ಡೇಟಾ ಹೆಂಗಂದ್ರೆ ಹಂಗೆ ಆರ್ಗನೈಸ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೀನ್ ಅನ್ಕೊಂತೀಯಪ್ಪ, ನೋಡಪ್ಪ 40 ಮೇಲೆ ಬಂದರೆಲ್ಲ ಪಾಸು, 40ರೊಳಗೆಲ್ಲ ಫೇಲು ಅಂತ ಹೆಂಗ್ ಹೇಳ್ತೀವಿ? ಟಕ್ ಅಂತ ಹೇಳ್ಬೋದು. ಅಣ್ಣ ಇಷ್ಟು ಜನ ಪಾಸು, ಇವರೆಲ್ಲ ಹೊಗೆ. ಹೌದಾ? 40 ಮೇಲೆ ಬಂದರ ಅಂದ್ರೆ ಇಷ್ಟು ಮೇಲೆ ಬರ್ಬೇಕಲ್ವಾ? ಇವರೆಲ್ಲ ಹೊಗೆ. ಓಕೆನಾ? ಈ ತರ ನೀವು ಹೇಳ್ಬೋದು ಈಸಿಯಾಗಿ. ನೀನ್ ಎಲ್ಲಂದ್ರಲ್ಲೇ ಅಸೆಂಡಿಂಗ್ ಜೋಡಿಸ್ದಂಗೆ, ನೀನ್ ಎಲ್ಲಂದ್ರಲ್ಲೇ ಜೋಡಿಸಿದ್ರೆ ನೀನ್ ಹುಡುಕೆ ಕೂತ್ಕೋಬೇಕಾಗುತ್ತೆ ಯಾರ್ಯಾರು ಎಲ್ಲೇ ತೆಗ್ದಿದ್ದಾರೆ ಅಂತ. ಅಂದ್ರೆ ಆರ್ಗನೈಸ್ ಮಾಡೋದನ್ನ ನೀಟಾಗಿ ಆರ್ಗನೈಸ್ ಮಾಡಿದ್ರೆ ನಾವು ಇಂಟರ್ಪ್ರಿಟ್ ಮಾಡಕ್ಕೆ ಈಸಿ ಆಗತ್ತೆ, ಡಿಸಿಷನ್ ಮೇಕಿಂಗ್ ಗೆ ಈಸಿ ಆಗತ್ತೆ ಅಂತ. ಅರ್ಥ ಆಯ್ತಲ್ವಾ? ಸೊ ಇದನ್ನ ನಾವು ಎಂತ ಇದು ಡಿಸ್ಕ್ರೀಟ್. ಈ ಕಂಟಿನ್ಯೂಸ್ ಮಾಡ್ಬೋದು. ಸೊ ಕಂಟಿನ್ಯೂಸ್ ಅಂತ ಅಂದ್ರೆ ಪಾಯಿಂಟ್ ಅಲ್ಲೇ ಇರ್ಬೇಕು ಅಂತ ಅಲ್ಲ. ಅದನ್ನ ಇಲ್ಲಿ ಯಾವ ತರ ವಿಜುವಲೈಸ್ ಮಾಡ್ಬೇಕಂತ ಅಂದ್ರೆ, ನೀವು ಈ ತರ ಡೇಟಾಗಿಂತನ ಇನ್ನೂ ಈ ಟೇಬಲ್ ತುಂಬಾ ಉದ್ದ ಆಗೋಯ್ತಲ್ವಾ, ಸ್ವಲ್ಪ ತುಂಡ ಮಾಡೋಣ ಅಂತ ಅಂದ್ರೆ ಕಂಟಿನ್ಯೂಸ್ ಮಾಡ್ಬೇಕು. ಕಂಟಿನ್ಯೂಸ್ ಅಂದ್ರೆ ಒಂದು ರೇಂಜ್ ಇಡಬೇಕು. ನಪ್ಪ ನನಗೆ 10 ರಿಂದ 30 ಇರೋ ಸ್ಟೂಡೆಂಟ್ಸ್ ಎಷ್ಟು ಜನ, 30 ರಿಂದ 60 ಎಷ್ಟು ಜನ, 60 ರಿಂದ 90 ಎಷ್ಟು ಜನ, ಮ್ಯಾಟ್ರ್ ಕ್ಲೋಸ್ ಅಷ್ಟೇ. ಆ ತರ ಮಾಡುವಂತ ಡೇಟಾನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಕಂಟಿನ್ಯೂಸ್ ಅಂತ ಕರಿತೀವಿ. ನೋಡಿ, ಈಗ ಸಿಂಪಲ್ ಆಗಿ ಕಂಟಿನ್ಯೂಸ್ ಮಾಡ್ತಾ ಇದೀನಿ. ಕಂಟಿನ್ಯೂಸ್ ಅಂತಂದ್ರೆ ಇಲ್ಲಿ ಕ್ಲಾಸಸ್ ನ ಹೇಳ್ಬೇಕು. ಕ್ಲಾಸ್ ಅಂದ್ರೆ ಏನು? ಈಗ 10 ಇಂದ 20, 10 to 20 ಎಷ್ಟು ಜನ? ಒಬ್ರೆ. ಓಕೆನಾ? 20 to 30 ನೋಡಿ, ಈಗ 10 ಇಂದ 20, ಈ 20ಗೆ ಎಷ್ಟು ಜನಪ್ಪ? ಒಬ್ಬ ಅಲ್ವಾ? ಇದನ್ನ ನೆಕ್ಸ್ಟ್ ಕ್ಲಾಸಿಗೆ ಸೇರಿಸಬೇಕು. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ನೆಕ್ಸ್ಟ್ ಕ್ಲಾಸಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತೀನಿ. ಇವಾಗ ಇಷ್ಟು ತಿಳ್ಕೊಳ್ಳಿ. 10 ರಿಂದ 20 ಒಬ್ಬ, 20 ರಿಂದ 30 ಕೂಡ ಒಬ್ಬನೇ. ನೋಡಿ, ಇವನೊಬ್ಬ. 30 ರಿಂದ 40 3 ಜನ ಇದ್ರಂತೆ. ನೋಡಿ, ಈಗ ಇದು 36 ನೋಡಿ, 36 ಜನ ಇದ್ದಾರೆ. ಇಲ್ಲಿ 3 ಜನ ಇದ್ದಾರೆ, ಅದೇ 3 ಜನ ಇವರು. 40 ರಿಂದ 50, 40 ರಿಂದ 50 ಎಷ್ಟು ಜನ? 4 ಜನ. 40 ರಿಂದ 50 ಎಷ್ಟು? 4. 50 ರಿಂದ 60 ನೋಡಿ, 50 ರಿಂದ 60 ಅಂದ್ರೆ 50 ಸೇರಿಸ್ಕೋಬೇಕು, 56 ಸೇರಿಸ್ಕೋಬೇಕು, ಇಷ್ಟು ಇವೆರಡು ಸೇರಿಸಿ ಎಷ್ಟು? 5. 60 ರಿಂದ 70 4,
ಇದು 4. ಇದನ್ನ ಹಿಂಗೆ ಮಾಡ್ಬೇಕಂತ ರೂಲ್ಸ್ ಇಲ್ಲ ರಾಜು, ಹಿಂಗೆ ಮಾಡ್ಬೇಕು ಅಂತ ರೂಲ್ಸ್ ಇಲ್ಲ. ಈಗ ಬೇಕಾದ್ರೆ ಅದನ್ನ ಈ ತರನು ಮಾಡ್ಬೋದು ನೋಡಿ. ಈಗ ನಾನು ಇನ್ನೊಂದು ರೇಂಜ್ ನ ಫಿಕ್ಸ್ ಮಾಡ್ಕೊಂತೀನಿ. ಈಗ ನಾನು ಕ್ಲಾಸಸ್ ನ ದೊಡ್ಡದಾಗಿ ತಗೊಂತೀನಿ. ಈಗ ನಾನು ಇಫ್ ಐ ಟೇಕ್ ದ ಕ್ಲಾಸಸ್ ಬಿಗ್ಗರ್ ಕ್ಲಾಸಸ್, ಅವಾಗ ಹೆಂಗ್ ಮಾಡ್ಬೋದು? ಈಗ ನಾನು ಅಲ್ಲಿ 10 ಕ್ಲಾಸಸ್ ತಗೊಂಡಿದ್ದೆ ಅಲ್ವೇನಪ್ಪ ಪ್ರೀವಿಯಸ್ ಇದರಲ್ಲಿ, ನಾನು ಇವಾಗ ಜಾಸ್ತಿ ತಗೊಂತೀನಿ, 30 ತಗೊಂತೀನಿ. ಓಕೆ, ಇಲ್ಲಿ ಕ್ಲಾಸ್, ಇಲ್ಲಿ ಏನ್ ತಗೋತೀಯಪ್ಪ? ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆನಾ? ನಾನೇನಾದ್ರು ಸಪೋಸ್ ಹಿಂಗ್ ಕರೆದ್ರೆ ಎಲ್ಲಿಂದ ತಗೊಂಡಪ್ಪ? ಆಯ್ತು, 10 to 30. ಓಕೆ, ನೆಕ್ಸ್ಟ್ ಯಾವ್ದು ತಗೊಂಡೆ? 30 to 60, 60 to 90, ಆ ತರ. ಅಂದ್ರೆ ಈಗ 95 ಇದಾನೆ, ಇಲ್ಲಿ ಬಿಡು 90 ಗ್ರೇಟರ್ ದ್ಯಾನ್, 90ಗಿಂತ ದೊಡ್ಡವರು. ಓಕೆ, ಇಷ್ಟ ಕ್ಲಾಸ್ ಮಾಡ್ಕೋಬಹುದು ನೀನ್ ಬೇಕಾದ್ರೆ, ನಿನ್ನ ಇಷ್ಟ ಅದು ಕ್ಲಾಸ್ ಮಾಡ್ಕೊಳ್ಳೋದು ನಿನ್ನ ಇಷ್ಟ. ಓಕೆನಾ? ನನಗೆ ಎಷ್ಟು ಕ್ಯಾಲ್ಕುಲೇಷನ್ ಬೇಕು? ಈಗ ಇದಕ್ಕೆ ಆನ್ಸರ್ ನೋಡೋಣ. 10 to 30 ಎಷ್ಟು ಜನ ಇದ್ದಾರೆ ಹೇಳೋಣ? 10 ರಿಂದ 20 ಜನ ಎಷ್ಟು ಜನ ಇದ್ದಾರೆ? ಇಬ್ರಿದ್ದಾರೆ. ಟೋಟಲ್ ಆನ್ಸರ್ 30 ಜನನೇ ಬರ್ಬೇಕು. ಫೈನಲ್ ಆನ್ಸರ್ ಈಗ ಹೇಳಿದ್ದೀನಿ ಕೇಳು. ಯಾಕಂದ್ರೆ ನಮ್ಮ ಅವಾಗಲೇ ಹೇಳಿದ್ನಲ್ಲ 30 ಜನ ಇದ್ರು ಅಂತ. ಅಲ್ಲಿ ಆ 30 ರಿಂದ 60 ಎಷ್ಟು ಜನ ಇದ್ದಾರೆ? 30 ರಿಂದ 60 ಅಂದ್ರೆ ಇಷ್ಟು, ಇಲ್ಲಿಂದ ಹಿಡಿದು ಇವನ್ ಬರ್ತಾನ ಬರಲ್ವಾ? ಬರಲ್ಲ. ಓಕೆನಾ? ಇಲ್ಲಿವರೆಗೂ ಮಾತ್ರ ಬರ್ತಾರೆ, ಇವ್ರು ಬರಲ್ಲ. ಓಕೆನಾ? ಎಷ್ಟು ಜನ ಆಯ್ತು ಅಲ್ಲಿಗೆ? 3 4 7 3 10 12. ಓಕೆನಾ? 60 ರಿಂದ ನೋಡಿ, ಈಗ ಇದು ಇನ್ಕ್ಲೂಡೆಡ್, ಇದು ಎಕ್ಸ್ಕ್ಲೂಡೆಡ್ ಅಂತ ಅನ್ಕೋಬೇಕು. ಈಗ 60 ರಿಂದ ಅಂತ ಅಂದ್ರೆ 4 ರಿಂದ ತಗೋಬೇಕೀಗ. ಇಲ್ಲಿಂದ ಎಷ್ಟು? 90 ಅಂದ್ರೆ ಎಷ್ಟೇನಪ್ಪ? ಇಲ್ಲಿವರೆಗೂ ಎಷ್ಟಾಯ್ತು? ಈಗ 8 10 12, ಇವರು ಕೂಡ 12 ಜನ. ಓಕೆನಾ? 90ಗಿಂತ ಜಾಸ್ತಿ ಹೊಡೆದಾರ ಯಾರು? 4 ಜನ. ಟೋಟಲ್ ಆಡ್ ಮಾಡು ಎಷ್ಟು ಬರುತ್ತೆ? 30ನೇ ಬರಬೇಕು. 12 24 26 4 ಎಷ್ಟು? 30. ಓಕೆನಾ? ಅಂದ್ರೆ ಕ್ಲಾಸಸ್ ನ ಡಿಫೈನ್ ಮಾಡೋದು ನಿನಗ್ ಬಿಟ್ಟಿದ್ದು. ಓಕೆನಾ? ಸೊ ನಮ್ಮ ಸರ್ವೆ ಯಾವ ತರ ಇದೆ, ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ನಾವು ಕ್ಲಾಸಸ್ ಗಳನ್ನ ಡಿಫೈನ್ ಮಾಡ್ಕೋತೀವಿ. ನಾನು ಇಲ್ಲಿ ಏನ್ ತೋರಿಸಿದೀನಿ ಹಿಂಗೆ ಡಿಫೈನ್ ಮಾಡ್ಬೇಕಂತ ಇಲ್ಲ, ಇಟ್ ಡಿಪೆಂಡ್ಸ್. ಬಟ್ ಈ ತರ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಕ್ಲಾಸ್ ಸೈಜ್ ಮಾತ್ರ ಸೇಮ್ ಇರಬೇಕು. ಇದೊಂದು ಕ್ಲಾಸ್ ಅಲ್ವಾ? 30 ನೋಡು, ಕ್ಲಾಸ್ ಸೈಜ್ ಎಷ್ಟಿದೆ ಅಂತ ಕೇಳಿದ್ರೆ ಸೈಜ್ ಎಷ್ಟಿದು? ಆಕ್ಚುಲಿ ಈ ತರ ಮಾಡಂಗಿಲ್ಲ, ತಪ್ಪಿದೆ. ಇದ್ರದ್ದು 20 ಸೈಜ್ ಇದೆ. ಇದ್ರದ್ದು ಎಷ್ಟಿದೆ? ಆಕ್ಚುಲಿ ಇದನ್ನ 10 ಅಂತ ಮಾಡಬಾರ್ದು, ಇದನ್ನ 0 ಅಂತ ಮಾಡ್ಕೊ. ಯು ಮೇಕ್ ಇಟ್ ಆಸ್ 0. ಓಕೆ? ಯಾಕಂದ್ರೆ ಕ್ಲಾಸ್ ಸೈಜ್ ಸೇಮ್ ಇರಬೇಕು. ನಾನು ತಪ್ಪು ಮಾಡ್ದೆ ಇಲ್ಲ. ಕ್ಲಾಸ್ ಸೈಜ್ ಏನಿರ್ಬೇಕು, ಎಲ್ಲಾದ್ರಲ್ಲೂ ಕ್ಲಾಸ್ ಸೈಜ್ ಏನಿರ್ಬೇಕು? ಸೇಮ್ ಇರಬೇಕು. ಓಕೆನಾ? ಆ ತರನೇ ನೋಡ್ಕೋಬೇಕು. ಸೊ ಹಂಗಾಗಿ 10 to 30 ಅಂತ ಮಾಡಿ, ಇಲ್ಲಿ 30 to 60 ಅಂತ ಮಾಡಕ್ ಬರಲ್ಲ. ಇಲ್ಲ ಅಂದ್ರೆ ಯು ಕ್ಯಾನ್ ಮೇಕ್ ಇಟ್ ಆಸ್ 20 ಕ್ಲಾಸಸ್. ಆ ತರ ಮಾಡ್ಕೊಂತ ಹೋಗ್ಬೋದು. ಈಗ ಕರೆಕ್ಟ್ ಆಯ್ತು. 0 to 30, 30 to 60, 60 to 90, 90 ಮೇಲೆ ಇರೋರು. ಓಕೆನಾ? ಸೊ ಈ ತರ ಕ್ಲಾಸಸ್ ಮಾಡಿ ಈ ತರ ಮಾಡೋದು. ಸೊ ಆ ಪ್ರೋಸೆಸ್ ನ ಇದನ್ನೇಂತ ಕರಿತೀವಿ? ಎಂತ ಡಿಸ್ಟ್ರಿಬ್ಯೂಷನ್ ಇದು? ಕಂಟಿನ್ಯೂಸ್. ಸೊ ಇಲ್ಲಿ ಎಲ್ಲಾ ಇದನ್ನು ಬರೆದ್ರೆ ಲಾಸ್ಟ್ ಟೈಮ್ ಆದ್ರೆ ಈಗ ಇಲ್ಲಿ 30 ಹಾಕ್ಬೇಕಲ್ವಾ? ನಾನು ಇಲ್ಲಿ 30 ಅಂತ ಬರೆದ್ರೆ ನಿಮ್ಗೆ ಆಮೇಲೆ ಸರ್ ಇರೋದೇ 100 ಮಾರ್ಕ್ಸ್ ಸಿಗಲ್ವಾ ಸರ್, 120 ಮಾರ್ಕ್ಸ್ ಎಲ್ಲಿಂದ ಬಂತು ಸರ್ ಅಂತ ಕೇಳ್ತೀರಾ ಅಂತ ನಾನು ಸುಮ್ಮನೆ ಗ್ರೇಟರ್ ದೆನ್ ಅಂತ ಬರದೆ. ಓಕೆನಾ? ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ, ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ಸೊ ಇದು ಓಕೆ. ಸೊ ಇವನು 10 ಕ್ಲಾಸ್ ತಗೊಂಡಿದ್ದಾನೆ. ಯು ಕ್ಯಾನ್ ನಿಮ್ ಇಷ್ಟ ಬಂದಂಗೆ ನೀವು ಕ್ಲಾಸಸ್ ನ ಚೂಸ್ ಮಾಡ್ಕೊಂತ ಹೋಗ್ಬೋದು. ಫ್ರೀಕ್ವೆನ್ಸಿನ ಕರೆಕ್ಟಾಗಿ ಚೂಸ್ ಮಾಡ್ಬೇಕಾಗತ್ತೆ. ಅಲ್ಲ, ನೀನ್ ಏನ್ ಬೇಕಾದ್ರೆ ತಗೋಬಹುದು. 10 to 20. ಯಾಕೆ 10 to 20 ತಗೊಂಡಿದ್ದಾನೆ ಅಂತಂದ್ರೆ ಇಲ್ಲಿ ಮಿನಿಮಮ್ ವ್ಯಾಲ್ಯೂ 10. ಓಕೆ, ನೀನು 0 to 10 ಬೇಕಾದ್ರೆ ತಗೋ. ನೀನ್ ಇನ್ನೊಂದು ಕ್ಲಾಸ್ ಬೇಕಾದ್ರೆ ಯು ಕ್ಯಾನ್ ಇನ್ಕ್ಲೂಡ್ 0 to 10, ಲೈಕ್ 0 to 10 ಇನ್ಕ್ಲೂಡ್ ಮಾಡಬಹುದು. ಇನ್ನೊಂದು ಕ್ಲಾಸ್ ನ ಯು ಕ್ಯಾನ್ ಇನ್ಕ್ಲೂಡ್ 0 to 10. ಆ ಫ್ರೀಕ್ವೆನ್ಸಿ ಏನ್ ಬರುತ್ತೆ? 0 to 10 ಸದ್ಯ ಯಾರು ತೆಗ್ದಿಲ್ಲ. 0 to 10 ಯಾರು ಸದ್ಯ ತೆಗ್ದಿಲ್ಲ. ಓಕೆನಾ? 10ಗಿಂತ ಜಾಸ್ತಿನೇ ತಕ್ಕೊಂಡವ್ರೆ. ಹಂಗಾಗಿ 0 to 10 ಕೂಡ ಇನ್ಕ್ಲೂಡ್ ಮಾಡಬಹುದು ನೀನು. ಸೊ ಅದು ಫ್ರೀಕ್ವೆನ್ಸಿ 0 ಬರುತ್ತೆ. ಎಸ್, ಯು ಕ್ಯಾನ್ ಇನ್ಕ್ಲೂಡ್ ದಿಸ್ ಆಲ್ಸೋ, ನೋ ಪ್ರಾಬ್ಲಮ್. ಅರ್ಧಲ್ವಾ? ಸೊ ಅದನ್ನ ಹೇಳಿದ ಫ್ರೀಕ್ವೆನ್ಸಿ ಅವನ್ನೆಲ್ಲ ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ನಾವು ಮಾಡ್ಕೊಂತ ಹೋಗ್ತೀವಿ ಅಷ್ಟೇ. ಇವೆಲ್ಲ ಹಿಂಗೆ ಇರ್ಬೇಕಂತ ಏನು ರೂಲ್ಸ್ ಇಲ್ಲ. ನಮ್ಮ ಸರ್ವೆಗೆ, ನಮ್ಮ ಸ್ಟಡಿಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಂತ ಹೋಗ್ತೀವಿ. ಸೊ ಈಗ ನಾನ್ ಕೇಳೋದು ನಿಮ್ಮಿಂದ, ಒಂದು ರಾ ಡೇಟಾ ಕೊಟ್ರೆ ಅದನ್ನ ಡಿಸ್ಕ್ರೀಟ್ ಟೇಬಲ್ ಮಾಡೋದು ಗೊತ್ತಾಯ್ತು, ಮತ್ತೆ ಕಂಟಿನ್ಯೂಸ್ ಟೇಬಲ್ ಗೊತ್ತಾಯ್ತು. ನೋಡಿ, ಕಂಟಿನ್ಯೂಸ್ ಅಂದ್ರೆ ತಲೆಯಲ್ಲಿ ಇರ್ಬೇಕು. ಏನ್ ಬರ್ತಾವಲ್ಲಿ? ಕ್ಲಾಸಸ್ ಗಳು ಬರ್ತವೆ, ಕ್ಲಾಸಸ್. ಓಕೆ, ಸೊ ಇಲ್ಲಿ ಜಸ್ಟ್ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಬರ್ತಾವ ಅಷ್ಟೇ. ಓಕೆ,
ಸೊ ಐ ಹೋಪ್ ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡೋಣ. ಇದು ಸುಮ್ಮನೆ ಚಿಕ್ಕ ಮಕ್ಕಳು ಆಟ ಅದ ಅಂತಾರಲ್ಲ, ಅದೇನೋ ಹುಡುಗರ ಬೇಡ, ಆ ತರ ಮಕ್ಕಳ ಆಟದ ತರ ಇದು ಒಂಥರ. ಸ್ಟೆಪ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ನಿಮ್ಮ ಆಲ್ರೆಡಿ ಕಲ್ತಿದ್ದೀರಾ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನ ಕನ್ಸ್ಟ್ರಕ್ಟ್ ಮಾಡೋದು ಆಲ್ರೆಡಿ ನೀವು ಕಲ್ತಿದ್ದೀರಾ. ಇಷ್ಟೊತ್ತಂದಾಗ ಅದನ್ನೇ ಬಡ್ಕೊಂಡಿರೋದು ನಾನು. ಈಗ ಅದಕ್ಕೆ ಸ್ಟೆಪ್ಸ್ ಬೇರೆ ಬೇಕಂತೆ. ಸ್ಟೆಪ್ಸ್ ಹಾಕನ್ವ ಎಲ್ರು ಅಣ್ಣಮ್ಮನ್ ಸ್ಟೆಪ್ಸ್? ಬೇಡ, ಸ್ಟೆಪ್ಸ್ ನೋಡೋಣ. ಈಗ ಏನಂತೆ ಅಂದ್ರೆ ಹಿಯರ್ 3 ಕಾಲಮ್ಸ್ ಆರ್ ಫಾರ್ಮ್. ಓಕೆನಾ? ಫಸ್ಟ್ ಸ್ಟೆಪ್ಸ್ ಅರ್ಥ ಮಾಡ್ಕೊಳ್ಳಿ. ಒಂದು ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನ ಫಾರ್ಮ್ ಮಾಡ್ಬೇಕಾದ್ರೆ ಯಾವ ಸ್ಟೆಪ್ಸ್ ನೆಲ್ಲ ಫಾಲೋ ಮಾಡ್ಬೇಕಂದ್ರೆ, ನೀವು ಫಸ್ಟ್ 3 ಕಾಲಮ್ನ ಹಾಕ್ಬೇಕಂತೆ. ಒಂದ್ರಲ್ಲಿ ವೇರಿಯಬಲ್ ಅಂತ ಬರಿಬೇಕಂತೆ. ವೇರಿಯಬಲ್ ನ ಯಾವ ಲೆಟರ್ ಇಂದ ತಗೊಂತೀವಪ್ಪ? ಎಕ್ಸ್ ಅಂತ ಲೆಟರ್ ಇಂದ ತಗೊಂತೀವಿ. ಓಕೆ, 3 ಕಾಲಮ್ ಮಾಡ್ಕೋಬೇಕು. ಅದನ್ನು ಮೊದಲನೇದ್ರಲ್ಲಿ ಎಕ್ಸ್ ಅಂತ ಬರಂದ್ರೆ ವೇರಿಯಬಲ್ ಅಂತ ಬರ್ಕೋಬೇಕು. ಎರಡನೇದು ಬಾರ್ಗ್ ಹೋಗ್ಬೇಕು, ಅಂದ್ರೆ ಟ್ಯಾಲಿ ಬಾರ್ಗ್ ಹೋಗ್ಬೇಕು, ಟ್ಯಾಲಿ ಬಾರ್ಸ್ ಅಂತ ಬರ್ಕೋಬೇಕು. ಮೂರನೇದ್ರಲ್ಲಿ ಏನ್ ಬರೀಬೇಕು? ಫ್ರೀಕ್ವೆನ್ಸಿ ಅಂತ ಬರ್ಕೋಬೇಕು. ಓಕೆ, ಈಗ ವೇರಿಯಬಲ್ ಅಂದ್ರೆ ಏನು, ಟ್ಯಾಲಿ ಬಾರ್ ಅಂದ್ರೆ ಏನು, ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ಹೇಳ್ಕೊಡ್ಬಿಡ್ತೀನಿ ನೋಡಿ. ವೇರಿಯಬಲ್ ಅಂತಂದ್ರೆ ಫಸ್ಟ್ ಮಿನಿಮಮ್ ವ್ಯಾಲ್ಯೂ ಏನಿದೆ. ಸಪೋಸ್ ಈಗ ಮಾರ್ಕ್ಸ್ ತಗೊಳಪ್ಪ, 10 ಜನ, 10 ಮಾರ್ಕ್ಸ್ ತಗೊಂಡ್ರು ಎಷ್ಟು ಜನ ಇದಾರೆ? ಸಪೋಸ್ ಒಂದು 5 ಜನ ಇದಾರೆ ಅಂತ ಅನ್ಕೋ. ಈಗ ಸಪೋಸ್ ಒಂದು ಸಿಂಪಲ್ ಆಗಿ ಇಲ್ಲೇ ಅರ್ಥ ಮಾಡ್ಕೊಳ್ಳೋ ತರ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಇಲ್ಲ ಅಂದ್ರೆ ಬೆಸ್ಟ್ ಏನ್ ಮಾಡ್ತೀನಿ ಗೊತ್ತಾ? ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂತೀನಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಹೆಂಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕನ್ಸ್ಟ್ರಕ್ಟ್ ಮಾಡೋದಂತ. ಅದಾದ್ಮೇಲೆ ಆ ಸ್ಟೆಪ್ಸ್ ನ ಓದಿಸ್ತೀನಿ. ಓಕೆನಾ? ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ 3 2 1 4 3 4 7 8 7 5 1 ಅಂತ ಕೊಟ್ಟಿದ್ದೀನಿ. ಎಷ್ಟು ಜನ ಇದಾರಪ್ಪ? 2 4 6 8 10 11 ಜನ ಇದ್ದಾರೆ. 12 ಜನ ಕೊಟ್ಬಿಡು 4. ಓಕೆ, ಇದು ಏನೋ ಒಂದು ಡೇಟಾ. ಓಕೆ, ಏನೋ ಒಂದು ಡೇಟಾ ಏನಾದ್ರೂ ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್ ಹೇಳಿ, ಏನು ಡೇಟಾ ಇರ್ಬೋದು ಅದು? ಒಬ್ಬ ಹುಡುಗನಿಗಿರೋ ಎಕ್ಸ್ಗಳ ಯಾರೋ ಇವನು. ಓಕೆ, ಬೇಡ, ಏನಾದ್ರೂ ಅಂದ್ಕೋ, ಏನೋ ಒಂದು ಡೇಟಾ, ಅದು ನನಗೂ ಗೊತ್ತಿಲ್ಲ. ವಾಟ್ ಎವರ್ ದ ಡೇಟಾ ಯು ಥಿಂಕ್. ಫಸ್ಟ್ ಆಫ್ ಆಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತ ಅಂದ್ರೆ, ಫಸ್ಟ್ ವೇರಿಯಬಲ್ ಅಂತ ಬರ್ಕೋಬೇಕಂತೆ. ವೇರಿಯಬಲ್ ಅದನ್ನ ಎಕ್ಸ್ ಅಂತ ಬರ್ಕೋಬೇಕು ರಾಜು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಾಲಮ್ ನಲ್ಲಿ ಏನ್ ಬರಿಬೇಕು? ಟ್ಯಾಲಿ ಬಾರ್ ಅಂತ ಬರಿಬೇಕು. ಟ್ಯಾಲೀಸ್ ಅಂತ ಕರೀತಾರೆ, ಟ್ಯಾಲಿ ಬಾರ್ಸ್ ಅಂತ ಕರೀತಾರೆ, ಟ್ಯಾಲಿ ಬಾರ್ಸ್. ನೆಕ್ಸ್ಟ್ ಇದ್ರಲ್ಲಿ ಏನ್ ಬರಿಬೇಕು? ಇಲ್ಲಿ ಫ್ರೀಕ್ವೆನ್ಸಿ ಅಂತ ಬರ್ಕೋಬೇಕು. 3 ಕಾಲಮ್ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಫ್ರೀಕ್ವೆನ್ಸಿ, ಅದರಲ್ಲೂ ಕೂಡ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡ್ತೀನಿ, ಕಂಟಿನ್ಯೂಸ್ ಆಮೇಲೆ ಮಾತಾಡ್ತೀನಿ ನಾನೀಗ. ಈಗ ವೇರಿಯಬಲ್ ಅಲ್ಲಿ ಫಸ್ಟ್ ವ್ಯಾಲ್ಯೂ ಯಾವ್ದು ತಗೋಬೇಕಪ್ಪ? ಫಸ್ಟ್ ವ್ಯಾಲ್ಯೂ ಯಾವ್ದು ತಗೋಬೇಕು? 1 ತಗೋಬೇಕು. ಮಿನಿಮಮ್ ಇರೋದು 1 ತಗೋಬೇಕು. ಈಗ ನಾನು ಏನ್ ಮಾಡ್ಬೇಕಂದ್ರೆ, 1 ತಗೊಂಡಾದ್ಮೇಲೆ ಕೌಂಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಫಸ್ಟ್ ಡೇಟಾದಲ್ಲಿ ಹುಡ್ಕೊಂತ ಹೋಗ್ಬೇಕು. 1 ಎಲ್ಲಿದೆ ಅಂತ? ಇಲ್ಲಿದೆ ನೋಡು 1. ಇಲ್ಲಿ 1 ಟೈಮ್ ಸಿಕ್ತಲ್ವಾ? ಇಲ್ಲಿ 1 ಬಾರ್ ಹಾಕ್ಬೇಕು. ಇದನ್ನ ಬಾರ್ ಅಂತ ಕರೀತಾರೆ. ಓಕೆನಾ? ಮತ್ತೆ ಹುಡ್ಕೊಂತ ಹೋಗ್ಬೇಕು. 1 ಇಲ್ಲೊಂದು ಸಿಕ್ತು, 2. ಓಕೆ, ಕ್ಲಿಯರ್ ಅಲ್ವಾ? ಸೊ ಇಲ್ಲಿ ಎಷ್ಟು ಬಾರ್ ಆಯ್ತಪ್ಪ? 2 ಬಾರ್. 2 ಹಿಂಗ್ 2 ಅಂತ ಬರೀಬೇಕು. ಸಪೋಸ್ ನಿಮ್ಗೆ ಅರ್ಥ ಆಗಲಿ ಅಂತ ಇನ್ನೊಂದು ಸ್ವಲ್ಪ ಡೇಟಾಗಳನ್ನ ಇನ್ಕ್ಲೂಡ್ ಮಾಡ್ತೀನಿ. ಬೇಜಾರಾಗ್ಬೇಡ್ರಿ, ಬೇಜಾರಂತೂ ಆಗ್ಲೇಬಾರ್ದು, ಬೇಜಾರಂತೂ ಆಗ್ಲೇಬೇಡಿ. ಯಾಕಂದ್ರೆ ನೀವು ಏನೋ ಒಂದು ಹೇಳ್ಬೇಕಾಯ್ತು ನಾನು ನಿಮ್ಗೋಸ್ಕರ, ಅದನ್ನೋಸ್ಕರ ನಾನು ಓಕೆ, ಇಷ್ಟು ಎಲ್ಲ ನಮ್ಮ ಸಿಂಗಲ್ ಡಿಜಿಟ್ ಅಷ್ಟೇ. ಓಕೆನಾ? ಈಗ ಈಗ ನೆಕ್ಸ್ಟ್ ನಂಬರ್ ಯಾವ್ದಪ್ಪ? 2 ಹುಡುಕೊಂತ ಹೋಗ್ಬೇಕು. 2 ಒಂದಿದೆ. ಫಸ್ಟ್ 1 ನಿಮ್ಗೆ ಗೊತ್ತಾಗಲಿ ಅಂತ ಹಿಂಗ್ ಹೊಡಿತಾ ಇದೀನಿ. ಇಲ್ಲ ಏನ್ ಬೇಡ ಅನ್ಸುತ್ತೆ.
ಓಕೆ ಹೇಳಪ್ಪ. 2 ಎಷ್ಟಿದಾವಪ್ಪ? 1 ಅಲ್ವಾ? 1 ಬಾರ್ ಹಾಕ್ಬೇಕು, ಇಲ್ಲಿ 1 ಅಂತ ಬರಿಬೇಕು. ನೆಕ್ಸ್ಟ್ ನಂಬರ್ ಯಾವ್ದಪ್ಪ? 3 ಎಷ್ಟಿದೆಯಪ್ಪ? 3 ಒಂದಿದೆ, 2 ಇದೆ, ಒಂದಿದೆ ಅಂತ 1 ಬಾರ್ ಹಾಕ್ಬೇಕು. ನೆಕ್ಸ್ಟ್ 2 ಇದೆ ಅಂತಂದ್ರೆ 2 ಬಾರ್ ಹಾಕ್ಬೇಕು. ಅಂದ್ರೆ ನಿಮ್ಗೆ ಬಾರ್ಗಳು ಯಾಕೆ ಯೂಸ್ ಆಗ್ತವೆ ಅಂತ ಅಂದ್ರೆ ಕೌಂಟಿಂಗ್ಗೆ ಈಸಿ ಆಗ್ಲಿ ಅಂತ ಬಾರ್ಗಳು ಯೂಸ್ ಮಾಡ್ತೀವಿ. ಓಕೆ, ಅಂದ್ರೆ ಇದು ಏನೋ ಸಿಂಪಲ್ ಡೇಟಾ ಇದೆ ನೋಡಿದ ತಕ್ಷಣ ಹೇಳ್ತೀರಾ, ತುಂಬಾ ಲಾರ್ಜ್ ಡೇಟಾ ಇದ್ದಾಗ ಈ ಬಾರ್ಗಳು ಯೂಸ್ ಆಗ್ತವೆ. ಓಕೆನಾ? ಸೊ 3ಗೆ 2 ಇವೆಲ್ಲ ಹಳೆ ಮೆಥಡ್ಗಳು, ಓಲ್ಡ್ ವರ್ಷನ್ಸ್, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇವಾಗೆಲ್ಲ ಎ ಬಂದಿದೆ. ಸೊ 6 ಕಾಲದಲ್ಲಿ ಇದೀವಿ. ಎಷ್ಟಪ್ಪ ಆನ್ಸರ್ ಈಗ ಅದಕ್ಕೆ? 2. ನೆಕ್ಸ್ಟ್ ಅಪ್ಪ 4 ಎಲ್ಲಿದೆ ನೋಡು? 1 2 3 4 ನೋಡಿಗ 1 2 3 4 ಬಂತು ನೋಡಿ. 1 2 3 4 ಬಂತು. 5ಗೆ 5 ಹಾಕಲ್ಲ, ಅದ್ರ ಬದಲಾಗಿ ಒಂದು ಅಡ್ಗೆರೆ ಹಾಕ್ಬಿಡ್ತೀವಿ. ಇದು ಒಂದು ಸೆಟ್ ತರ, ಇದು 5 ಅಂತ. 1 2 3 4 ಹಾಕ್ತಿವಿ, 5ಗೆ ಒಂದು ಅಡ್ಗೆರೆ ಹಾಕ್ಬಿಡ್ತೀವಿ. ಇದು ಒಂದು. ಇದು ನೆಕ್ಸ್ಟ್ ಇದಾದಪ್ಪ, ಎಲ್ಲ ಆಯ್ತಪ್ಪ 1 2 3 4 ಇನ್ನೊಂದು 5 ಬಂತು, 4 ಬಂತಲ್ಲ ಇಲ್ಲಿ, ಅಲ್ಲಿ ನೆಕ್ಸ್ಟ್ ಶುರು ಮಾಡ್ತೀವಿ ಇನ್ನೊಂದು. ಏಯ್ ಇಲ್ಲ ಕಣ, ಒಂದ್ ಹಾಕ್ಬೇಕಾ? ಒಂದ್ ಎಕ್ಸ್ಟ್ರಾ ಹಾಕ್ಬಿಟ್ನ, ಇರ್ಲಿ 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 ಇರ್ಲಿ. ಓಕೆನಾ? ಸೊ ಈ ತರ ನಾವು ಲೆಕ್ಕ ಹಾಕೋತೇವೆ ನೋಡಿಗ. ಸೊ ಈ ತರ ಒಂದು ಸೆಟ್ ನಾವೆಂತ ಕರಿತೀವಿ? 5 ಅಂತ ಕರಿತೀವಿ. 1 2 3 4 ಇದನ್ನ ಸೇರಿದಂತೆ ಒಂದು 5ನಕ್ಕೆ ಏನಂತ ನಾವು ಒಂದು ಅಡ್ಡಗೆರೆ ಹಾಕ್ಬೇಕು, ಅದು 5 ಅಂತ. ನೆಕ್ಸ್ಟ್ 6ಗೆ ಈ ತರ ಮಾಡ್ತೀವಿ. ಇಲ್ಲಿ ಎಷ್ಟಿದಾವೆ ಅಂತ ಹೇಳಿದ್ರೆ ಅಂತ ಹೇಳ್ಬೇಕು ನೀಗ? 5 + 1 6 ಅಂತ ಹೇಳ್ಬೇಕು. ಅದೇ ತರ ಎಲ್ಲವಕ್ಕೂ ಹೇಳ್ಕೊಂಡು ಹೋಗ್ತೀವಿ, ಎಲ್ಲವಕ್ಕೂ ಹೇಳ್ಕೊಂಡು ಹೋಗ್ತೀವಿ. 5ಕ್ಕೆ ಎಷ್ಟಿದಾವೆ ಅಂತ ನೋಡ್ಕೊತೀವಿ? 1 1. 6ಕ್ಕೆ ಎಷ್ಟಿದೆ ಅಂತ ನೋಡ್ಕೊಂಡು ಹೋಗ್ತೀವಿ. 6 ಇಲ್ವಾ? ಇಲ್ಲ ಅಂದ್ರೆ ಅದೇನು ಬರೆಯಕ್ ಹೋಗಲ್ಲ. ಸೊ ಈ ತರ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ. ಇವಾಗ ಇಷ್ಟೆಲ್ಲ ಅರ್ಥ ಆಯ್ತು ಅಂತ ಅಂದ್ಮೇಲೆ ನೀವು ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಓದ್ಬೇಕು. ಸುಮ್ನೆ ಓದ್ಕೊಳ್ಳಿ. 3 columns form variable tally bars frequency. In the first column, value of the given variable are written without repetition. Repetition ಆಗಬಾರ್ದು. one ಅಂತಂದ್ರೆ ಒಂದೇ ಸರಿ ಇರಬೇಕು, 2 ಒಂದೇ ಸರಿ ಇರಬೇಕು. ಪದೇ ಪದೇ ರಿಪೀಟ್ ಮಾಡಕ್ ಹೋಗ್ಬಾರ್ದು. For each value, tally is marked against that value in the second column. Tally bar ಹಾಕಬೇಕು. Tally bar ಹಾಕಬೇಕಂದ್ರೆ ಏನ್ ಮಾಡಬೇಕು? In this way, tally scores are marked for all the values. For easy counting, the tallies are marked as group of 5 group. ಅಂದ್ರೆ ನೋಡಿ ಈಗ 1 2 3 4 ಅಂದು 5 ಗಿಂದ ಅಡಗೆರೆ ಹಾಕ್ಬೇಕು. ಗ್ರೂಪ್ ಆಫ್ 5 ತರ ಮಾಡ್ಕೋಬೇಕು ಟ್ಯಾಲಿ ಬಾರ್ಗಳನ್ನ. Next, finally, count the number of tally bars and corresponding to each value of the variable in the third column. It is known as frequency. The total frequency n is equal to the total number of observation. Total frequency, total number of observations same ಇರಬೇಕು. ಓಕೆನಾ? ಸೊ ಅಲ್ಲಿಗೆ ಕತೆ ಮುಗಿಯಿತು. ಅರ್ಥ ಆಯ್ತೇನಪ್ಪ? ನಾನು ಅಲ್ಲೇನ್ ಮಾಡೋದು ಅದೇ ತಾನೇ ಇಲ್ಲಿರೋ ಸೆಂಟೆನ್ಸ್ ಅಲ್ಲಿ ಅಷ್ಟೇ. ಸೆಂಟೆನ್ಸ್ ಇದೆ, ಶುಂಠಿ ಪುಡಿ ಮಿಕ್ಸಿ ಹಾಕೊಂಡು ಹರ್ಕೊಂಡ್ ಕುಡಿ. ಓಕೆ, ನಮಸ್ಕಾರ. ಎಕ್ಸಾಂಪಲ್ ಹೇಳಪ್ಪ. ಈಗ ಒಂದು ಎಕ್ಸಾಂಪಲ್ ಮಾಡೋಣ. ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಏನು? ಇನ್ ದ ಸರ್ವೆ 40 ಫ್ಯಾಮಿಲೀಸ್ ಇನ್ ಸರ್ಟೈನ್ ಲೊಕ್ಯಾಲಿಟಿ. 40 ಫ್ಯಾಮಿಲಿ ಇದೆ ಒಂದು ಲೊಕ್ಯಾಲಿಟಿನಲ್ಲಿ. ದ ನಂಬರ್ ಆಫ್ ಚಿಲ್ಡ್ರನ್, ಅಯ್ಯೋ ಇದೇನ್ ಗುರು, ಚಿಲ್ಡ್ರನ್ ನಮ್ಗಿನ್ನು ಇರ್ಲಿ ಬಿಡು. ಚಿಲ್ಡ್ರನ್ ಫಾರ್ ಫ್ಯಾಮಿಲಿ ವಾಸ್ ರೆಕಾರ್ಡೆಡ್ ಆನ್ ದ ಫಾಲೋಯಿಂಗ್ ಡೇಟ್ ಅವರ್ ಒಬ್ಟೈನ್ಡ್. ಓಕೆ, 40 ಫ್ಯಾಮಿಲಿ ಗುರು, ಒಂದಲ್ಲ ಎರಡಲ್ಲ. ಓಕೆ, ಇದಕ್ಕೆ ನೋಡೋಣ, ನೀವೇ ಟ್ರೈ ಮಾಡಿ ಹೆಂಗಾಗ್ತೀರಾ. ಫಸ್ಟ್ ಏನ್ ಮಾಡ್ಬೇಕೀಗ? ಹೇಳಿ, ಇಲ್ಲಿ ಎಕ್ಸ್ ಬರಿಬೇಕು, ಆಮೇಲೆ ಟ್ಯಾಲಿ ಬರಿಬೇಕು, ಅದಾದ್ಮೇಲೆ ಫ್ರೀಕ್ವೆನ್ಸಿ ಬರಿಬೇಕು. ಓಕೆ, ಫಸ್ಟ್ ಎಕ್ಸ್ ಯಾವ್ದಪ್ಪ? 0. ನೋಡೀಗ 0ನಲ್ಲಿ 1 ಸಿಕ್ತು, ಹಿಂಗ್ ಹೊಡೆದಾಕಿ 1 ಹಾಕೊಳ್ಳಿ. ಈ ಕಬಡ್ಡಿ ಆಡ್ಬೇಕಾದ್ರೆ, ಈ ವಾಲಿಬಾಲ್ ಆಡ್ಬೇಕಾದ್ರೆ ಟ್ಯಾಲಿಗಳನ್ನ ತಾನೇ ಹಾಕೋದು. ವಾಲಿಬಾಲ್ ಆಡಿದ್ರಲ್ಲ, ಈಗ ಇದನ್ನ ಹಾಕೊಂಡಿರ್ತಾರೆ, ಕಟ್ ಮಾಡೋ ಹೊಡ್ಕೊಂಡು ಹೋಗಲ್ವಾ? ಅದೇ ತರನೇ ಲೆಕ್ಕಾಚಾರ ಇದು. ನಾ ಅದನ್ನೇ ಮೊದ್ಲೇ ಹೇಳಿದ್ದು, ಏನು ಮಕ್ಕಳಾಟ ಆಡ್ತಾ ಇದೀವಿ ಅಂತ. ಓಕೆ, ಮಕ್ಕಳಾಟನೇ ಆಡ್ತಾ ಇದ್ದೀವಿ ಈಗ ನಾವೆಲ್ಲ. ಓಕೆನಾ? 0 ನಾವ್ ಎಷ್ಟಿದೆ ಹಾಕೊಂಡ್ಬಿಡ್ಬೇಕು? 2, ಇನ್ನೊಂದು ಬಾರ್ ಹಾಕ್ಬೇಕು. 3, ಇನ್ನೊಂದು ಬಾರ್ ಹಾಕ್ಬೇಕು ಅಷ್ಟೇ. ಈಗ ಏನಂತ ಅನ್ಬೇಕು ನೀನು? 3 ಅಂತ ಅನ್ಬೇಕು.
ನೆಕ್ಸ್ಟ್ ನೆಕ್ಸ್ಟ್ ಒನ್ ನೋಡ್ಬೇಕು. ಈಗ ನೆಕ್ಸ್ಟ್ ಒನ್ಗೆ ಒಂದು ಬಂತು ಅಂದ್ರೆ ಒಂದು ಟ್ಯಾಲಿ ಬಾರ್, ಎರಡು ಇನ್ನೊಂದು ಟ್ಯಾಲಿ ಬಾರ್, ಇನ್ನೊಂದು ಮತ್ತೊಂದು ಮಗದೊಂದು ಅಂದಾಗ 4 ಆಗಿತ್ತು. 5ನೇದು ಹೆಂಗ್ ಮಾಡ್ಬೇಕು? ಪಕ್ಕಕ್ಕೆ ಹಾಕಂಗಿಲ್ಲ, ಹಿಂಗ್ ಹಾಕ್ಬೇಕು ಅಡ್ಡ. ನೆಕ್ಸ್ಟ್ ಇನ್ನೊಂದಿದ್ಯಾ ನೋಡಿ, ಇಲ್ಲೊಂದಿದೆ ಪಕ್ಕದಲ್ಲಿ, ಇಲ್ಲೊಂದಿದೆ ಒಂದು. ಎಷ್ಟಾಯ್ತು ಈಗ? 7. ಅದೇ ತರ ನೆಕ್ಸ್ಟ್ ಯಾವುದು? 2 ತಗೋಬೇಕು. 2 ಹುಡ್ಕೊಂಡು ಹೋಗ್ಬೇಕು. ಒಂದು ಬಾರ್, ಎರಡು ಬಾರ್, 3 ಬಾರ್, 4. ಸೈಕಿಕ್ ಆಮೇಲೆ ಓದ್ಗಿದಿರೋ ಬಾರ್ಗಿರ್ಗೆ ನೋಡ್ರು, ಇನ್ನೊಂದು ಹಾಕ್ದೆ, ನೆಕ್ಸ್ಟ್ ಹಾಕ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪಕ್ಕದಲ್ಲಿ, ಇನ್ನೊಂದು ಪಕ್ಕದಲ್ಲಿ, ಇನ್ನೊಂದು ಪಕ್ಕದಲ್ಲಿ, ಅಯ್ಯೋ ಶಿವ, ಇನ್ನೊಂದು ಪಕ್ಕದಲ್ಲಿ, ಎಕ್ಕೋ ಇನ್ನೊಂದು ರೈಟ್. ಓಕೆ, ಟೋಟಲ್ ಎಷ್ಟಾಯ್ತು? 5 + 5 10. ಹಿಂಗೆ ಎಲ್ಲಾನು ಮಾಡ್ಕೊಂಡು ಹೋಗ್ಬೇಕು ನೀನು. ಎಲ್ಲಾನು ಮಾಡ್ಕೊಂಡು ಹೋಗಿ ಟೋಟಲ್ ಆಗಿ ಇಲ್ಲಿ ಇವನ್ನೆಲ್ಲ ಕೂಡಿದ್ರೆ ಟೋಟಲ್ ಆನ್ಸರ್ ಎಷ್ಟು ಬರ್ಬೇಕು? 40 ಬರ್ಬೇಕು. ನಂಬರ್ ಆಫ್ ಅಬ್ಸರ್ವೇಷನ್ಸ್ 40 ಫ್ಯಾಮಿಲಿ ಕೌಂಟ್ ಬರ್ಬೇಕು ಇಲ್ಲಿ ಕರೆಕ್ಟ್ ಆಗಿ. ನಿನ್ಗೆ ಇಲ್ಲಿ ಹೆಚ್ಚು ಕಡಿಮೆ ಮಾಡಿದ್ಯಾ ಅಂತ ಅಂದ್ರೆ ನೀನ್ ಹೆಚ್ಚು ಕಡಿಮೆ ಇಲ್ಲೆಲ್ಲೋ ಮಾಡಿದ್ಯಾ ಅಂತ. ಓಕೆನಾ? ಅದು ಈಕ್ವಲ್ ಬರ್ಬೇಕು. ಸೊ ಐ ಹೋಪ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫಾರ್ಮ್ ಮಾಡೋದು ನಮ್ಮ ಹುಡುಗರಿಗೆ ಗೊತ್ತಿದೆ. ರಾಜು ನೋಡ್ಕೋ ಒಂದ್ಸರಿ, ನಿಂದನ್ನು ನಂದನ್ನು, ಅಂದ್ರೆ ನೀವು ಬರ್ದಿರೋದು ನಾನು ಬರ್ದಿರೋದು. ಇದೇ ತರ ತಾನೆ ಟ್ಯಾಲಿ ಮಾಡೋದು, ನೋಡ್ಕೊಳ್ಳಿ ಒಂದ್ಸರಿ ಟ್ಯಾಲಿನ. ಸೊ ಈ ತರ ಟ್ಯಾಲಿ, ಇದನ್ನ ಏನಂತ, ಈ ಟೋಟಲ್ ಟೇಬಲ್ ನ ಏನಂತ ಕರಿತೀವಿ ನಾವು? ಫ್ರೀಕ್ವೆನ್ಸಿ, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರೆ. ಸೊ ಫೈನಲಿ ನಾವು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಈ ಟ್ಯಾಲಿಗಳನ್ನ ಬರೆಯಲ್ಲ. ಈ ಟ್ಯಾಲಿ ಬರೋದು ಏನಕ್ಕೆ ಅಂತ ಅಂದ್ರೆ ಟು ಮೇಕ್ ದ ಕೌಂಟಿಂಗ್ ಈಸಿ. ಓಕೆನಾ? ಕೌಂಟಿಂಗ್ ನ ಈಸಿ ಮಾಡೋದಕ್ಕೋಸ್ಕರ ಈ ಟ್ಯಾಲಿ ಮಾಡ್ತೀವಿ ಅಷ್ಟೇ, ಕನ್ಫ್ಯೂಷನ್ಸ್ ಆಗ್ಬಾರ್ದು ಅಂತ. ಅದರ್ವೈಸ್ ಟ್ಯಾಲಿ ಹ್ಯಾಸ್ ನೋ ಸಿಗ್ನಿಫಿಕೆನ್ಸ್. ಓಕೆನಾ? ಟ್ಯಾಲಿಗೆ ಅಂತ ಸಿಗ್ನಿಫಿಕೆನ್ಸ್ ಇಲ್ಲ. ಬಟ್ ಏನಪ್ಪಾ ಅದ್ರದ್ದು ಸಿಗ್ನಿಫಿಕೆನ್ಸ್ ಅಂತ ಅಂದ್ರೆ ಕ್ಯಾಲ್ಕುಲೇಷನ್, ಅಂದ್ರೆ ಕೌಂಟಿಂಗ್ ನ ಈಸಿ ಮಾಡಕ್ಕೋಸ್ಕರ ನಾವು ಟ್ಯಾಲಿ. ಓಕೆನಾ? 5 ಅಂದ್ರೆ 5 ಮಗ್ಗಿ ಈಸಿ ಅಲ್ವಾ? ನಮ್ಮ ಮಕ್ಳಿಗೆ ಬರದೇ 10 ಮಗ್ಗಿ 5 ಮಗ್ಗಿ. ಓಕೆನಾ? ಹಾಗೆ ಅಷ್ಟೇ, ಅದಕ್ಕೋಸ್ಕರನೇ 5 ಪಾರ್ಟ್ ಮಾಡ್ತಾರೆ. ನೀವು 7 ಮಾಡು ಅಂತ ಮಾಡಲ್ಲ ಅವರು. 7 ಯಾಕೆ ಮಾಡಲ್ಲ? 7 ಮಗ್ಗಿ ಬರಲ್ಲ, 13 ಮಾಡಿ ನೋಡೋಣ. ಇವಾಗಲೂ ಯಾರಂದ್ರೆ 19 ಮಗ್ಗಿನ ನೋಡೋಣ, ಬರಲ್ಲ. ಯಾಕಂದ್ರೆ ನನಗೆ ಬರಲ್ಲ, ಇನ್ನೇನ್ ಮತ್ತಲ್ಲಿ. ಹಂಗಾಗಿ 5 ಮಾಡ್ತಾರೆ ಮಗ್ಗಿ ತರ. ನಾನು ಹೇಳಿಲ್ವಾ ಚಿಕ್ಕ ಮಕ್ಕಳ ಆಟ ಅಂತ, ಆ ತರ. ಓಕೆನಾ? ಸೊ ಇದಕ್ಕೆ ಅದು ಆನ್ಸರ್. ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಫಾರ್ಮ್ ಮಾಡಿದ್ದೀರಾ. ಸೊ ಅರ್ಥದೇನಪ್ಪ ರಾಜು? ವೆರಿ ಗುಡ್, ಕಂಗ್ರಾಚುಲೇಷನ್. ಹಂಗೆ ಇದೊಂದು ಮಾಡ್ಬಿಡ್ರಲ್ಲ ನೋಡೋಣ, ಮಾಡ್ಬಿಡ್ರಲ್ಲ ಹಂಗೇನೆ. ಒಡೆರೋ ಟ್ಯಾಲಿಯಾ? ಟ್ರೈ ಮಾಡ್ರಲ್ಲ, ಬರುತ್ತೆ ನೋಡ್ರಲ್ಲ. ಫಸ್ಟ್ ಏನ್ ಮಾಡ್ಬೇಕಲ್ಲ, ಎಷ್ಟು ಏನೋ ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ವರ್ಕಿಂಗ್ ಇನ್ 20 ಡಿಫ್ರೆಂಟ್ ಕಾಲೇಜಸ್. ಅಂದ್ರೆ ಟೋಟಲ್ 20 ಕಾಲೇಜ್ ಇದೆ, 20 ಡೇಟಾ ಇದೆ. ಕೌಂಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಪಕ್ಕದ ಮನೆ ಖಾಲಿ, ಪಕ್ಕದ ಮನೆ ಖಾಲಿ ಇದೆ ಅಂತ ಬೋರ್ಡ್ ಹಾಕಿದ್ರು, ಅದನ್ನ ಹೇಳಕ್ ಬಂದೆ. ಓಕೆ, ನೆಕ್ಸ್ಟ್ 20 ಡಿಫ್ರೆಂಟ್ ಕಾಲೇಜಸ್ ಅಲ್ಲಿ ಎಷ್ಟು ಸ್ಟಾಫ್ಗಳಿದಾವೆ ಅಂತ. ಮೊದಲನೇ ಕಾಲೇಜಲ್ಲಿ, ಕಾಲೇಜ್ ನಂಬರ್ 1 ನಲ್ಲಿ 15 ಜನ ಸ್ಟಾಫ್ ಇದ್ದಾರೆ, ಇನ್ನೊಂದ್ರಲ್ಲಿ 12 ಜನ ಇದ್ದಾರೆ. ಈ ತರ ಇದೆ. ಇದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀಯಪ್ಪ ರಾಜು? ಎಕ್ಸ್ ಅಂದ್ರೆ ಏನು? ಕಾಲೇಜ್ ಏನದು? ಕಾಲೇಜ್ ನಂಬರ್ ಆಫ್ ಸ್ಟಾಫ್ಸ್ ಅಂತ, ಕಾಲೇಜ್ ನಂಬರ್ ಆಫ್ ಸ್ಟಾಫ್ಸ್ ಅಂತ ಬರ್ಕೊಳ್ಳಿ. ಏನದು? ಎರೇಸ್ ಆಲ್ ಲಿಂಕ್ ಅಲ್ವಾ? ಓಕೆ, ಎಕ್ಸ್ ಅಂತ ತಗೊಳ್ಳಿ. ಟ್ಯಾಲಿ. ನೆಕ್ಸ್ಟ್ ಇದೆಲ್ಲ ಗೊತ್ತಾಗುತ್ತೆ ಅನ್ಸುತ್ತೆ, ಸುಮ್ಮನೆ ಎಳೆಯೋದು ಬೇಡ ಅಲ್ವಾ? ಡೈರೆಕ್ಟ್ ಹೊಡಿತೀನಿ. ಓಕೆ, ನಂಬರ್ ಆಫ್ ಟೀಚಿಂಗ್ ಸ್ಟಾಫ್ ತಗೊಳ್ಳಿ, ಟ್ಯಾಲಿ ತಗೊಳ್ಳಿ, ನಂಬರ್ ಆಫ್ ಕಾಲೇಜಸ್ ತಗೊಳ್ಳಿ ಅಷ್ಟೇ. ಅದಲ್ವಾ? ಚಿಕ್ಕ ನಂಬರ್ ಯಾವ್ದು ನೋಡ್ಬೇಕು ಇದ್ರಲ್ಲಿ ಚಿಕ್ಕದಂದ್ರೆ ಯಾವ್ದಪ್ಪ ನಂಬರು? 10 ನಾವು 2 ಕಾಲೇಜ್ ಇದಾವೆ ಅಂತ. ಇಲ್ಲೊಂದಾಯ್ತಾ 10 2 ಆಯ್ತು
ನೋಡಿ ನೆಕ್ಸ್ಟ್ ನಂಬರ್ ಯಾವುದು 12 ಅಂತೆ. ಇಲ್ಲೊಂದು ಆಯ್ತಾ, ಹಿಡ್ಕೊಂಡು ಹೋಗ್ಬೇಕು. 2 3 ಅಷ್ಟೇ, 3 ನೋಡು ಈ ತರ. ಸೊ ಟೋಟಲ್ ನಿಮ್ಗೆ 20 ಕಾಲೇಜಸ್ ಬರಬೇಕು. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ವಾಟ್, ಎಂತ ಟೇಬಲ್ ಇದು, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಟೇಬಲ್ ಅಥವಾ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಟ್ಯಾಲಿ ಬಾರ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ, ಕೌಂಟಿಂಗ್ ಟೆಕ್ನಿಕ್ ಅಷ್ಟೇ, ಅದೊಂದು ಕೌಂಟಿಂಗ್ ಟೆಕ್ನಿಕ್ ಈಸಿ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಇಷ್ಟು ಗೊತ್ತಿದ್ರೆ ಸಾಕು ರಾಜು, ಮುಗಿದೋಯ್ತು, ಕೆಲಸ ಮುಗೀತು, ತಲೆ ಯಾಕೆ ಕೆಡಿಸ್ಕತ್ಯ. ಡಿಸ್ಕ್ರೀಟ್ ಮುಗಿದ್ಮೇಲೆ ಉಳಿದಿರೋದು ಇನ್ನೊಂದು ಯಾವುದು, ಕಂಟಿನ್ಯೂಸ್. ಸರಿ, ಕಂಟಿನ್ಯೂಸ್ ಸ್ವಲ್ಪ ಕಷ್ಟ, ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಟು ಕನ್ಸ್ಟ್ರಕ್ಟ್ ಎ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ನಾವು ಇಟ್ ಈಸ್ ಎಸೆನ್ಷಿಯಲ್ ಟು ನೋ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ನಾವು ಈಗ ನಾನು ಸ್ವಲ್ಪ ಟರ್ಮಿನಾಲಜಿಗಳು, ಒಂದು 7 ರಿಂದ 8 ಟರ್ಮಿನಾಲಜಿಗಳನ್ನ ಹೇಳ್ತೀನಿ. ಇದ್ರ ಮೇಲೆ ಕ್ವಶನ್ಸ್ ನ DCET ನಲ್ಲಿ ಕೇಳಿದರೆ ಕೇಳ್ತಾನೆ, ಓಕೆನಾ. ಈ ಟರ್ಮಿನಾಲಜಿಗಳ ಬಗ್ಗೆನೇ ಕೇಳ್ತಾನೆ, ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಬೇಕಂತೆ. ಅದನ್ನ ತಿಳ್ಕೊಳ್ಳೋದು ಹೆಂಗೆ, ಒಂದೊಂದೇ ವಿಷಯಗಳನ್ನ ತಿಳ್ಕೊಂತ ಹೋಗೋಣ. ಈಗ ಮೊದಲನೇದಾಗಿ ಯಾವ್ದಪ್ಪ ಅಂದ್ರೆ ರಂಗೆ, ಇದು ರೇಂಜ್, ಅದನ್ನ ಆರ್ ಅಂತ ಡಿನೋಟ್ ಮಾಡ್ತಾರೆ. ಅದು ಒಂಥರ ಕನ್ನಡದಲ್ಲಿ ಓದಿ ಆ ತರ ಅನ್ಸ್ಬಿಡುತ್ತೆ ಒಂದೊಂದ್ಸರಿ. ಇರ್ಲಿ ಬಿಡು, ಕನ್ಫ್ಯೂಷನ್ ಆಗ್ಬಿಟ್ರಿ. ರೇಂಜ್ ಅಂತ ಮೊದಲನೇ ಟರ್ಮಿನಾಲಜಿ ಯಾವ್ದಪ್ಪ ಅಂದ್ರೆ ರೇಂಜ್ ಅಂತ. ರೇಂಜ್ ಅಂದ್ರೆ ಏನು, ಏನೋ ನಿನ್ ರೇಂಜು, ನಂದು ಇಷ್ಟೇ ಅಲ್ಲ ಕಣೋ ರೇಂಜು, ಅದೇ ರೇಂಜ್, ಓಕೆನಾ. ನಂದ್ ರೇಂಜ್ ಎಷ್ಟು ಗೊತ್ತಾ ಅಂತ ಅಂದ್ರೆ ನಿಂದು ಎಷ್ಟಿದೆ ಅಂತ, ಓಕೆನಾ, ಅದೇ ರೇಂಜು. ಅಂದ್ರೆ ನಿನ್ ರೇಂಜ್ ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ, ಓಕೆ. ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ವ್ಯಾಲ್ಯೂ ಇನ್ ದ ಡೇಟಾ. ಒಂದು ಡೇಟಾದ ರೇಂಜ್ ಏನು ಅಂತ ಕೇಳಿದ್ರೆ ನೀನು ರೇಂಜ್ಗೆ ಫಾರ್ಮುಲಾ ನೆನಪಿಟ್ಕೊಳಪ್ಪ, ಹೆಚ್ ವಿ ಅಂದ್ರೆ ತಪ್ಪು ತಿಳ್ಕೊಬಿಡ್ರಪ್ಪ. ಆಮೇಲೆ ಮಧ್ಯದಲ್ಲಿ ಏನೊಂದು ಹಾಕೊಂಡು ಹೆಚ್ ವಿ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಅಂತ. ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ನಾನು ಏನಂತ ಕರಿತೀವಿ ಅಂದ್ರೆ, ಏನಂತ ಕರಿತೀವಿ, ರೇಂಜ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಡೇಟಾ ಇದೆ, ಓಕೆನಾ. ಫಾರ್ ಎಕ್ಸಾಂಪಲ್ ಒಂದು ಡೇಟಾ ಕೊಟ್ಟೆ, ಇದೊಂದು ಡೇಟಾ ಸೆಟ್, ಯಾವ್ದೋ ಒಂದು ಡೇಟಾ 20 30 10 50 8, ಓಕೆನಾ. ಇದ್ರಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಪ್ಪ ರಾಜು, ಹೆಚ್ ವಿ ಯಾವ್ದು, ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿದೆ 50. ಲೋಯೆಸ್ಟ್ ವ್ಯಾಲ್ಯೂ ಯಾವ್ದಿದೆ 8. ರೇಂಜ್ ಕೇಳಿದ್ರೆ ಹೈಯೆಸ್ಟ್ ಮೈನಸ್ ಲೋಯೆಸ್ಟ್, 50 ಮೈನಸ್ 8 ಎಷ್ಟಪ್ಪ 42. 42 ಆ ಡೇಟಾದು ರೇಂಜ್. ಏನೋ ನಿನ್ ರೇಂಜ್ ಏನು ಅಂತ ಕೇಳಿದ್ರೆ, ಈ ಡೇಟಾಗೆ ಏನಾದ್ರು ಕೇಳಿದ್ರೆ ಮಾತು ಬರಲ್ಲ, ಮೂಕ, ಏನು ಮಾಡಕ್ಕಾಗಲ್ಲ. ಬಟ್ ಕೇಳ್ಬೇಕು ನಾವು, ಏನೋ ನಿನ್ ರೇಂಜು, ಅವ್ನು ಹೇಳ್ತಾನೆ 42 ಅಂತ. ಮನ್ಸಲ್ಲಿ ಮಾತಾಡ್ಕೊತಾನೆ ಅವನು ಕೂಡ, ನೀನು ಮನ್ಸಲ್ಲಿ ಅರ್ಥ ಮಾಡ್ಕೋಬೇಕು, ಓಕೆನಾ. ಅವನಿಗೆ ಮಾತು ಬರಲ್ಲ, ಯಾರಿಗೆ, ನಿರ್ಜೀವ ವಸ್ತು ಕೊಂಡ್ರೋ ಇದು ಡೇಟಾ ಅನ್ನೋದು, ಓಕೆನಾ. ಬಟ್ ಇವಾಗ ಜೀವ ಬಂದಿದೆ, ಯಾಕೆಂತಂದ್ರೆ ಇವಾಗ ಎಲನ್ ಮಾಸ್ಕ್ ಬಂದ್ಬಿಟ್ಟು ಮೊನ್ನೆನೋ ಯಾರೋ ಮೋದಿ ಮೀಟ್ ಮಾಡೋದನ್ನಂತೆ ಫುಲ್. ಎಲನ್ ಮಾಸ್ಕ್ ಏನೋ ಡೀಲ್ ಮಾಡ್ಕೊಂಡ್ ಬಂದರೋ ಗೊತ್ತಿಲ್ಲ, ನಂಗೂ ಐಡಿಯಾ ಇಲ್ಲ. ಓಕೆ, ಇಂಡಿಯಾದಲ್ಲಿ ಏನು ಮೊನ್ನೆ ಇದು ಅಮೆರಿಕಕ್ಕೆ ಹೋಗ್ಯಾನ ಕಣಪ್ಪ ನಮ್ಮ ಮೋದಿ ತಾತ, ಓಕೆನಾ. ಒಳ್ಳೇದಾಗ್ಲಿ, ಏನೋ ಒಂದು ಉದ್ದೇಶಕ್ಕೆ ಹೋಗಿರ್ತಾರೆ, ಓಕೆ. ಎಲನ್ ಮಾಸ್ಕ್ ಏನೋ ಒಂದೇನೋ ಬಿಸ್ನೆಸ್ ಮಾತಾಡಿರ್ತಾನೆ. ಒಟ್ಟಿಗೆ ಏನೇನು ಬ್ಯಾನ್ ಆಗ್ತಾವೋ, ಏನೇನು ಉತ್ಪತ್ತಿ ಆಗ್ತಾವೋ ಗೊತ್ತಿಲ್ಲ. ಬಿ ಕೇರ್ಫುಲ್, ಏನಾದ್ರು ಬಂದ್ರು ಬರ್ಬೋದು, ಓಕೆನಾ. ವಿ ಆರ್ ಆಲ್ ವೇಟಿಂಗ್ ಫಾರ್ ದಟ್. ನೀವೇನು ವೇಟ್ ಮಾಡ್ತಿದ್ದೀರಪ್ಪ, ಯಾರಾದ್ರೂ ಹೇಳ್ರೋ, ಏನಾದ್ರು ಟೆಕ್ನಾಲಜಿ, ಯು ಆರ್ ವೇಟಿಂಗ್ ಫಾರ್ ಎ ಟೆಕ್ನಾಲಜಿ. ಕ್ರಿಪ್ಟೋ ಕರೆನ್ಸಿ, ನನ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಇರ್ಲಿ, ಯಾರಾದ್ರು ಇನ್ವೆಸ್ಟ್ ಮಾಡಿದ್ದೀನ ಮರೆ ಕ್ರಿಪ್ಟೋ ಕರೆನ್ಸಿನಲ್ಲಿ? ಇಲ್ಲ, ನನ್ನ ಫ್ರೆಂಡ್ ಒಬ್ಬ ಹಿಂಗೇನೆ ಇದರಲ್ಲಿ ಯಾವ್ದು ರಮ್ಮಿನ ಜಿಮ್ಮಿನ ಅದ್ಯಾವ್ದು ಆಡ್ಕೊಂಬಿಟ್ಟು, ಅಲ್ಲಲ್ಲ ಹೇಳಿದ್ದು ಸುಮ್ನೆ. ನನ್ನ ಫ್ರೆಂಡ್ ಒಬ್ಬ ಹಿಂಗೆ ಆಗ್ಬಿಟ್ಟು ನನ್ ತಗ ದಿನ 2,000 ಕೇಳೋದು, ಮಗ 2,000 ಕೊಡು, ಮಗ 500 ಕೊಡು. ಈಗ ಮಗ ನನ್ನ ಹತ್ರ ಯಾಕೆ ಕೇಳಿದ, ಅವ್ನಿಗೊಂದು 80,000-90,000 ಸಂಬಳ ಇತ್ತು. ದಿನಾ ಕೇಳೋನು 2,000 ಕೊಡು, 3,000 ಕೊಡು. ಆಯ್ತು, ನಾನು ಕೊಡೋ ಒಟ್ಟು ದಿವಸ ಕೊಟ್ಟೆ. ಆಮೇಲೆ ಅವ್ರ ಎಕ್ಸ್ ಒಂದ್ಸರಿ ಫೋನ್ ಮಾಡಿದ್ರು, ಫೋನ್ ಮಾಡಿ ಕೇಳಿದ್ರು. ಎಕ್ಸ್ ಅಂದ್ರೆ ಗೊತ್ತಲ್ವಾ,
ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಓನ್ಲಿ ಲೆಜೆಂಡ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೇಳಿದಾಗ ಯಾಕಮ್ಮ ನೀನ್ ಎಕ್ಸ್ ಆದೆ ಅಂತ ಅಂದಾಗ ಹೇಳಿದ್ರು, ಯಾಕಂತ ನಾನು ರಮ್ಮಿ ಜಿಮ್ಮಿ ಎಲ್ಲ ಆಡ್ಬಿಟ್ಟು ಪಾಪರ್ ಆಗ್ಬಿಟ್ಟವನೆ, ಸೊ ದಟ್ಸ್ ವೈ ಐ ಬಿಕೇಮ್ ಎಕ್ಸ್ ಅಂತ. ಸೊ ಹಂಗಾಗಿ ಅರ್ಥ ಆಯ್ತು. ಕ್ರಿಪ್ಟೋ ಬಗ್ಗೆ ಇನ್ನ ತಿಳ್ಕೊಂಡಿಲ್ಲ, ನೋಡುವ. ಓಕೆನಾ? ಇವಾಗೇನೋ ಎಲನ್ ಮಾಸ್ಕ್ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾವನಂತೆ, ನೋಡೋಣಪ್ಪ. ಅದೇನೋ ಸಕ್ಸಸ್ ಆಗ್ಬಿಟ್ರೆ ಅವ್ನಿಗೇನು ಲಿಮಿಟೇಷನ್ ಇಲ್ಲ, ಶಿಷ್ಯ ಅವನು. ಓಕೆನಾ? ನೋಡೋಣ. ಅವ್ನು ಮೀಟ್ ಮಾಡೋವಂಥ ಅದೃಷ್ಟ ಸಿಕ್ಕಿದ್ರೆ ಯಾರಾದ್ರೂ ಮೀಟ್ ಮಾಡ್ಕೊಂಡ್ ಬನ್ನಿ. ಓಕೆ. ಏನೋ ಟೆಸ್ಲಾ ಎಲ್ಲ ಬಂದಿದ್ಯಂತಲ್ಲಪ್ಪ, ಟೆಸ್ಲಾದಲ್ಲ ಏನೋ ಮನುಷ್ಯ ಇರಲ್ವಂತ, ಅಲ್ಲಿ ಫುಲ್ ಕಾರ್ ಹೊಡೆದು ಹಿಂದೆಗಡೆ ನೀನ್ ಮಲ್ಕೊಂಡ್ರು ಸಾಕಂತೆ, ಅದೇ ಕರ್ಕೊಂಡು ಹೋಗುತ್ತಂತೆ. ಬಟ್ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಕೇಳಬಾರ್ದು, ಒಟ್ಟಿಗೆ ಕರ್ಕೊಂಡು ಹೋಗುತ್ತೆ. ಟೆಸ್ಲಾ ಕಾರ ಯಾರತ್ರ ಇದೆಯಾ? ಇರ್ಲಿ. ಓಕೆ, ಇರ್ಲಿ, ಮಾತಾಡೋಣ. ಕಾನೂನು ಕೈ ತಗೊಳ್ಳೋದು ಬೇಡ. ಈಗ ರೇಂಜ್ ಅಂದ್ರೆ ಕ್ಲಾರಿಟಿ ಸಿಗ್ತಾ, ಏನೋ ಡೌಟ್ ಇದೆಯಪ್ಪ? ರೇಂಜ್ ಅಂದ್ರೆ ಯಾವ್ದನ ಡೇಟಾ ತಗೊಳ್ಳೋ ರಜೋ, ದೊಡ್ಡ ವ್ಯಾಲ್ಯೂ ತಗೋ, ಚಿಕ್ಕ ವ್ಯಾಲ್ಯೂ ತಗೋ, ದೊಡ್ಡದು ಮೈನಸ್ ಚಿಕ್ಕದು ಅಷ್ಟೇ, ಹೈಯೆಸ್ಟ್ ಮೈನಸ್ ಲೋಯೆಸ್ಟ್, ಅದೇ ನಮ್ಮ ರೇಂಜ್. ಮುಗಿದೋಯ್ತು ಕೆಲಸ. ನೆಕ್ಸ್ಟ್ ಕ್ಲಾಸ್ ಲಿಮಿಟ್ ಅಂತ ಬರುತ್ತೆ. ಕ್ಲಾಸ್ ಲಿಮಿಟ್ ಅಂತ ಮಾಡ್ಬೇಕಾದ್ರೆ ಇದು ನೋಡಿ, ಯಾಕೆ ಕ್ಲಾಸ್ ಬಗ್ಗೆ ಮಾತಾಡ್ತಿದೀವಿ ಇಲ್ಲಿ? ಯಾಕೆಂದ್ರೆ ನಾವು ಕನ್ಸ್ಟ್ರಕ್ಟ್ ಮಾಡಕ್ ಕೊಟ್ಟಿರೋದು ಯಾವ್ದನ್ನಪ್ಪ? ಕಂಟಿನ್ಯೂಯಸ್ ಅಂತ ಮಾತಾಡ್ತಿದೀವಿ ಅಂತಂದ್ರೆ ಅಲ್ಲಿ ಕ್ಲಾಸ್ಗಳೇ ಬರಬೇಕು. ಕ್ಲಾಸ್ ಲಿಮಿಟ್ ಅಂದ್ರೆ ಏನು ಸರ್ ಅಂದ್ರೆ, ನೋಡಪ್ಪ, ಈ 10 to 20 ಇದೆಯಲ್ಲ, ಇದೇನಪ್ಪ ಇದು? ಕ್ಲಾಸ್. ಸರ್ ಇದೊಂದು ಕ್ಲಾಸ್. ಇದೇನಪ್ಪ ಇದು? ಸರ್ ಅದು ಒಂದು ಕ್ಲಾಸ್. ಇದೇನಪ್ಪ ಇದು? ಸರ್ ಇದು ಒಂದು ಕ್ಲಾಸ್. ಈ ಒಂದು ಕ್ಲಾಸ್ ನಲ್ಲಿ ಈ 10 ಮತ್ತೆ ಈ 20 ಎರಡನ್ನು ಲಿಮಿಟ್ ಅಂತ ಕರೀತಾರೆ, ಕ್ಲಾಸ್ ಲಿಮಿಟ್ ಅಂತ ಕರೀತಾರೆ. ಅದರಲ್ಲಿ ಈ 10 ನ ಲೋವರ್ ಲಿಮಿಟ್ ಅಂತ ಕರೆದ್ರೆ, ಈ 20 ನ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಈ 10 to 20 ಕ್ಲಾಸ್ ನಲ್ಲಿ ಇದನ್ನ ಓದೋದಂಗೆ 10 to 20 ಕ್ಲಾಸ್ ನಲ್ಲಿ 10 ನ ಏನಂತ ಕರಿತೀವಿ? ಚಿಕ್ಕದನ್ನ ಏನಂತ ಕರಿತೀವಿ? ಲೋವರ್ ಲಿಮಿಟ್ LL. ಈ 20 ನ ನಾವು ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಅಪ್ಪರ್ ಲಿಮಿಟ್ ಅಂದ್ರೆ ದ ಎಂಡ್ ಪಾಯಿಂಟ್ಸ್ ಆಫ್ ದಿ ಕ್ಲಾಸ್ ಆರ್ ಕ್ಲಾಸ್ ಲಿಮಿಟ್ಸ್. ಇದನ್ನೇ ಕ್ವಶನ್ ಕೇಳ್ಬೋದು MCQ ಕ್ವಶನ್. ಈ ಒಂದು ಕ್ಲಾಸ್ ನಲ್ಲಿರುವ ಎಂಡ್ ಪಾಯಿಂಟ್ಸ್ ನ 10 ಮತ್ತೆ 20 ನ ಏನಂತ ಕರಿತೀವಿ? ಕ್ಲಾಸ್ ಲಿಮಿಟ್ಸ್ ಅಂತ ಕರಿತೀವಿ. ಇಟ್ ಡಸ್ ನಾಟ್ ಮೀನ್, ನೋ, ಕ್ಲಾಸ್ ಅಂದ್ರೆ ಹೆಂಗ್ ಗೊತ್ತೇನ್ರೋ, ಅದ್ರ ಅರ್ಥ ಈಗ 10 to 20 ಅಂತ ಬರ್ದಿದ್ದೀನಿ ಅಂದ್ರೆ ಈ 10 ಅನ್ನೋದೇನು ಲೋವರ್ ಲಿಮಿಟ್, 20 ಅನ್ನೋದೇನು ಅಪ್ಪರ್ ಲಿಮಿಟ್. ಇವೆರಡರ ಮಧ್ಯ ಇನ್ನ ಎಷ್ಟೊಂದು ನಂಬರ್ಗಳಿದಾವೆ. ಓಕೆನಾ? 11, 12, 13, 14. ಈ ಒಂದು ಕ್ಲಾಸ್ ನಲ್ಲಿ ಎಷ್ಟೊಂದು ಎಲಿಮೆಂಟ್ಗಳಿದಾವೆ, ಅದರಲ್ಲಿ ಎಂಡ್ ಪಾಯಿಂಟ್ಗಳು. ಓಕೆನಾ? ಅದನ್ನ ಹೇಳ್ತಾರೆ, ದ ಎಂಡ್ ಪಾಯಿಂಟ್ಸ್ ಆಫ್ ದ ಕ್ಲಾಸ್ ಆರ್ ಕ್ಲಾಸ್ ಲಿಮಿಟ್ಸ್. ಇದರಲ್ಲಿ 11 ಇದೆ, 12 ಇದೆ, 13 ಇದೆ, 14 ಇದೆ, ಎಷ್ಟೊಂದು ಇದಾವೆ. ಓಕೆ, ಅವನ್ನೆಲ್ಲ ಏನಂತ ಕರಿತೀವಿ? ಎಲಿಮೆಂಟ್ಸ್ಗಳು. ಅದರಲ್ಲಿ ಎಂಡ್ ಪಾಯಿಂಟ್ಸ್ ಗಳನ್ನ ನಾವೇನಂತ ಕರಿತೀವಿ? ಕ್ಲಾಸ್ ಲಿಮಿಟ್ಸ್ ಅಂತ ಕರಿತೀವಿ. ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಅಷ್ಟೇ. ಎಕ್ಸಾಂಪಲ್ ನೋಡು. ಓಕೆ, 10 to 20, 20, 30 ಇವೆಲ್ಲ ಏನಂತ ಕರಿತೀವಿ? ಆರ್ ಕ್ಲಾಸ್ ಲಿಮಿಟ್ಸ್ ಅಲ್ಲ. ಇವೆಲ್ಲ ಏನು? ಆರ್ ಕ್ಲಾಸಸ್. ಓಕೆ, ಟೈಪಿಂಗ್ ಮಿಸ್ಟೇಕ್. ಓಕೆ, 10 to 20, 20, 30, 30, 40 ಇವೆಲ್ಲ ಏನು? ಕ್ಲಾಸಸ್. ಓಕೆ, ದ ಲೋಯೆಸ್ಟ್ ವ್ಯಾಲ್ಯೂ ಆಫ್ ದ ಕ್ಲಾಸ್ ಆರ್ ಕಾಲ್ಡ್ ಲೋವರ್ ಲಿಮಿಟ್, ಸಚ್ ಆಸ್ ಇದರಲ್ಲಿರೋ 10, 20, 30 ಅವನ್ನೆಲ್ಲ ಅಂತ ಕರಿತೀವಿ? ಲೋವರ್ ಲಿಮಿಟ್ಸ್ ಅಂತ ಕರಿತೀವಿ. ಹೈಯೆಸ್ಟ್ ವ್ಯಾಲ್ಯೂಗಳು ಯಾವ್ಯಾವ ಇಲ್ಲಿ? 20, 30, 40 ಇವನ್ನೆಲ್ಲ ಅಂತ ಕರಿತೀವಿ? ಅಪ್ಪರ್ ಲಿಮಿಟ್ಸ್ ಅಂತ ಕರಿತೀವಿ. ಏನೇ ಡೌಟ್? ನೋ. ಸೊ ನಿಮ್ಗೆ ಮೊದಲನೇದಾಗಿ ಏನೋದಿದ್ರಿ? ರೇಂಜ್ ಬಗ್ಗೆ ಗೊತ್ತಾಯ್ತು, ಕ್ಲಾಸ್ ಲಿಮಿಟ್ ಅಂದ್ರೆ ಗೊತ್ತಾಯ್ತು. ಸೊ ನೆಕ್ಸ್ಟ್ ನೋಡೋಣ ಕ್ಲಾಸ್ ಇಂಟರ್ವಲ್ ಅಂತ. ಕ್ಲಾಸ್ ಇಂಟರ್ವಲ್ ಅಂದ್ರೆ ಇದೇ ಇಂಟರ್ವಲ್. ಕ್ಲಾಸ್ ನ ಇನ್ನೊಂದು ಹೆಸರು ಕ್ಲಾಸ್ ಇಂಟರ್ವಲ್ಸ್. ಓಕೆನಾ? ಅದಕ್ಕೆ ನಾವು ಇಲ್ಲಿ CI ಅಂತ ಯೂಸ್ ಮಾಡ್ತೀವಿ. ಕ್ಲಾಸಸ್ ಅಂದ್ರೂ ಒಂದೇ, ಕ್ಲಾಸ್ ಇಂಟರ್ವಲ್ ಅಂದ್ರೂ ಒಂದೇನೆ, ಎಲ್ಲ ಒಂದೇನೆ. ಓಕೆನಾ? ಸೊ 5 to 10, 10 to 15, 15 to 20, 20 to 25 ಇವನ್ನೆಲ್ಲ ಅಂತ ಕರಿತೀವಿ? ಕ್ಲಾಸ್ ಇಂಟರ್ವಲ್ಸ್ ಅಂತ. ಅದನ್ನ ಇಂಟರ್ವಲ್ ತರ ಹೇಳ್ತೀವಿ. ಕ್ಲಾಸ್ ಅಂದ್ರೂ ಒಂದೇ, ಕ್ಲಾಸ್ ಇಂಟರ್ವಲ್ ಅಂದ್ರೂ ಒಂದೇ. ಕಂಡ್ರೋ? ಅರ್ಥ ಆಯ್ತಾ? ನಮಸ್ಕಾರ. ಇದು ಇಂಪಾರ್ಟೆಂಟ್. ಇದೊಂದು ಟಾಪಿಕ್ ಮಾಡಿ ಬಿಡ್ತೀನಿ ನೋಡಿ. ಈಗ ಟೈಪ್ಸ್ ಆಫ್ ಕ್ಲಾಸ್ ಇಂಟರ್ವಲ್, ವೆರಿ ಇಂಪಾರ್ಟೆಂಟ್.
ಟೈಪ್ಸ್ ಆಫ್ ಕ್ಲಾಸ್ ಇಂಟರ್ವಲ್ಸ್ ತುಂಬಾ ಇಂಪಾರ್ಟೆಂಟ್. ಇದು ನೆಕ್ಸ್ಟ್ ಚಾಪ್ಟರ್ಗೂ ಕೂಡ ಇದಕ್ಕೊಂಥರ ಬುನಾದಿ ತರ ಇದು. ಕ್ಲಾಸ್ ಇಂಟರ್ವಲ್ ಅಲ್ಲಿ ಎರಡು ಟೈಪ್ ಬರ್ತವೆ. ಒಂದು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಕ್ಲಾಸ್ ಇಂಟರ್ವಲ್ ಅಂತಂದ್ರೆ ಈ ಫುಲ್ ಇಂಟರ್ವಲ್ ಇದುವೆಲ್ಲ, ಓಕೆನಾ. ಸೊ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತ ಎರಡು ಟೈಪ್ಸ್ ಬರ್ತವೆ. ಅರ್ಥ ಮಾಡ್ಕೊಳ್ಳಿ, ಸಿಸ್ಟಮೆಟಿಕ್ ಆಗಿ ಹೇಳ್ತೀನಿ. ಇನ್ಕ್ಲೂಸಿವ್ ಅಂದ್ರೆ ಏನು, ಎಕ್ಸ್ಕ್ಲೂಸಿವ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಇನ್ಕ್ಲೂಸಿವ್ ಅಂದ್ರೆ ಇನ್ ಎ ಕ್ಲಾಸ್ if the lower limit as well as upper limits are included in the same class, such class is called inclusive class. Here the upper limit of the class is not equal to the lower limit of the next class ಅಂತ ಹೇಳ್ತಾರೆ. ಇದು ಇರ್ಲಿ ಅಂದ್ರೆ ನಾನು ಹೇಳೋದೇನಪ್ಪಾ ಅಂತ ಅಂದ್ರೆ, ಇದೊಂದು ಕ್ಲಾಸ್ ಇದೆಯಲ್ಲ 0 to 9 ಅಂತ ಒಂದು ಕ್ಲಾಸ್ ಇದೆ ಅಲ್ವೇನಪ್ಪ. ಇದರ ಲೋವರ್ ಲಿಮಿಟ್ ಯಾವುದು, ಅಪ್ಪರ್ ಲಿಮಿಟ್ ಯಾವುದು, 9, ಹೌದಲ್ವಾ. ಅಂದ್ರೆ 0ನೂ ಕೂಡ ಇದೇ ಕ್ಲಾಸ್ ನಲ್ಲಿ ಬರುತ್ತೆ, 9 ಕೂಡ ಇದೇ ಕ್ಲಾಸ್ ನಲ್ಲಿ ಬರುತ್ತೆ. ಅಂತ ಕ್ಲಾಸ್ ನ ಇನ್ಕ್ಲೂಸಿವ್ ಅಂತ ಕರೀತಾರೆ. ನೆಕ್ಸ್ಟ್ ನಂಬರ್ ಯಾವ್ದು ನೋಡು, 10 to 19 ಅಂತ ಇದೆ. 9 ಆದ್ಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಇಲ್ಲಿ, 10. ಓಕೆ, ಸೊ ಇಲ್ಲಿ ನೆಕ್ಸ್ಟ್ 19 ವರ್ಗುನು ಅಂದ್ರೆ 10 ಗ್ಯಾಪ್ ಇದೆ ಅಲ್ಲಿ, ಓಕೆನಾ. ಕ್ಲಾಸ್ ಬಿಡ್ತು, ಅದು ನೆಕ್ಸ್ಟ್ ಬರುತ್ತೆ, ಓಕೆನಾ. ಅಂದ್ರೆ 10 ಮತ್ತೆ 19 ಎರಡೂ ಕೂಡ ಇನ್ಕ್ಲೂಡ್ ಆಗಿರ್ತವೆ ಇಲ್ಲಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ಕ್ಲೂಸಿವ್ ಅಂತ ಕರಿತೀವಿ. ಓಕೆ, ಅಂದ್ರೆ ಇದ್ರ ಅರ್ಥ ಹೆಂಗ್ ಗೊತ್ತಾ, ಈಗ ಸಪೋಸ್ ಯಾವ್ದೋ ಒಂದು, ಓಕೆನಾ, ಇಲ್ಲೇನೋ ಒಂದು ಡೇಟಾ ಬರೀತಿ ನೋಡಿ. ಈಗ 1 2 ಅಥವಾ ನಾನು ಅಸೆಂಡಿಂಗ್ ಆರ್ಡರ್ಲೇ ಬರ್ಬಿಡ್ತೀನಿ ಸುಮ್ಮನೆ ಸಿಂಪಲ್ ಆಗಿ. 1 1 3 2 5 7 8 9 9 ಹಿಂಗಿದೆ ಅಂತ ಅಂದ್ಕೊಳ್ಳಿ. ಸುಮ್ಮನೆ ನಾನು ಹಿಂಗೆ ಬರ್ದಿದ್ದೀನಿ. ಈಗ ಸಪೋಸ್ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಹಿಂಗೆ ಬರಿತೀನಪ್ಪ, ಕ್ಲಾಸ್ ಇಂಟರ್ವಲ್ ಬರಿತೀನಿ. ನನಗೆ ಹೇಳಿದೆ ನಿಮಗೆ 1 to 3 3 to 5 5 to 7 7 to 9. Can you understand? So this is class interval. Now can you tell me the frequency of this? Frequency ಇರ್ತಾ ಹೋಗಿ 1 to 3 ಎಷ್ಟಿದಾವೆ? ಅಲ್ಲ ಒಂದು ನಿಮಿಷ ನಾನು ತಪ್ಪು ಮಾಡಿದೆ ಕಣ, ಅಲ್ಲಿ ತಪ್ಪು ಮಾಡಿದೆ ನಾನು ಏನ್ ಗುರು ಈ ತರ ಎಕ್ಸ್ಕ್ಲೂಸಿವ್ ಬರೆದ್ಬಿಟ್ಟೆ. ಬಿಡ ಹೋಗ್ಲಿ, ಅರ್ಥ ಆಗುತ್ತಲ್ವೇನ್ರ ಯಾಕತ್ತ. ಇದೇನೋ PPT ಯಾಕೋ ಸ್ವಲ್ಪ ಸ್ಲೈಟ್ ಆಗ್ತಾ ಇದೆ. ಓಕೆ, ಅಂದ್ರೆ ನಾನು ಹೇಳಕ್ ಕೊಟ್ರದ್ ಇಷ್ಟ ಕಣ್ರು. ಇಲ್ಲಿ ಇಂಟರ್ ಕ್ಲಾಸ್ ಇರುತ್ತಲ್ವೇನ್ರೋ, ಈ ಕ್ಲಾಸ್ ಅಲ್ಲಿ ಲೋವರು ಮತ್ತೆ ಅಪ್ಪರ್ನು ಅದೇ ಕ್ಲಾಸ್ ಒಳಗಡೆನೆ ಬರುತ್ತೆ. ಅದನ್ನ ನಾವು ಇನ್ಕ್ಲೂಸಿವ್ ಅಂತ ಕರೀತಾರೆ. ವೆರಿ ಸಿಂಪಲ್. ಎಕ್ಸ್ಕ್ಲೂಸಿವ್ ಅರ್ಥ ಮಾಡ್ಕೊಳ್ಳಿ, ಇನ್ಕ್ಲೂಸಿವ್ ಅರ್ಥ ಆಗುತ್ತೆ. ಓಕೆ, ಎಕ್ಸ್ಕ್ಲೂಸಿವ್ ಅಂತ ಅಂದ್ರೆ ಇನ್ ಎ ಕ್ಲಾಸ್ ಇಫ್ ದ ಲೋವರ್ ಲಿಮಿಟ್ ಇಸ್ ಇನ್ಕ್ಲೂಡೆಡ್ ಇನ್ ದ ಸೇಮ್ ಕ್ಲಾಸ್ and the upper limit is excluded from that class but included in the next class, such class is called exclusive class ಅಂತ ಕರೀತಾರೆ. ಈಗ ನಾನು ಹೇಳೋದು 10 ರಿಂದ 20 ಇದೆ ನೋಡಿ. ಈಗ ಈ 20 ನೆಕ್ಸ್ಟ್ ಇಲ್ಲೇ 20 ಇದೆ, 20 ಕೆಂಡ್ ಆಯ್ತು, ಮತ್ತೆ 20 ರಿಂದ ಶುರುವಾಯ್ತು. ಈಗ ಈ ಅಪ್ಪರ್ ಲಿಮಿಟ್ ಈ 20 ಅಂತ ಬಂತಲ್ಲ, ಈಗ ಯಾರೋ ಒಬ್ಬ 10 to 20 20 to 30 ಮಾರ್ಕ್ಸ್ ಅಂತ ಅನ್ಕೊಳ್ಳಿ. ಸಪೋಸ್ ಈ ತರ ಮಾರ್ಕ್ಸ್, ಈಗ ಈ 20 ಮಾರ್ಕ್ಸ್ ತೆಗ್ದಿರೋನು 20 ಮಾರ್ಕ್ಸ್ ಏನ್ ತೆಗ್ದಿದ್ದಾನೆ ಅವನು ಇಲ್ಲಿದಾನ ಅಥವಾ ಇಲ್ಲಿದಾನ, ಫಸ್ಟ್ ಕ್ಲಾಸ್ ಅಲ್ಲಿ ಇದಾನ ಸೆಕೆಂಡ್ ಕ್ಲಾಸ್ ಅಲ್ಲಿ ಇದಾನ ಅಂತ ಕೇಳಿದ್ರೆ ನೀವ್ ಹೇಳ್ಬೇಕು ಸೆಕೆಂಡ್ ಕ್ಲಾಸ್. 20 ತೆಗ್ದಿರೋನ್ನ ಇಲ್ಲಿ ಈ 10 ಜನದಲ್ಲಿ ಒಬ್ಬ 20 ಮಾರ್ಕ್ಸ್ ತೆಗ್ದಿರೋರು ಅಂದ್ರೆ ಇಲ್ಲಿ 10 ಇಂದ 19 ವರೆಗೂ ಕೌಂಟ್ ಮಾಡ್ಬೇಕು. 20 ನ ಎಕ್ಸ್ಕ್ಲೂಡ್ ಮಾಡಬೇಕು, 20 ನ ಇಲ್ಲಿ ಇನ್ಕ್ಲೂಡ್ ಮಾಡ್ಬೇಕು. ಇಲ್ಲಿ ಎಕ್ಸ್ಕ್ಲೂಡ್ ಮಾಡಬೇಕು, ಇಲ್ಲಿ ಏನ್ ಮಾಡ್ಬೇಕು, ಇನ್ಕ್ಲೂಡ್ ಮಾಡಬೇಕು. ತಲೆ ಇರ್ಲಿ. ಬಟ್ ಇನ್ಕ್ಲೂಸಿವ್ ಅಲ್ಲಿ ಏನ್ ಮಾಡ್ತೀವಿ, ಹೇಳು. ಈಗ ಸಪೋಸ್ ಈಗ ನಾನು ಇಲ್ಲೇ ಎಕ್ಸಾಂಪಲ್ ಇದನ್ನೇ ಇಟ್ಕೊಂಡು ಎಕ್ಸಾಂಪಲ್ ಕೊಡ್ತೀನಿ, ಕರೆಕ್ಟಾ ನನ್ಗೆ ಆನ್ಸರ್ ಹೇಳಿ. 1 2
3 4 5 ಟೋಟಲ್ ಎಷ್ಟು ಕ್ಲಾಸ್ ಇದಾವೆ? 5 ಕ್ಲಾಸ್ ಇದಾವೆ. ನನಗೆ ನೀವು ಹೇಳ್ಬೇಕು, ಮಾರ್ಕ್ಸ್ ಹೇಳ್ತೀನಿ ಅದ್ ಯಾವ ಕ್ಲಾಸ್ ಅಲ್ಲಿ ಬರುತ್ತೆ ಅಂತ ಹೇಳಿ ನೀವು ನನಗೆ. 7 ಅನ್ನೋದು ಯಾವ ಕ್ಲಾಸ್ ಅಲ್ಲಿ ಬರುತ್ತೆ? ಫಸ್ಟ್ ಕ್ಲಾಸ್. 9 ಅನ್ನೋದು ಫಸ್ಟ್ ಕ್ಲಾಸ್. 10 ಅನ್ನೋದು 19 23. ಕ್ಲಾರಿಟಿ ಸಿಗ್ತಾ ಇದೆ ಅಲ್ವಾ? ಅಂದ್ರೆ ನಾನು ಹೇಳಕೊಟ್ಟದಿಲ್ಲಿ ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಎರಡು ಅದೇ ಕ್ಲಾಸ್ ನಲ್ಲಿ ಇರ್ತವೆ. 9 ಬರೆದ್ರೆ ನೆಕ್ಸ್ಟ್ ನಂಬರ್ಗೆ ಹೋಗಲ್ಲ. 9 ಅಂದ್ರೆ 0 to 9 ಎಲ್ಲ ಒಂದೇ ಕ್ಲಾಸ್ ಅಲ್ಲಿ ಬರ್ತವೆ ಅಂತ. ಎಕ್ಸ್ಕ್ಲೂಸಿವ್ ಬರೋಣ ಈಗ. ಎಕ್ಸ್ಕ್ಲೂಸಿವ್ ಬಂದ್ರೆ ಈಗ ನನ್ಗೆ ಹೇಳಿ 10 ಎಲ್ಲಿ ಬರುತ್ತೆ? 1 2 3 4 ಅಂತಾನೆ ಕೊಡ್ತೀನಿ. 1 2 3 4 5. 10 ಅನ್ನೋದು ಯಾವ ಕ್ಲಾಸ್ ಅಲ್ಲಿ ಬರುತ್ತೆ? ಫಸ್ಟ್ ಕ್ಲಾಸ್. 18 20 ಅಷ್ಟೇ. 20 ಅನ್ನೋದು ಫಸ್ಟ್ ಕ್ಲಾಸ್ ಅಲ್ಲಿ ಬರಲ್ಲ, ಸೆಕೆಂಡ್ ಕ್ಲಾಸಿಗೆ ಬರಬೇಕು. ಅದನ್ನ ಹೇಳ್ತಾ ಇರೋದು. ಇಫ್ ದ ಲೋವರ್ ಲಿಮಿಟ್ ಈಸ್ ಇನ್ಕ್ಲೂಡೆಡ್, ಲೋವರ್ ಲಿಮಿಟ್ ಏನಿದೆ ಅದು ಕ್ಲಾಸ್ ನಲ್ಲಿ ಇರುತ್ತೆ. ಬಟ್ ಅಪ್ಪರ್ ಲಿಮಿಟ್ ಏನಿದೆ, ಅಪ್ಪರ್ ಲಿಮಿಟ್ ನಾಟ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಟ್ ಕ್ಲಾಸ್. ಎಕ್ಸ್ಕ್ಲೂಡೆಡ್ ಅಂತಂದ್ರೆ ಆ ಕ್ಲಾಸ್ ನಲ್ಲಿ ಇರಲ್ಲ. ಬಟ್ ಆ 20 ಅನ್ನೋದು ಎಲ್ಲಿ ಇರುತ್ತದು? ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇರುತ್ತೆ. ನೋಡಿ ಅದನ್ನ ಕೇಳ್ತಿರೋದು. ಸೊ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ 40 ಅನ್ನೋದು ಯಾವ ಕ್ಲಾಸ್ ಅಲ್ಲಿ ಇದೆ? ಎಸ್, ಕ್ಲಾಸ್ 4 ನಲ್ಲಿದೆ. ಓಕೆನಾ? ಸೊ ಇದು ಗೊತ್ತಿರಬೇಕು. ಸೊ 50 ಅನ್ನೋದು, 31 ಅನ್ನೋದು, ಸೊ 20. ಐ ಹೋಪ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಓಕೆ, ಪ್ರೀವಿಯಸ್ ಸ್ಲೈಡ್ ನಲ್ಲಿ. ಓಕೆ, ಹೌದೌದು. 11 ಇಂದ ಅಲ್ಲ, ನೆಕ್ಸ್ಟ್ ನಂಬರ್ 10 ಅಲ್ವಾ? 9 ಆದ್ಮೇಲೆ ನೆಕ್ಸ್ಟ್ ನಂಬರ್ ಯಾವುದು? 10. ನೆಕ್ಸ್ಟ್ ನಂಬರ್ ಇಂದ ಶುರು ಹೋಗ್ಬೇಕು ನೋಡಿ. ಈಗ ಅಂದ್ರೆ 9 ಇತ್ತು ಅಂತಾರೆ, ನೆಕ್ಸ್ಟ್ ನಂಬರ್ ಇಂದ ಸ್ಟಾರ್ಟ್ ಆಗ್ಬೇಕಿದು. ಇಲ್ಲಿ 9 ಇದೆ ಅಂತಂದ್ರೆ ನೆಕ್ಸ್ಟ್ ನಂಬರ್ ಇಂದ ಇಲ್ಲಿ ಶುರು ಆಗ್ಬೇಕು. ಬಟ್ ಎಕ್ಸ್ಕ್ಲೂಸಿವ್ ನಲ್ಲಿ ಇಲ್ಲಿ 20 ಅಂತ ಇತ್ತು ಅಂದ್ರೆ ಅದೇ ನಂಬರ್ ಇಂದ ಶುರುವಾಗುತ್ತೆ. ಅದನ್ನ ಇಲ್ಲಿ ಹೇಳ್ತದೆ ನೋಡಿ. ಈಗ ಅಪ್ಪರ್ ಲಿಮಿಟ್ ಆಫ್ ದಿ ಕ್ಲಾಸ್ ಈಸ್ ಈಕ್ವಲ್ ಟು ಲೋವರ್ ಲಿಮಿಟ್ ಆಫ್ ದಿ ನೆಕ್ಸ್ಟ್ ಕ್ಲಾಸ್. ಇವೆರಡು ಈಕ್ವಲ್ ತಾನೆ? ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಆಫ್ ದಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ? ಸೊ ಇದು ಸೇಮ್ ಇರುತ್ತೆ. ಇದೆಂತ ಕ್ಲಾಸ್? ಇದು ಎಕ್ಸ್ಕ್ಲೂಸಿವ್ ಕ್ಲಾಸ್. ಎಕ್ಸ್ಕ್ಲೂಸಿವ್ ಇನ್ಕ್ಲೂಸಿವ್ ಕನ್ಫ್ಯೂಷನ್ಸ್ ಬೇಡ. ಅಂದ್ರೆ ವ್ಯಾಲ್ಯೂಸ್ ರಿಪೀಟ್ ಆಗಿರಲ್ಲ ಇನ್ಕ್ಲೂಸಿವ್ ಅಲ್ಲಿ. ಎಕ್ಸ್ಕ್ಲೂಸಿವ್ ಅಲ್ಲಿ ಇದು ನೋಡಿ ನೆಕ್ಸ್ಟ್ ನಂಬರ್ ಇಂದ ಶುರುವಾಗಿರುತ್ತೆ. ಸೊ ಕ್ಲಿಯರ್ ಆಯ್ತಾ ಇನ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್? ಈಗ ನಾವೇನ್ ಮಾಡ್ತೀವಿ ಗೊತ್ತಾ? ಗೊತ್ತಿಲ್ಲ. ಓಕೆನಾ? ಟೈಮ್ ಆಯ್ತಾ? ಇವತ್ತು ಸಾರಿ ಕಂಟ್ರೋಲ್ ಲೇಟ್ ಆಯ್ತು. ನಾಳೆ ಸೊ ಐ ಟೇಕ್ ಲಿಟಲ್ ಬಿಟ್ ಹರ್ಲಿ. ಐ ಡೂ ದ ನೆಕ್ಸ್ಟ್ ಪೋರ್ಷನ್ಸ್. ಓಕೆ, ಇದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ನಾನು ಇವಾಗೆಲ್ಲ ಟರ್ಮಿನಲ್ಸ್ ಹೇಳ್ತಾ ಇದ್ದೀನಿ, ಬೇಸಿಕ್ ಮೀನಿಂಗ್ಗಳನ್ನ. ಇದನ್ನ ಒಂದ್ಸ ಅರ್ಥ ಮಾಡ್ಕೊಳ್ಳಿ. ಯು ವಿಲ್ ಕಮ್ ಟು ನೋ ಇಟ್ಸ್ ವೆರಿ ಈಸಿ ಚಾಪ್ಟರ್. ಇದಾದ್ಮೇಲೆ ನೆಕ್ಸ್ಟ್ ಗ್ರಾಫಿಕಲ್ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಚಾಪ್ಟರ್ ಈಸಿ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಮೀನು, ಮೀಡಿಯನ್, ಮೋಡು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತೆ ಅದೆಂತದಂತೆಲ್ಲ ಬರ್ತವೆ. ಹೇಳ್ಕೊಡ್ತೀನಿ, ಅವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅದನ್ನ ಮಾಡೋಣ. ಓಕೆನಾ? ಸೊ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.